ಮ್ಯಾಮ್ ಕೇಳಿಸ್ತಿದೇನಾ? Yes, sir. ಓಕೆ ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ನೋಡಿ, ಕೌಶಿಸ್ ರೆಸಿಡ್ಯೂ ಥಿಯರಮ್ ಅಂತ ಬರುತ್ತೆ. ಓಕೆನಾ? ಸೊ ಕೌಶಿ ರೆಸಿಡ್ಯೂ ಥಿಯರಮ್ ಅಂತ ಬರುತ್ತೆ. ಲೆಟ್ ಎಫ್ ಬಿ ಅನ್ ಅನಾಲಿಟಿಕ್ ಇನ್ಸೈಡ್ ಅಂಡ್ ಆನ್ ಎ ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಸಿ. ಸೊ ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಸಿ ಅಂದ್ರೆ ಅವತ್ತು ನಿಮಗೆ ಹೇಳಿದ್ದೀನಿ. ಸೊ ಏನ್ ಬರ್ತಾವೆ ಹೇಳಿ? ಟ್ರಯಾಂಗಲ್ ತಗೋಬಹುದು, ಸರ್ಕಲ್ ಬರುತ್ತೆ, ಸೊ ಪ್ಯಾರಲೋಗ್ರಾಮ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಇದು ಬರೋದು ನೋಡಿ, ಎಲಿಪ್ಸ್ ಬರುತ್ತೆ. ಓಕೆನಾ? ಸೊ ಎಲಿಪ್ಸ್ ಬರುತ್ತೆ. ಸೊ ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಸೊ ಇಲ್ಲಿ ನೋಡಿ, ಸೊ ಲೆಟ್ ಎಫ್ ಬಿ ಅನ್ ಅನಾಲಿಟಿಕ್ ಇನ್ಸೈಡ್ ಅಂಡ್ ಆನ್ ಎ ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಸಿ ಎಕ್ಸೆಪ್ಟ್ ಇಲ್ಲಿ ನೋಡಿ, ಎಕ್ಸೆಪ್ಟ್ ಫೈನೈಟ್ಲಿ ಮೆನಿ ಸಿಂಗ್ಯುಲಾರಿಟೀಸ್ ಸೇ Z1 ಅಪ್ ಟು Zn. ಇಲ್ಲಿ ನೋಡಿ, ಸೊ ಫೈನೈಟ್ಲಿ ಮೆನಿ ಸಿಂಗ್ಯುಲಾರಿಟೀಸ್ ಬರುತ್ತೆ ಇವಾಗ. ಅಂದ್ರೆ ಈಗ ಒಂದು ನೋಡಿ, ಈ ತರ ಒಂದು ಡೊಮೈನ್ ಇದೆ. ಓಕೆನಾ? ಸೊ ಅದರೊಳಗಡೆ ನೋಡಿ ಏನಿದೆ, ಸಿಂಪಲ್ ಕ್ಲೋಸ್ಡ್ ಕಾಂಟರ್ಸ್ ಇದೆ ಈ ತರ ಇಲ್ಲಿ. ಓಕೆನಾ? ಸಿಂಪಲ್ ಕ್ಲೋಸ್ಡ್ ಕಾಂಟರ್ಸ್ ಈ ತರ ತಗೊಂಡಿದ್ದೀವಿ ನಾವು. ಇಲ್ಲಿ Z1 ಟು Zn ಇದೆ ನೋಡಿ, ಸಿಂಗ್ಯುಲರ್ ಪಾಯಿಂಟ್ಸ್ ಡೊಮೈನ್ ಅಲ್ಲಿ ಸಿಂಗ್ಯುಲರ್ ಪಾಯಿಂಟ್ಸ್ ವಿತ್ ನೋಡಿ ಸೆಂಟರ್ Z1 ಇರೋ ತರ ಒಂದು ಸರ್ಕಲ್ ತಗೊಂಡಿದೀವಿ. ವಿತ್ ಸೆಂಟರ್ Z3 ಇರೋ ಒಂದು ಕಾಂಟರ್. ಓಕೆನಾ? ನೆಕ್ಸ್ಟ್ Z3 ಇರೋ ತರ, ನೆಕ್ಸ್ಟ್ Z4. ಸೊ ಈ ಪಾಯಿಂಟ್ಸ್ ಹತ್ರ ಅನಾಲಿಟಿಕ್ ಆಗ್ತಿಲ್ಲ ಈ ಫಂಕ್ಷನ್. ಎಫ್ ಬಿ ಅನ್ ಅನಾಲಿಟಿಕ್ ಇನ್ಸೈಡ್ ಅಂಡ್ ಆನ್ ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಸಿ ಎಕ್ಸೆಪ್ಟ್ ಸಮ್ ಪಾಯಿಂಟ್ಸ್. ಓಕೆನಾ? ಫೈನೈಟ್ಲಿ ಮೆನಿ ಸಿಂಗ್ಯುಲಾರಿಟೀಸ್ ಇರಬೇಕು ಅಷ್ಟೇ. ಸೊ Z1 ಟು Zn. ಸೊ ದೆನ್ ಏನಾಗುತ್ತೆ ಅಂತ ಹೇಳ್ತಾರೆ ನೋಡಿ, ಇಂಟಿಗ್ರೇಷನ್ ಓವರ್ ಸಿ ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಎಫ್ ಆಫ್ ಝಡ್. ಇವು ಪೂರ್ತಿ ಸೇರಿಸ್ಬಿಟ್ಟು ಈ ತರ ಬರೀಬೋದು ನಾವು. ಓಕೆನಾ? ಹೇಗೆ ಒಂದು ಕಾಂಟರ್. ಸೊ ಏನಾಗುತ್ತೆ ನೋಡಿ, ಇಂಟಿಗ್ರಲ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಕ್ವಲ್ ಟು ಫಾರ್ಮುಲಾ ಇದೆ ನೋಡಿ, 2πi ಇಂಟು ರೆಸಿಡ್ಯೂ ಆಫ್ ಎಫ್ ಆಫ್ ಝಡ್ ಅಟ್ ಫಸ್ಟ್ ಯಾವ ಪಾಯಿಂಟ್ ಇದೆ ನೋಡಿ Z1 ಬರೀಬೇಕು ನೀವು. ಸೊ Z ಈಕ್ವಲ್ ಟು Z1 ಹತ್ರ ರೆಸಿಡ್ಯೂ ಕಂಡುಹಿಡಿಯಬೇಕು. ಸಿಂಗ್ಯುಲರ್ ಪಾಯಿಂಟ್ಸ್ ಎಲ್ಲ ಬಂದಿದೆ ಅಲ್ಲಿ, ಪ್ಲಸ್ ಅಪ್ ಟು ಪ್ಲಸ್ ಟೋಟಲ್ ಎಷ್ಟು ಪಾಯಿಂಟ್ಸ್ ಇಲ್ಲಿ ಬಂದಿದೆ ನೋಡಿ ಸಿಂಗ್ಯುಲರ್ ಪಾಯಿಂಟ್ಸ್, ಎಲ್ಲಾ ಪಾಯಿಂಟ್ಸ್ ಹತ್ರ ರೆಸಿಡ್ಯೂ ಕಂಡುಹಿಡಿಯಬೇಕು. ಎಲ್ಲಾ ಪಾಯಿಂಟ್ಸ್ ರೆಸಿಡ್ಯೂ ಕಂಡುಹಿಡಿದ್ಬಿಟ್ಟು ಏನ್ ಮಾಡಬೇಕು, ಆಡ್ ಮಾಡಬೇಕು. ಓಕೆನಾ? ಸೊ ಆಡ್ ಮಾಡಿ 2πi ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಇಂಟಿಗ್ರಲ್ ಓವರ್ ಸಿ ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಸಿಗುತ್ತೆ ಅಂತ. ಓಕೆನಾ? ಸೊ ಸಿಂಗ್ಯುಲರ್ ಪಾಯಿಂಟ್ಸ್ ನೋಡ್ಕೋಬೇಕಷ್ಟೇ ನೀವು ಇವಾಗ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ನೋಡಿ, ಇಲ್ಲಿ ಒಂದು ಫಂಕ್ಷನ್ ಇದೆ ಅನ್ಕೊಳ್ಳಿ, ಎಫ್ ಆಫ್ ಝಡ್ ಈಕ್ವಲ್ ಟು, ಅಥವಾ ಒಂದು ಕೆಲಸ ಮಾಡಿ, ಇಂಟಿಗ್ರೇಷನ್ ಓವರ್ ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಏನ್ ತಗೊಳ್ತೀನಿ ಅಂದ್ರೆ ಮಾಡ್ ಝಡ್ ಈಕ್ವಲ್ ಟು 1 ತಗೊಳ್ತೀನಿ. ಸೊ 1 ಡಿವೈಡೆಡ್ ಬೈ ಸೊ ಝಡ್ ಸ್ಕ್ವೇರ್ ಇಂಟು Z-1 ಇಂಟು ಡಿ ಝಡ್ ಇದೆ ಅನ್ಕೊಳ್ಳಿ. ಓಕೆನಾ? ಸೊ ಈ ಕ್ಲೋಸ್ಡ್ ಕಾಂಟರ್ ಅಲ್ಲಿ ಸಿಂಗ್ಯುಲರ್ ಪಾಯಿಂಟ್ ಯಾವ್ದಾಗುತ್ತೆ ಹೇಳಿ? ಸಿಂಗ್ಯುಲರ್ ಪಾಯಿಂಟ್ ಯಾವ್ದಾಗುತ್ತೆ ಇಲ್ಲಿ? ಡಿನಾಮಿನೇಟರ್ 0 ಮಾಡ್ಬೇಕು ನೀವು. Z ಈಕ್ವಲ್ ಟು 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ Z-1 ಈಕ್ವಲ್ ಟು 0 ಆಗುತ್ತೆ. Z ಈಕ್ವಲ್ ಟು 1 ಆಗುತ್ತೆ. ಸೊ ಇದೇನಾಗ್ಬಿಡುತ್ತೆ, 1/Z-1. ಸೊ ಕೊಟ್ಟಿರೋಂಥ ಕ್ಲೋಸ್ಡ್ ಕಾಂಟರ್ ಅಲ್ಲಿ ಅನಾಲಿಟಿಕ್ ಆಗಿದೆ. ಓಕೆನಾ? ಬಟ್ 1/Z² ಇದೆ ನೋಡಿ, ಈಸ್ ನಾಟ್ ಅನಾಲಿಟಿಕ್. ಅಂದ್ರೆ Z ಈಕ್ವಲ್ ಟು 0 ಆಗ್ಬಿಡುತ್ತೆ, ಇವಾಗ ಸಿಂಗ್ಯುಲರ್ ಪಾಯಿಂಟ್ ಆಗುತ್ತೆ. ಓಕೆನಾ? ಈ ಸಿಂಗ್ಯುಲರ್ ಪಾಯಿಂಟ್ ಹತ್ರ ರೆಸಿಡ್ಯೂ ಮಾಡ್ಬೇಕು ಇವಾಗ. ರೆಸಿಡ್ಯೂ ಆಫ್ ಯಾವ ಪಾಯಿಂಟ್ ಹತ್ರ ನೋಡಿ, ಎಫ್ ಆಫ್ ಝಡ್. ರೆಸಿಡ್ಯೂ ಆಫ್ ಎಫ್ ಆಫ್ ಝಡ್. ಎಫ್ ಆಫ್ ಝಡ್ ಏನಾಗುತ್ತೆ ಇವಾಗ, ಅನಾಲಿಟಿಕ್ ಫಂಕ್ಷನ್. 1 ಡಿವೈಡೆಡ್ ಬೈ Z-1 ಆಗುತ್ತಾ ಎಫ್ ಆಫ್ ಝಡ್? ನೋಡಿ ಇದು ಮೇಲ್ ತಗೋಬೇಕು ನೀವು. 1 ಡಿವೈಡೆಡ್ ಬೈ Z-1 ಆಗುತ್ತೆ. ಸೊ ರೆಸಿಡ್ಯೂ ಆಫ್ ಎಫ್ ಆಫ್ ಝಡ್ ಅಟ್ ಯಾವ ಪಾಯಿಂಟ್ ಇದೆ ನೋಡಿ, ಇಲ್ಲಿ Z ಈಕ್ವಲ್ ಟು 0 ಇದೆ. ಅಥವಾ ಹಿಂಗ್ ತಗೋಬಹುದು, ಎಫ್ ಆಫ್ ಝಡ್ ಅಟ್ 0. ಇದನ್ನ ಮಾಡಬೇಕು. ಓಕೆನಾ? ಇದನ್ನ ಮಾಡಿ ಬೈ ಕೌಶಿಸ್ ಇಂಟಿಗ್ರಲ್ ಫಾರ್ಮುಲಾ ಇದೆ ನೋಡಿ, ಯಾವುದು ರೆಸಿಡ್ಯೂ ಥಿಯರಮ್ ಇದೆಯಲ್ಲ, ಅದ್ರ ಪ್ರಕಾರ ಏನಾಗ್ಬಿಡುತ್ತೆ, ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಕ್ವಲ್ ಟು 2πi ಇಂಟು ಸಮ್ ಆಫ್ ಆಲ್ ರೆಸಿಡ್ಯೂ ಅಟ್ ಸಿಂಗ್ಯುಲಾರಿಟೀಸ್. ಇರೋದು ಒಂದೇ ಒಂದು ಸಿಂಗ್ಯುಲಾರಿಟಿ ಇದೆ, ಅದನ್ನ ಮಾಡ್ಬಿಟ್ರೆ ಆಯ್ತು ಅಷ್ಟೇ. ಯಾವ್ದಿದೆ ನೋಡಿ, ರೆಸಿಡ್ಯೂ ಆಫ್ ಎಫ್ ಆಫ್ ಝಡ್ ಅಟ್ ಯಾವ ಪಾಯಿಂಟ್ 0. ಇದನ್ನ ಮಾಡ್ಬಿಟ್ರೆ ನಮಗೆ ಇಂಟಿಗ್ರೇಷನ್ ಅಲ್ಲಿ ಸಿಗುತ್ತೆ. ಓಕೆನಾ? ಒಂದು ಕೆಲಸ ಮಾಡಿ ನೀವು ಇವಾಗ ನೋಡಿ, 2 ತರ ಬರುತ್ತೆ ಇಲ್ಲಿ. ಈಗ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಯೂಸ್ ಮಾಡಿ ಮಾಡೋ ತರ ಮಾಡ್ತೀನಿ ನೋಡಿ. ಒಂದು ಇಂಟಿಗ್ರೇಷನ್ ಓವರ್ ಮಾಡ್ ಝಡ್ ಈಕ್ವಲ್ ಟು 1. ಸೊ ಕ್ಲೋಸ್ಡ್ ಕಾಂಟರ್ ತಗೊಂಡಿದ್ವಿ, ಸರ್ಕಲ್ ತಗೊಂಡಿದ್ವಿ, ಯೂನಿಟ್ ಸರ್ಕಲ್. ಇಲ್ಲೇನಿದೆ ನೋಡಿ, 1 ಡಿವೈಡೆಡ್ ಬೈ ಝಡ್ ಅಂತ ಇದೆ. ಸೊ 1 ಡಿವೈಡೆಡ್ ಬೈ ಝಡ್ ಇಂಟು ಡಿ ಝಡ್. ಸೊ ಡೈರೆಕ್ಟ್ ಆಗಿ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಪ್ರಕಾರ ಏನಾಗ್ಬಿಡುತ್ತೆ ಹೇಳಿ, ಇದು Z-0 ಇದೆ ಇಲ್ಲಿ. ಸೊ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ ಇವಾಗ, ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝಡ್ ಡಿ ಝಡ್ ಈಕ್ವಲ್ ಟು, ಅದೇ ಡಿವೈಡ್ ಬೈ Z- A ಇರುತ್ತಲ್ವಾ ಕೌಶಿ ಇಂಟಿಗ್ರಲ್ ಫಾರ್ಮುಲಾ, ಡಿ ಝಡ್ ಈಕ್ವಲ್ ಟು ಏನಾಗ್ಬಿಡುತ್ತೆ 2πi ಇಂಟು ಎಫ್ ಆಫ್ ಎ ಆಗುತ್ತೆ. ಸೊ ದಿಸ್ ಎ ಬಿಲಾಂಗ್ಸ್ ಟು ಏನಾಗಿರುತ್ತೆ ಹೇಳಿ, ಕ್ಲೋಸ್ಡ್ ಕಾಂಟರ್ ಸಿ ಆಗಿರುತ್ತೆ. ಓಕೆನಾ? ಅಂದ್ರೆ ಸಿಂಗ್ಯುಲರ್ ಪಾಯಿಂಟ್. ಸೊ ಅವಾಗ ಈ ತರ ಬರುತ್ತೆ. ದಿಸ್ ಇಸ್ ದ ಕೌಶಿ ಇಂಟಿಗ್ರಲ್ ಫಾರ್ಮುಲಾ. ಸೊ ಇವಾಗ ಏನಾಗುತ್ತೆ ನೋಡಿ, ಬೈ ರೆಸಿಡ್ಯೂ ಥಿಯರಮ್ ಯಾವ ತರ ಸಾಲ್ವ್ ಮಾಡಬಹುದು ಇದು ಅಂತಂದ್ರೆ, ಅಥವಾ ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ, ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಪ್ರಕಾರ 2πi ಇಂಟು ಎಫ್ ಆಫ್ ಎ ಅಂದ್ರೆ 0 ಇದೆ, ಎಫ್ ಆಫ್ 0 ಆಗುತ್ತೆ.
ನೋಡಿ ಕಂಪೇರ್ ಮಾಡಿ ಫಾರ್ಮುಲಾ. ಎಫ್ ಆಫ್ ಝಡ್ ಏನಾಗುತ್ತೆ 1 ಆಗುತ್ತಲ್ವಾ. ಎಫ್ ಆಫ್ ಝಡ್ 1 ಇರೋದ್ರಿಂದ ಎಫ್ ಆಫ್ 0 ಏನಾಗುತ್ತೆ ಹೇಳಿ, again 1 ಆಗುತ್ತೆ. ಸೊ ಎಫ್ ಆಫ್ 0 1 ಆಗ್ತಿರೋದ್ರಿಂದ 2 pi i into 1 ಏನಾಗ್ಬಿಡುತ್ತೆ, 2 pi i ಆಗುತ್ತೆ. ಸೊ ದಿಸ್ ಇಂಟಿಗ್ರೇಷನ್ ವ್ಯಾಲ್ಯೂ ಇಸ್ 2 pi i. ಓಕೆನಾ. ಇವಾಗ ಕೌಶಿ ರೆಸಿಡ್ಯೂ ಥಿಯರಮ್ ಇದೆ ನೋಡಿ, ಅದನ್ನ ಯಾವ ತರ ಅಪ್ಲೈ ಮಾಡ್ಬೇಕಂದ್ರೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಂಟಿಗ್ರೇಷನ್ ಮಾಡ್ z ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಸೊ 1/z dz. ಓಕೆನಾ. 1/z dz ಅಂತ ಕೊಟ್ಟಿದ್ದಾರೆ. ಸಿಂಗುಲರ್ ಪಾಯಿಂಟ್ ಏನಿದೆ ನೋಡಿ, ಇಲ್ಲಿ ಡಿನಾಮಿನೇಟರ್ ಈಕ್ವಲ್ ಟು 0 ಮಾಡ್ಬೇಕು ನೀವು. z ಈಕ್ವಲ್ ಟು 0 ಆಗ್ಬಿಡುತ್ತಾ. ದಿಸ್ ಇಸ್ ಅ ಸಿಂಗುಲರ್ ಪಾಯಿಂಟ್ ಫಾರ್ ದಿಸ್ ಫಂಕ್ಷನ್. ಸೊ z ಈಕ್ವಲ್ ಟು 0 ಇದೆ ನೋಡಿ. ಸೊ ಇವಾಗ 2 pi i ಇಂಟು ರೆಸಿಡ್ಯೂ ಸಮ್ ಆಫ್ ಆಲ್ ರೆಸಿಡ್ಯೂ ಅಟ್ ಸಿಂಗುಲರ್ ಪಾಯಿಂಟ್. ಇರೋದು ಒಂದೇ ಒಂದು ಸಿಂಗುಲರ್ ಪಾಯಿಂಟ್ ಇದೆ. ಸೊ ಅವಾಗ ಏನಾಗ್ಬಿಡುತ್ತೆ, ಎಫ್ ಆಫ್ ಝಡ್ ಅಟ್ ಯಾವ ಪಾಯಿಂಟ್ ಆಗುತ್ತೆ ನೋಡಿ, 0. ಇದನ್ನ ಮಾಡ್ಬೇಕು ಇವಾಗ ನೀವು ಫಾರ್ಮುಲಾ. ಸೊ ಏನಾಗ್ಬಿಡುತ್ತೆ 2 pi i ಇಂಟು, ಸೊ ರೆಸಿಡ್ಯೂ ಆಫ್ ಎಫ್ ಆಫ್ ಝಡ್ ಅಟ್ 0 ಏನಾಗುತ್ತೆ ಹೇಳಿ. ಸೊ 1/z ಫಂಕ್ಷನ್ ಇದೆ ಅಲ್ವಾ. ಸೊ ರೆಸಿಡ್ಯೂ ಏನಾಗುತ್ತೆ ನೋಡಿ. ಇವಾಗ ನೋಡಿ ನೀವು ಅಬ್ಸರ್ವ್ ಮಾಡಬೇಕು, ಲಿಮಿಟ್ z ಟೆನ್ಸ್ ಟು 0. ಯಾಕೆ z ಅನ್ನೋದು 0, ಅದು ಸಿಂಗುಲರ್ ಪಾಯಿಂಟ್ ಇದೆ. ಎಫ್ ಆಫ್ ಝಡ್ ಏನಿದೆ 1/z ಇದೆ. ಸೊ 1/z ಏನಾಗ್ಬಿಡುತ್ತೆ ಹೇಳಿ ಇವಾಗ, ಅದು 1/0 ಇನ್ಫಿನಿಟಿ ಆಗತ್ತಾ, ಇನ್ಫಿನಿಟಿ ಆಗ್ತಿದೆಯಲ್ವಾ. ಸೊ z ಈಕ್ವಲ್ ಟು 0 ಅನ್ನೋದೇನ ಪೋಲ್ ಆಗುತ್ತೆ. ಓಕೆನಾ, ಪೋಲ್ ಆಗ್ತಿದೆ. ಸೊ ನೋಡಿ ಇಲ್ಲಿ ಎಸ್ ಸರ್, ಸಿಂಪಲ್ ಪೋಲ್ ಆಗುತ್ತೆ. z ಟೆನ್ಸ್ ಟು 0, z ಮೈನಸ್ z ನಾಟ್. z ನಾಟ್ ಅಂದ್ರೆ 0 ಇದೆ. z ಪವರ್ ಏನ್ ತಗೊಂತಿರೋದು ಈಗ ಪೋಲ್ ಆಫ್ ಆರ್ಡರ್ ಇಂಟು ಎಫ್ ಆಫ್ ಝಡ್ 1/z ಇದೆ. ಈಗ ಪೋಲ್ ಆಫ್ ಆರ್ಡರ್ ಏನ್ ತಗೋಬೇಕಂದ್ರೆ ನೋಡಿ, ಫೈನೈಟ್ಲಿ ಬರ್ಬೇಕು. ಇವಾಗ ಲಿಮಿಟ್ ಅಪ್ಲೈ ಮಾಡ್ತಾರೆ. ಪವರ್ ಇವಾಗ 1 ತಗೋತೀವಿ ನಾನು ಇಲ್ಲಿ. z ಕೆಟ್ ಕ್ಯಾನ್ಸಲ್, ಏನಾಗ್ಬಿಡುತ್ತೆ, ಲಿಮಿಟ್ z ಟೆನ್ಸ್ ಟು 0 1 ಏನ್ ಬರುತ್ತೆ, 1 ಬರುತ್ತೆ. ನಾಟ್ ಈಕ್ವಲ್ ಟು 0. ಸೊ ಫೈನೈಟ್ಲಿ ಬರ್ತಿದೆ, ಜೊತೆಗೆ ನಾಟ್ ಈಕ್ವಲ್ ಟು 0 ಆಗ್ತಿದೆ. ಹಾಗಾಗಿ z ಈಕ್ವಲ್ ಟು 0 ಇಸ್ ಎ ಪೋಲ್ ಆಫ್ ಆರ್ಡರ್ 1. ದಟ್ ಮೀನ್ಸ್ ವಾಟ್, ಸಿಂಪಲ್ ಪೋಲ್ ಅಂತ. ನೋಡಿ ಸಿಂಪಲ್ ಪೋಲ್ ಅಲ್ಲಿ ಮಾಡ್ಬೇಕಾದ್ರೆ ಈ ತರ ಏನ್ ಬಂದಿರುತ್ತಲ್ವಾ, ದಟ್ ಇಸ್ ಅ ರೆಸಿಡ್ಯೂ. ಏನ್ ಬಂದಿದೆ ಇಲ್ಲಿ, ಸಿಂಪಲ್ ಪೋಲಿಂಗ್ ಮಾತ್ರ ಈ ತರ 1 ಬಂದಿದೆನಾ, ಇದು ರೆಸಿಡ್ಯೂ ಆಗುತ್ತೆ ಇವಾಗ. ಓಕೆನಾ, ಸಿಂಪಲ್ ಪೋಲ್ ಬಂದಾಗ ಮಾತ್ರ. ಸೊ ದಿಸ್ ಇಸ್ ಅ ರೆಸಿಡ್ಯೂ. ಸೊ ಇವಾಗ ಏನಾಗ್ಬಿಡುತ್ತೆ, ರೆಸಿಡ್ಯೂ ಆಫ್ ಎಫ್ ಆಫ್ ಝಡ್ ಅಟ್ 0 2 pi i. ಸೊ ರೆಸಿಡ್ಯೂ ಆಫ್ 1/z ಅಟ್ 0 ಏನ್ ಬಂದಿದೆ ನೋಡಿ, ಏನ್ ಬಂದಿದೆ, 1 ಬಂದಿದೆ ಅಲ್ವಾ. ಸೊ ಇಂಟು 1 ಸಿಸ್ 2 pi i. ಓಕೆನಾ. ಸೊ ಈ ತರ ಮಾಡ್ಬೇಕು. ಇಲ್ಲಿದೆ ನೋಡಿ, ಇಲ್ಲಿ ಏನಂತಂದ್ರೆ ಸಿಂಪಲ್ ಪೋಲ್ ಅಂದ್ರೆ ಹೇಳಿ ನೋಡೋಣ. ಈಗ z ನಾಟ್ ಇದೆ, z ನಾಟ್ ನಾವು ಸಿಂಪಲ್ ಪೋಲ್ ಅಂತ ಕರಿಬೇಕಂದ್ರೆ z ನಾಟ್ ಇಸ್ ಎ ಪೋಲ್ ಆಫ್ ಆರ್ಡರ್ ಏನಾಗುತ್ತೆ ಹೇಳಿ, ಆಫ್ ಆರ್ಡರ್ 1. ಕರೆಕ್ಟ್ ಅಲ್ವಾ. ಸೊ ಇವಾಗ ನಿಮಗೆ ನಿನ್ನೆ ಹೇಳಿದೀನಿ, ಪೋಲ್ ಆಫ್ ಆರ್ಡರ್ m ಬಂದಾಗ ರೆಸಿಡ್ಯೂ ಏನಾಗಿರುತ್ತೆ ಹೇಳಿ, ರೆಸಿಡ್ಯೂ ಆಫ್ ಎಫ್ ಆಫ್ ಝಡ್ ಅಟ್ z ನಾಟ್ ಸಮ್ ಪಾಯಿಂಟ್. ಓಕೆನಾ. ಸೊ ಪೋಲ್ ಆಫ್ ಆರ್ಡರ್ m ಇದ್ದಾಗ ಫಾರ್ಮುಲಾ ಏನ್ ಬರುತ್ತೆ, 1 ಡಿವೈಡೆಡ್ ಬೈ m ಮೈನಸ್ 1 ಫ್ಯಾಕ್ಟೋರಿಯಲ್. ಸೊ d m ಮೈನಸ್ 1 ಡಿವೈಡೆಡ್ ಬೈ dz m ಮೈನಸ್ 1 ಇಂಟು z ಮೈನಸ್ z ನಾಟ್ ಹೋಲ್ ಪವರ್ m ಇಂಟು ಎಫ್ ಆಫ್ ಝಡ್ ಬರುತ್ತೆ. ಇವಾಗ ಪೋಲ್ ಆಫ್ ಆರ್ಡರ್ 1 ಅಂತ ಇದೆ, ಇಲ್ಲಿ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಅದು 1 ಡಿವೈಡೆಡ್ ಬೈ 1 ಮೈನಸ್ 1 ಫ್ಯಾಕ್ಟೋರಿಯಲ್. ಇಲ್ಲಿ d ಪವರ್ 1 ಮೈನಸ್ 1 0 ಡಿವೈಡೆಡ್ ಬೈ dz ಪವರ್ 0 ಇಂಟು ಇಲ್ಲಿ ಏನಾಗುತ್ತೆ z ಮೈನಸ್ z ನಾಟ್ ಹೋಲ್ ಪವರ್ m ಅಂದ್ರೆ ಏನಿದೆ ನೋಡಿ 1 ಇದೆ ಇಂಟು ಎಫ್ ಆಫ್ ಝಡ್. z ನಾಟ್ ಅಂದ್ರೆ ಯಾವ ಪಾಯಿಂಟ್, ಇವಾಗ ನಾವು ತಗೊಂಡ್ರೆ ಸಿಂಗುಲರ್ ಪಾಯಿಂಟು 0 ಬಂದಿದೆ. ಇಲ್ಲಿ ನೋಡಿ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಂಗಿಲ್ಲ, ಅಂದ್ರೆ d ಪವರ್ 0 ಬೈ dz ಪವರ್ 0 ಅಂದ್ರೆ 1 ಆಗುತ್ತೆ. ಓಕೆನಾ, ದರ್ ಇಸ್ ನೋ ಡಿಫ್ರೆನ್ಸಿಯೇಷನ್ ಅಂತ. ಅವಾಗ ಏನ್ ನೋಡ್ಕೊಳ್ಳುತ್ತೆ ಹೇಳಿ, z ಮೈನಸ್ z ನಾಟ್ ಅಂದ್ರೆ 0 ಇಂಟು ಎಫ್ ಆಫ್ ಝಡ್. ಓಕೆನಾ. ಸೊ ಇಲ್ಲಿ ಆಕ್ಚುಲಿ ಲಿಮಿಟ್ ಇರುತ್ತೆ, ಲಿಮಿಟ್ z ಟೆನ್ಸ್ ಟು z ನಾಟ್. ಸೊ ಇವಾಗ ಏನಾಗ್ಬಿಡುತ್ತೆ, ನಾವು ತಗೊಂಡ್ರೆ z ನಾಟ್ ಯಾವುದು 0, ಸೊ z ಟೆನ್ಸ್ ಟು 0 ಆಗುತ್ತೆ, z ಇಂಟು ಎಫ್ ಆಫ್ ಝಡ್. ಯಾವಾಗ ಹೇಳಿ, ಸಿಂಪಲ್ ಪೋಲ್ ಆಗಿದ್ದಾಗ ಏನಾಗ್ತಿದೆ ನೋಡಿ, ರೆಸಿಡ್ಯೂ ಎಫ್ ಆಫ್ ಝಡ್ ಅಟ್ z ನಾಟ್ ಈಕ್ವಲ್. ಓಕೆನಾ. ಜಸ್ಟ್ ಲಿಮಿಟ್ z ಟೆನ್ಸ್ ಟು 0 ಸಿಂಪಲ್ ಪೋಲ್ z ಪವರ್ 1 ಇಂಟು ಎಫ್ ಆಫ್ ಝಡ್. ಅಂದ್ರೆ ನಾವು ಸಿಂಪಲ್ ಪೋಲ್ ಆಗುತ್ತೆ ಅಂತ ಚೆಕ್ ಮಾಡಕ್ಕೆ ಏನಾಗುತ್ತೆ ಹೇಳಿ, ಅದು ಲಿಮಿಟ್ z ಟೆನ್ಸ್ ಟು 0 z ಪವರ್ 1 ಇಂಟು ಎಫ್ ಆಫ್ ಝಡ್. ಸೇಮ್ ಅಲ್ವಾ, ಇದು ಮತ್ತೆ ಇದು ಸೇಮಾ ನೋಡಿ, ಸೇಮ್ ಇದೆ ಅಲ್ವಾ. ಲಿಮಿಟ್ z ಟೆನ್ಸ್ ಟು 0 z ಇಂಟು ಎಫ್ ಆಫ್ ಝಡ್. ಇದು ಮತ್ತೆ ಇಲ್ಲಿದೆ ನೋಡಿ, ಲಿಮಿಟ್ z ಟೆನ್ಸ್ ಟು 0 z ಇಂಟು ಎಫ್ ಆಫ್ ಝಡ್. ಸೇಮ್ ಇದೆ ಅಲ್ವಾ. ಅದಕ್ಕೆ ಸಿಂಪಲ್ ಪೋಲ್ ಬಂದಾಗ, ಓಕೆನಾ, ಸಿಂಪಲ್ ಪೋಲ್ ಬಂದಾಗ ಸೊ ಅದೇನ್ ಬರುತ್ತೆ ನೋಡಿ ವ್ಯಾಲ್ಯೂ. ಸೊ ಲಿಮಿಟ್ z ಟೆನ್ಸ್ ಟು z ನಾಟ್ z ಮೈನಸ್ z ನಾಟ್ ಹೋಲ್ ಪವರ್, ಸಿಂಪಲ್ ಪೋಲ್ ಮೀನ್ಸ್ ವಾಟ್, ಪೋಲ್ ಆಫ್ ಆರ್ಡರ್ 1 ಇಂಟು ಎಫ್ ಆಫ್ ಝಡ್. ಇದೇನ್ ಕ್ಯಾಲ್ಕುಲೇಷನ್ ಮಾಡ್ತಿರಲ್ವಾ, ಸೊ ದಟ್ ಈಸ್ ದ ರೆಸಿಡ್ಯೂ. ಅರ್ಥ ಆಯ್ತಲ್ವಾ.
ಈ ತರ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿದೆ ನೋಡಿ. ಸೊ ಕ್ವಶನ್ ಕೊಟ್ಟಿದ್ದಾರೆ, ಫೈಂಡ್ ಇಂಟಿಗ್ರೇಷನ್ ಓವರ್ ಸಿ e power z minus 1 divided by z into z minus 1 z minus i whole square into dz. ಫಸ್ಟ್ ಇಲ್ಲಿ ಕ್ಲೋಸರ್ ಕಾಂಟರ್ ಕೊಟ್ಟಿದ್ದಾರೆ, ಸರ್ಕಲ್ ಕೊಟ್ಟಿದ್ದಾರೆ. ಇವಾಗ ಮಾಡ್ z equal to 1/2. ಸರ್ಕಲ್ ಅಂತ ಹೆಂಗ್ ಗೊತ್ತಾಗುತ್ತೆ ಹೇಳಿ ನಿಮಗೆ? ಮಾಡ್ z minus z naught equal to r ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಸರ್ಕಲ್. ಓಕೆನಾ? ವಿತ್ ಸೆಂಟರ್ ಏನಿದೆ ನೋಡಿ, ಇವಾಗ ಸೆಂಟರ್ ಆಫ್ ಎ ಸರ್ಕಲ್ z naught ಕಂಪೇರ್ ಮಾಡಿದ್ರೆ 0 ಆಗುತ್ತೆ. ರೇಡಿಯಸ್ ಏನಾಗುತ್ತೆ ಹೇಳಿ? 1/2 ಆಗುತ್ತೆ. ಓಕೆನಾ? ಸೊ ಇವಾಗ ಇಲ್ಲಿ ತಗೊಂಡ್ ಮಾಡಿ ಏನ್ ಬರುತ್ತೆ ಸೊಲ್ಯೂಷನ್. ಫಸ್ಟ್ ಏನ್ ಮಾಡ್ಬೇಕು, ಇವಾಗ ಕೌಶಿ ರೆಸಿಡ್ಯೂ ಥಿಯರಮ್ ಅಪ್ಲೈ ಮಾಡೋದಕ್ಕೆ ಸಿಂಗ್ಯುಲರ್ ಪಾಯಿಂಟ್ಸ್ ಯಾವ ಬರುತ್ತೆ ಅಂತ ನೋಡ್ಬೇಕು. ಇವಾಗ ಸಿಂಗ್ಯುಲರ್ ಪಾಯಿಂಟ್ಸ್ ಆಫ್ ದಿಸ್ ಫಂಕ್ಷನ್ ಏನಾಗುತ್ತೆ, ಡಿನಾಮಿನೇಟರ್ ಇದೆ ನೋಡಿ, ಅದನ್ನ ಈಕ್ವಲ್ ಟು 0 ಮಾಡಿ. z into z minus 1 into z minus i whole square equal to 0 ಆಗುತ್ತೆ. z equal to 0 ಆಗುತ್ತೆ. ಇಲ್ಲಿ ಇನ್ ಸಾಲ್ವ್ ಮಾಡಿದ್ರೆ z equal to 1 ಆಗುತ್ತೆ. ಇನ್ ಸಾಲ್ವ್ ಮಾಡಿದ್ರೆ z equal to i ಬರುತ್ತೆ. ಸೊ ಇವು 3 ಸಿಂಗ್ಯುಲರ್ ಪಾಯಿಂಟ್ಸ್ ಈ ಫಂಕ್ಷನ್ಗೆ ಎಫ್ ಆಫ್ z ಗೆ ಇನ್ ದಿಸ್ ಕಾಂಟರ್. ಓಕೆನಾ? ಇವಾಗ ನೋಡಿ, ಸೊ ಮಾಡ್ z equal to 1/2 ಇದೆ, ಸಾರಿ 1/2 ಇದೆ ಅಲ್ವಾ? ಓಕೆ, ಇವಾಗ ನೋಡಿ ಬಂದಿದೆ, ಪಾಯಿಂಟ್ಸ್ ಬಂದಿದೆ. ಸಿಂಗ್ಯುಲರ್ ಪಾಯಿಂಟ್ಸ್ ಯಾವ ಅಂತಂದ್ರೆ z equal to 0 ಸಿಂಗ್ಯುಲರ್ ಪಾಯಿಂಟ್ ಆಗತ್ತಲ್ವಾ? ಯಾಕೆ ಹೇಳಿ? ಮಾಡ್ 0 equal to 0 ಬರುತ್ತೆ. ರೇಡಿಯಸ್ ಏನಿದೆ ನೋಡಿ, ಇಲ್ಲಿ 1/2 ಇದೆ, ಲೆಸ್ ದ್ಯಾನ್ 1/2. ಇನ್ಸೈಡ್ ಸರ್ಕಲ್ ಆಗ್ಬಿಡುತ್ತೆ ಪಾಯಿಂಟ್. z equal to 0 ಇನ್ಸೈಡ್ ದ ಗಿವನ್ ಸರ್ಕಲ್. z equal to 1 ಏನಾಗುತ್ತೆ ನೋಡಿ ಕೊಟ್ರೆ, ಸೊ ಮಾಡ್ 1 equal to 1, ಸೊ ಗ್ರೇಟರ್ ದೆನ್ ಸರ್ಕಲ್ ಏನಿದೆ ನೋಡಿ, ಇಲ್ಲಿ 1/2 ಇದೆ, ಔಟ್ ಸೈಡ್ ಸರ್ಕಲ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಸಿಂಗ್ಯುಲರ್ ಪಾಯಿಂಟ್ ಇನ್ ದಿಸ್ ರೀಸನ್, ಕೊಟ್ಟಿರೋಂಥ ರೀಸನ್ ಅಲ್ಲಿ. ನೆಕ್ಸ್ಟ್ z equal to i ಇದೆ ನೋಡಿ, i ಏನಾಗ್ಬಿಡುತ್ತೆ, ಮಾಡ್ i ಅಂದ್ರೆ 1 ಆಗುತ್ತೆ. ಸೊ ಮಾಡ್ i equal to 1 ಆಗುತ್ತೆ. ಸೊ 1 ಈಸ್ ಗ್ರೇಟರ್ ದೆನ್ 1/2 ಆಗುತ್ತೆ, ಔಟ್ ಸೈಡ್ ಸರ್ಕಲ್. ನೋಡಿ, ಇದು ತೊಗೊಳಕ್ ಬರಲ್ಲ, ಇದು ತೊಗೊಳಕ್ ಬರಲ್ಲ. ಸಿಂಗ್ಯುಲರ್ ಪಾಯಿಂಟ್ ಏನಾಗುತ್ತೆ ಹೇಳಿ, ಇನ್ ದಿಸ್ ರೀಸನ್ ಓನ್ಲಿ z equal to 0 ಮಾತ್ರ. ಓಕೆನಾ? ಇವಾಗ ಏನಾಗ್ತದೆ ಹೇಳಿ ನೋಡೋಣ. ಇದು ಏನ್ ಮಾಡ್ತೀರಿ ಇವಾಗ? ಏನಾಗುತ್ತೆ ಇಲ್ಲಿ? x0 ಮಾತ್ರ ಚೆಕ್ ಮಾಡ್ಬೇಕಂತ ಸರ್ ರೆಸಿಡ್ಯೂಲ್. ಹೌದು, ಈಗ z equal to 0 ಮಾತ್ರ ಅಲ್ವಾ ಸಿಂಗ್ಯುಲರ್ ಪಾಯಿಂಟ್ ಇದರಲ್ಲಿ? ಎಸ್ ಸರ್. ಅಲ್ವಾ? ಒನ್ ಬರಲ್ಲ, ಕೇಳಿಸ್ತಿಲ್ಲ. ಹಾ ಸರ್, 2 ಔಟ್ ಸೈಡ್ ಇದೆ ಅಲ್ವಾ? ಸೊ ಮೇಲೆ ತಗೊಂಡ್ಬಿಟ್ಟು ಅನಾಲಿಟಿಕ್ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಾ? ಸರ್ಕಲ್ಸ್. ಓಕೆ ಸರ್. ಎಸ್ ಸರ್. ಓಕೆ, ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಬರ್ಕೊಂಡ್ರೆ ಇಲ್ಲಿ ನೋಡಿ, ಈಗ ಬರ್ಕೋಬೇಕು ನೀವು ಅದನ್ನ. e power z minus 1 divided by z minus 1 into z minus i whole square ಈ ತರ ಇದೆ. ಓಕೆನಾ? ಡಿವೈಡೆಡ್ ಬೈ ಯಾವ್ದು ಪ್ರಾಬ್ಲಮ್ ಇದೆ ಅದನ್ನ ಈಗ ಬರ್ಕೊಂಬಿಡಿ. z ಪ್ರಾಬ್ಲಮ್ ಇದೆ ಅಲ್ವಾ? z ಮೈನಸ್, ಅಥವಾ ಒಂದು ಕೆಲಸ ಮಾಡಿ, ಇಲ್ಲೇನು ಅವಶ್ಯಕತೆ ಇಲ್ಲ, ಎಫ್ ಆಫ್ z ಯಾಸ್ ಇಟ್ ಇದೆ ಹಂಗೆ ಬರ್ಕೊಳ್ಳಿ. ಓಕೆನಾ? ಇವಾಗ ಯಾವ ಪಾಯಿಂಟ್ ಪ್ರಾಬ್ಲಮ್ ಇದೆ ಹೇಳಿ? z equal to 0 ಪ್ರಾಬ್ಲಮ್ ಇದೆ. ಇವಾಗ ನೋಡಿ, ಲಿಮಿಟ್ z tends to 0, ಎಫ್ ಆಫ್ z ಏನಾಗುತ್ತೆ ನೋಡಿ, ಎಫ್ ಆಫ್ z ಏನಿದೆ ಅಲ್ಲಿ, e power z minus 1 divided by z into z minus 1 into z minus i whole square. z tends to 0 ಮಾಡಿ, ಏನ್ ಬರುತ್ತೆ ನೋಡಿ, ಇದು e power 0 1 minus 1 ಆಗುತ್ತಾ? 0/0 ಫಾರ್ಮ್ ಬರ್ತಿದೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ರೆಸ್ಪಾನ್ಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸರ್ ಕೇಳಿಸುತ್ತಾ? ಓಕೆ, ನಿಮ್ಗೆ ಯಾವ್ದು ಬರುತ್ತೆ ಅದನ್ನೇ ಮಾಡಿ ಸರ್. ಈಗ ಇಲ್ಲಿ ಯಾವ್ದು ಬರುತ್ತೆ ಅದನ್ನೇ ಮಾಡಿ. ಒಂದು ಕೆಲಸ ಮಾಡಿ ನೋಡಿ, ಇಲ್ಲಿ ಕೌಶಿ ರೆಸಿಡ್ಯೂ ಥಿಯರಮ್ ಏನಾದ್ರು ಡಿಫಿಕಲ್ಟ್ ಅನ್ಸಿದ್ರೆ ಡಿಫಿಕಲ್ಟ್ ಆಗೋದಿಲ್ಲ, ಯಾಕಂದ್ರೆ ರಿಸ್ಕ್ ಇದೆ ಇಲ್ಲಿ. ಓಕೆನಾ? ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಅದನ್ನೇ ಮಾಡಿ. ನೋಡಿ, ಮಾಡ್ z equal to 1/2 ಇದೆ ರೀಸನ್. ಓಕೆನಾ? ಇವಾಗ ಏನಾಗ್ಬಿಡುತ್ತೆ, ಇವಾಗ ಹೇಳಿ, z equal ಆಗುತ್ತೆ ಇನ್ ದಿಸ್ ರೀಸನ್. ಸೊ ಇವಾಗ ಏನ್ ಮಾಡ್ತಾರೆ, ಇಂಟಿಗ್ರೇಷನ್ ಓವರ್ ಸಿ e power z minus 1 divided by ಇದನ್ನ ಮೇಲ್ ತಗೊಂಬಿಡಿ. ಸೊ ಮೇಲ್ ತಗೊಂಡ್ಬಿಟ್ಟು ಅನಾಲಿಟಿಕ್ ಮಾಡ್ಕೊಳ್ಳಿ. z minus 1 into z minus i whole square divided by ಯಾವ್ದು ಪ್ರಾಬ್ಲಮ್ ಇದೆ, z equal to 0 ಪ್ರಾಬ್ಲಮ್ ಇದೆ, ಅದನ್ನ ಡಿನಾಮಿನೇಟರ್ ಬರ್ಕೊಳ್ಳಿ. z minus 0 ಆಗುತ್ತೆ. z ಇದೆ ಅಲ್ವಾ? z minus 0 ಅಂತ ಬರೀಬಹುದು ಇಂಟು dz. ಇಲ್ಲಿದೆ ನೋಡಿ, ಇದು ಎಫ್ ಆಫ್ z ಇವಾಗ. ಓಕೆನಾ? ಸೊ ಲೆಟ್
ಎಫ್ ಆಫ್ ಝಡ್ ಈಕ್ವಲ್ ಟು ಇ ಪವರ್ ಝಡ್ ಮೈನಸ್ ಒನ್ ಡಿವೈಡೆಡ್ ಬೈ ಝಡ್ ಮೈನಸ್ ಒನ್ ಇಂಟು ಝಡ್ ಮೈನಸ್ ಐ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ? ನೋಡಿ ಸಿಂಗುಲರ್ ಪಾಯಿಂಟ್ ಯಾವ್ದಿದೆ, ಅಟ್ ಝಡ್ ಈಕ್ವಲ್ ಟು 0 ಇದೆ, ಅಟ್ ಝಡ್ ಈಕ್ವಲ್ ಟು 0. ಸೊ ಬೈ ಇವಾಗ ಏನಾಗ್ಬಿಡುತ್ತೆ, ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಏನಾಗ್ಬಿಡುತ್ತೆ ಅಂತಂದ್ರೆ ನೋಡಿ 2πi ಇಂಟು ಎಫ್ ಆಫ್ ಯಾವ ಸಿಂಗುಲರ್ ಪಾಯಿಂಟ್ ಇದೆ ನೋಡಿ ಇಲ್ಲಿ 0, ಎಫ್ ಆಫ್ 0 ಆಗುತ್ತೆ. ಸೊ 2πi ಇಂಟು ಎಫ್ ಆಫ್ 0 ಏನಾಗುತ್ತೆ ನೋಡಿ, ಎಫ್ ಆಫ್ ಝಡ್ ಅಂದ್ರೆ ಇಲ್ಲಿದೆ, ಎಫ್ ಆಫ್ 0 ಏನಾಗುತ್ತೆ, ಝಡ್ಗೆ 0 ಕೊಡಿ, ಇ ಪವರ್ 0 ಮೈನಸ್ 1 ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಹೇಳಿ 0 ಆಗ್ಬಿಡುತ್ತೆ ಸರ್. ಮೈನಸ್ 1 ಇಂಟು 0 ಮೈನಸ್ ಐ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ 1 ಮೈನಸ್ 1 ಆಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ 0 ಆಗುತ್ತೆ. ಸೊ 2π ಇಂಟು 0 ಆಗ್ಬಿಡುತ್ತೆ 0 ಆಗುತ್ತೆ. ಸೊ ಆಗ ಏನಾಗ್ಬಿಡುತ್ತೆ ಹೇಳಿ 0 ಆಗುತ್ತೆ ಅಷ್ಟೇ, ಈಕ್ವಲ್ ಟು 0. ಕ್ಲಿಯರಾ? ಎಸ್ ಸರ್. ಸರ್ ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನ ಮಾಡಿ ಅಷ್ಟೇ, ಇದನ್ನೇ ಮಾಡ್ಬೇಕಂತ ಏನಿಲ್ಲ ಇವಾಗ. ಓಕೆ, ಇಲ್ಲಿ ನೋಡಿ ರೆಸಿಡ್ಯೂ ಮಾಡ್ಬಿಟ್ಟೆ ಮಾಡ್ಬೇಕಿದು, ಕೌಶಿ ಇಂಟಿಗ್ರಲ್ ಯಾವ್ದು ವರ್ಕ್ ಆಗಲ್ಲ ಇಲ್ಲಿ. ಸೊ ರೆಸಿಡ್ಯೂ ಮಾಡ್ಬಿಟ್ಟೆ ಮಾಡ್ಬೇಕು ನೋಡಿ. ಇಲ್ಲಿ ಏನಾಗುತ್ತೆ ನೋಡಿ, ಯಾವ ಫಂಕ್ಷನ್ ಕೊಟ್ಟಿದಾರಪ್ಪ, ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇಂಟು ಇ ಪವರ್ 1/z ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ನೋಡ್ಬೇಕು ಸಿಂಗುಲರ್ ಪಾಯಿಂಟ್ ಯಾವ್ದು ಈ ಫಂಕ್ಷನ್ಗೆ, ಝಡ್ ಇಂಟು ಇ ಪವರ್ 1/z. ಸಿಂಗುಲರ್ ಪಾಯಿಂಟ್ ಸರ್. ಯಾಕೆ ಸರ್, ಝಡ್ ಈಕ್ವಲ್ ಟು ಅಲ್ಲಿ ನೋಡಿ 1/z ಇದೆ. ಸೊ ಅನಾಲಿಟಿಕ್ ಎಲ್ಲ ಆಗುತ್ತೆ ಇ ಟು ದಿ ಪವರ್ ಆಫ್ ಝಡ್ ಈಕ್ವಲ್ ಟು 0 ಸರ್. ಝಡ್ ಈಕ್ವಲ್ ಟು 0 ಅಲ್ವಾ? ಸೊ ಎಲ್ಲಿ ಮಾಡ್ ಝಡ್ ಈಕ್ವಲ್ ಟು 1 ಅಲ್ಲಿ ಬರುತ್ತಲ್ವಾ, ಅದು ಬರುತ್ತಲ್ವಾ ಈ ಪಾಯಿಂಟು ಬರುತ್ತೆ ಸರ್, ಅಲ್ಲಿ ಇದೆ ಅಲ್ವಾ? ಓಕೆ, ಇವಾಗ ಏನ್ ಮಾಡ್ತೀನಿ ಅಂದ್ರೆ ಎಫ್ ಆಫ್ ಝಡ್ ಈಕ್ವಲ್ ಟು, ಸೊ ಇದು ಎಕ್ಸ್ಪ್ಯಾನ್ಷನ್ ಬರ್ಕೊಳ್ಳಿ, ಲಾರೆಂಟ್ ಸೀರೀಸ್ ಎಕ್ಸ್ಪ್ಯಾನ್ಷನ್. ಇ ಪವರ್ ಝಡ್ ಅಂದ್ರೆ ಏನಿದೆ ನೋಡಿ ಇಲ್ಲಿ 1 + z ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ z³ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್, ಈ ತರ ಇದೆ. ಸೊ ಇವಾಗ z ಬದಲಿ 1/z ಕೊಡಿ, ಯಾಕಂದ್ರೆ ಇ ಪವರ್ 1/z ಎಕ್ಸ್ಪ್ಯಾನ್ಷನ್ ಬೇಕು. ಏನಾಗುತ್ತೆ ಅವಾಗ 1 + 1/z ಪ್ಲಸ್ 1/z ಸ್ಕ್ವೇರ್ ಇಂಟು 2 ಫ್ಯಾಕ್ಟೋರಿಯಲ್ ಪ್ಲಸ್ 1/z³ ಇಂಟು 3 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್. ಓಕೆನಾ? ಸೊ ಇವಾಗ ಇ ಪವರ್ 1/z ಎಕ್ಸ್ಪ್ಯಾನ್ಷನ್ ಇಲ್ಲಿ ಬರ್ಕೊಂಡ್ಬಿಟ್ರೆ ಏನಾಗುತ್ತೆ, 1 + 1/z ಪ್ಲಸ್ 1/z ಸ್ಕ್ವೇರ್ ಇಂಟು 2 ಫ್ಯಾಕ್ಟೋರಿಯಲ್ ಪ್ಲಸ್ 1/z³ ಇಂಟು 3 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್. z ಅನ್ನ ಮಲ್ಟಿಪ್ಲೈ ಮಾಡಿ ಸರ್, z ಅನ್ನ ಮಲ್ಟಿಪ್ಲೈ ಮಾಡಿ, z ಇಂಟು 1 z ಆಗುತ್ತೆ, ಪ್ಲಸ್ 1 ಆಗುತ್ತೆ, ಪ್ಲಸ್ ಇಲ್ಲಿ 1z ಮತ್ತೆ z ಗೆಟ್ ಕ್ಯಾನ್ಸಲ್, z ಇಂಟು 2 ಫ್ಯಾಕ್ಟೋರಿಯಲ್ ಪ್ಲಸ್ ಇಲ್ಲಿ ಏನಾಗುತ್ತೆ z ಮತ್ತೆ z ಕ್ಯಾನ್ಸಲ್, z ಸ್ಕ್ವೇರ್ ಇಂಟು 3 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್. ಸೊ ಇವಾಗ ನಿಮ್ಗೆ ಹೇಳಿದೆ ಲಾರೆಂಟ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಅಲ್ಲಿ, ಓಕೆನಾ, ರೆಸಿಡ್ಯೂ ಆಫ್ ಎಫ್ ಆಫ್ ಝಡ್ ಅಟ್ ಸಿಂಗುಲರ್ ಪಾಯಿಂಟ್, ಯಾವ ಸಿಂಗುಲರ್ ಪಾಯಿಂಟ್ ಇವಾಗ ಇರೋದು ಇಲ್ಲಿ 0 ಇದೆ, 0 ಬರ್ಕೋಬೇಕು, ಈಕ್ವಲ್ ಟು ಕೋಎಫಿಷಿಯಂಟ್ ಆಫ್ 1/z ನೋಡಬೇಕು. ಕೋಎಫಿಷಿಯಂಟ್ ಆಫ್ 1/z ಇಲ್ಲಿದೆ ನೋಡಿ, 1/2 ಸರ್, 1/2 ಫ್ಯಾಕ್ಟೋರಿಯಲ್ ಇದೆ. ದಟ್ ಮೀನ್ಸ್ ವಾಟ್ 1/2 ಆಗುತ್ತೆ. ಸೊ ದಿಸ್ ಇಸ್ ದ ರೆಸಿಡ್ಯೂ. ಸೊ ರೆಸಿಡ್ಯೂ ಕೌಶಿಸ್ ರೆಸಿಡ್ಯೂ ಥಿಯರಮ್ ಇದೆ ನೋಡಿ, ಅದೇನ್ ಹೇಳುತ್ತೆ ಅಂತಂದ್ರೆ 2πi ಇಂಟು ಸಮ್ ಆಫ್ ಆಲ್ ರೆಸಿಡ್ಯೂಸ್. ಓಕೆನಾ? ಇಲ್ಲಿ ಇರೋದೇ ಒಂದೇ ಒಂದು ರೆಸಿಡ್ಯೂ ಬರುತ್ತೆ, ಯಾಕಂದ್ರೆ ಸಿಂಗುಲರ್ ಪಾಯಿಂಟ್ ಒಂದಿದೆ. ಯಾವ್ದು ಬಂದಿದೆ ನೋಡಿ, ಅದು 1/2 ಬಂದಿದೆನಾ, ಇಲ್ಲಿ 1/2 ಬರ್ಕೊಳ್ಳಿ. ಓಕೆನಾ? 2πi ಜೊತೆಗೆ ಸಮ್ ಆಫ್ ಆಲ್ ರೆಸಿಡ್ಯೂ ಮಾಡ್ಬೇಕಷ್ಟೇ. ಇಲ್ಲಿ ಏನಾದ್ರೂ 2 ಪಾಯಿಂಟ್ ಸಿಂಗುಲರ್ ಪಾಯಿಂಟ್ಸ್ ಬಂದಿದ್ರೆ ಫಸ್ಟ್ 1 ಪಾಯಿಂಟ್, ಫಸ್ಟ್ ಪಾಯಿಂಟ್ ಅಂತ ಕಂಡುಹಿಡಿತೀರಾ, ಒಂದು ಆನ್ಸರ್ ಬರುತ್ತೆ. ಇನ್ನೊಂದು ಪಾಯಿಂಟ್ ಬಂದಿರುತ್ತಲ್ಲ ಅದಕ್ಕೂ ಮಾಡ್ತೀರಾ, ಅದಕ್ಕೊಂದು ಆನ್ಸರ್ ಬರುತ್ತೆ. ಸೊ ಎರಡನ್ನೂ ಆಡ್ ಮಾಡಬೇಕು, ಸಮ್ ಆಫ್ ಆಲ್ ರೆಸಿಡ್ಯೂ ಇಂಟು 2πi ಅಷ್ಟೇ ಅದು ರಿಸಲ್ಟ್. ಓಕೆನಾ? 2 ಗೆಟ್ ಕ್ಯಾನ್ಸಲ್, ಏನಾಗ್ಬಿಡುತ್ತೆ ಆನ್ಸರ್ ಹೇಳಿ, πi. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಇಂಟಿಗ್ರೇಷನ್, πi ಆಗುತ್ತೆ ಅಷ್ಟೇ. ಕ್ಲಿಯರ್ ಇದು? ಕ್ಲಿಯರಾ? ಎಸ್ ಸರ್. ಎಸ್ ಸರ್. ಓಕೆ, ಸೇಮ್ ಅದೇ ತರ ಇದನ್ನು ಮಾಡ್ಬಿಡಿ ಅಷ್ಟೇ. ಇಲ್ಲಿ ನೋಡ್ಬೇಕಿಲ್ಲಿ ಯಾವುದು, ಈಗ ನೋಡಿ ಕಾಂಟರ್ ಏನ್ ಕೊಟ್ಟಿದ್ದಾರೆ, ಯೂನಿಟ್ ಸರ್ಕಲ್ ಕೊಟ್ಟಿದ್ದಾರೆ, ಅದು ಗಮನದಲ್ಲಿ ಇರ್ಬೇಕು ನಿಮಗೆ, ಮಾಡ್ ಝಡ್ ಈಕ್ವಲ್ ಟು 1 ಅಂತ. ಓಕೆನಾ? ಇವಾಗ ಇಲ್ಲಿ ನೋಡಿ ಸೈನ್ ಆಫ್ 1/z ಅಂತ ಕೊಟ್ಟಿದೀವಿ ಫಂಕ್ಷನ್, ದಿಸ್ ಇಸ್ ದ ಫಂಕ್ಷನ್. ಓಕೆನಾ? ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ ಅದನ್ನ ಬರ್ಕೊಂಡ್ರೆ ಲಾರೆಂಟ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ನೋಡಿ, ಸೈನ್ z ಅಂತಂದ್ರೆ ಏನಿದೆ ಎಕ್ಸ್ಪ್ಯಾನ್ಷನ್ ಇಲ್ಲಿ, ಟೇಲರ್ಸ್ ಮೈನಸ್ ಅನಾಲಿಟಿಕ್ ಫಂಕ್ಷನ್ ಆಗಿರೋದ್ರಿಂದ ಟೇಲರ್ ಸೀರೀಸ್ ಏನ್ ಬರುತ್ತೆ, 1 ಮೈನಸ್ z³ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ z⁵/5 ಫ್ಯಾಕ್ಟೋರಿಯಲ್ ಮೈನಸ್ ಅಂಡ್ ಸೊ ಆನ್. ಓನ್ಲಿ ರೆಗ್ಯುಲರ್ ಪಾರ್ಟ್ ಬರುತ್ತೆ, ಯಾಕೆ ಅನಾಲಿಟಿಕ್ ಫಂಕ್ಷನ್ ಟೇಲರ್ ಸೀರೀಸ್ ಅಲ್ಲಿ ರೆಗ್ಯುಲರ್ ಪಾರ್ಟ್ ಮಾತ್ರ ಇರುತ್ತೆ, ಪ್ರಿನ್ಸಿಪಲ್ ಪಾರ್ಟ್ ಇರಲ್ಲ. ಸೊ ಲಾರೆಂಟ್ ಸೀರೀಸ್ ಹೇಳಿ, z ಮೈನಸ್ z³ ಬೈ 3 ಫ್ಯಾಕ್ಟೋರಿಯಲ್ ಅಲ್ಲ ಸರಿ, z³ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಸ್ಟಾರ್ಟಿಂಗ್ ಪಾಯಿಂಟ್ z ಬರುತ್ತೆ ಸರ್, z ಮೈನಸ್ ಓಕೆ z, ಸಾರಿ z ಇದೆ ಅಲ್ವಾ, ಏನಾಗ್ಬಿಡುತ್ತೆ ಹೇಳಿ ತಗೊಂಡ್ರೆ 1/z ಮೈನಸ್
1 by z cube into 3 factorial plus 1 by z power 5 into 5 factorial ಆಗುತ್ತೆ ಇದಕ್ಕೆ. ನೆಕ್ಸ್ಟ್ ಮೈನಸ್ ಅಂಡ್ ಸೊ ಆನ್. ಓಕೆನಾ? ಸೊ ಕೋಎಫಿಷಿಯಂಟ್ ಆಫ್ 1 by z ಏನಿದೆ ನೋಡಿ, ದಟ್ ಈಸ್ ದ ರೆಸಿಡ್ಯೂ ಆಫ್ ಎಫ್ ಆಫ್ z ಅಟ್ ಯಾವ ಪಾಯಿಂಟ್ ಇದೆ ಸಿಂಗುಲರ್ ಪಾಯಿಂಟ್ ಯಾವ್ದು ಹೇಳಿ ಇದಕ್ಕೆ, ಈ ಫಂಕ್ಷನ್ಗೆ ಸಿಂಗುಲರ್ ಪಾಯಿಂಟ್ 0 ಅಷ್ಟೇ. ಓಕೆನಾ? ಸೊ z ಮೈನಸ್ 0 ಫಾರ್ಮ್ ಅಲ್ಲಿ ಬರ್ತಿದೆ ನೋಡಿ ಇಲ್ಲಿ, z ಮೈನಸ್ 0 ಹೋಲ್ ಕ್ಯೂಬ್, z ಮೈನಸ್ 0 ಹೋಲ್ ಪವರ್ 5. ಓಕೆನಾ? ಸೊ ರೆಸಿಡ್ಯೂ ಆಫ್ ಎಫ್ ಆಫ್ z ಅಟ್ 0 ಏನಾಗುತ್ತೆ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ 1 by z 1 ಇದೆ, 1 ಬರುತ್ತೆ. ಸೊ ಕೌಶಿ ರೆಸಿಡ್ಯೂ ಥಿಯರಮ್ ಏನ್ ಹೇಳುತ್ತೆ ಅಂತಂದ್ರೆ 2πi ಇಂಟು ಸಮ್ ಆಫ್ ಆಲ್ ರೆಸಿಡ್ಯೂಸ್. ಬಂದಿರೋದೇ ಒಂದೇ ಒಂದು ರೆಸಿಡ್ಯೂ ಬಂದಿದೆ, ಅದೇನ್ ಬಂದಿದೆ ನೋಡಿ, 1 ಬಂದಿದೆ. ಸೊ 2πi ಇಂಟು 1 ಏನಾಗ್ಬಿಡುತ್ತೆ, 2πi ಆಗುತ್ತೆ. ಸೊ ಏನಾಗ್ಬಿಡುತ್ತೆ ಹಂಗಾರೆ ಆನ್ಸರ್ 2πi ಆಗುತ್ತೆ. ಕ್ಲಿಯರಾ? ಕ್ಲಿಯರಾ ಸರ್? ಓಕೆ. ಇವಾಗ ಇದೇ ಪ್ರಾಬ್ಲಮ್ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇದೇ ರೀಸನ್ ಕೊಡ್ತೀನಿ ಅನ್ಕೊಡಿ, ಇದೇ ರೀಸನ್ ನಾನು ಈ ತರ ತಗೊಂಡ್ಬಿಡ್ತೀನಿ. ಸೈನ್ ಆಫ್ 1 divided by z minus 2. What is the answer of this integration on this closed contour? 0 sir. 0 ಆಗ್ಬಿಡುತ್ತೆ. ಯಾಕಂದ್ರೆ ಸೈನ್ ಆಫ್ 1 by z minus 2 ಗೆ ಇನ್ ದಿಸ್ ರೀಸನ್ ಅಂದ್ರೆ ಇದಕ್ಕೆ ಏನಾಗುತ್ತೆ, ಸಿಂಗುಲರ್ ಪಾಯಿಂಟ್ z equal to 2 ಆಗುತ್ತೆ. ಬಟ್ z equal to 2 ಇದೆ ನೋಡಿ, ಇನ್ಸೈಡ್ ಇಲ್ಲ. ಮಾಡ್ z equal to 1 ಗೆ ಇನ್ಸೈಡ್ ಮತ್ತೆ ಬೌಂಡ್ರಿ ಮೇಲೆ ಇಲ್ಲ ಅಲ್ವಾ, ಹಾಗಾಗಿ ನಾಟ್ ಅಪ್ಲಿಕೇಬಲ್. ಓಕೆನಾ? ಅದೇನಾಗ್ಬಿಡುತ್ತೆ, ಇನ್ ದಿಸ್ ರೀಸನ್ ಅನಾಲಿಟಿಕ್ ಆಗುತ್ತೆ, ಅನಾಲಿಟಿಕ್ ಫಂಕ್ಷನ್. ಸೊ ಕೌಶಿ ಫಾರ್ಮುಲಾ ಇದೆಯಲ್ಲ ಅದೇನಾಗ್ಬಿಡುತ್ತೆ, ಕೌಶಿ ಥಿಯರಮ್ ಇದೆ ನೋಡಿ, ಕೌಶಿ ಇಂಟಿಗ್ರಲ್ ಥಿಯರಮ್ ಪ್ರಕಾರ ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ z ಈಸ್ ಅನಾಲಿಟಿಕ್ ಇಂಟು ಡಿ ಝಡ್. ಅನಾಲಿಟಿಕ್ ಫಂಕ್ಷನ್ ಇಂಟಿಗ್ರೇಟ್ ಮಾಡೋದು ಬರುತ್ತೆ ಅಂತ ಹೇಳಿದ್ರೆ ನಿಮಗೆ 0 ಬರುತ್ತೆ. It means general part ಅಲ್ಲ ಸರ್ ಅದು? ಯಾವುದು ಸರ್? ಅದೇ equal to 0 ಬರುತ್ತಲ್ಲ ಸರ್, ಅದು ಜನರಲ್ ಪಾರ್ಟ್ ಅಲ್ಲಿ 0 ಆಗ್ಬಿಡುತ್ತಲ್ಲ ಕೌಶಿ ಇಂಟಿಗ್ರಲ್ ಫಾರ್ಮ್ ಪ್ರಕಾರ. ಎಫ್ ಆಫ್ z 0 ಬರ್ತಿದೆ ಅಂತಂದ್ರೆ ನಮಗೆ ಅನಾಲಿಟಿಕ್ ಅಲ್ವಾ ಎಫ್ ಆಫ್ z. ಇವಾಗ ಎಫ್ ಆಫ್ z ಇಸ್ ಅನಾಲಿಟಿಕ್. ಸೊ ವಿಚ್ ಇಂಪ್ಲೈಸ್ ದಟ್ ನಮಗೆ ಏನ್ ಸಿಗುತ್ತೆ, ಎಫ್ ಕ್ಯಾನ್ ಬಿ ರಿಟರ್ನ್ ಆಸ್ ಟೇಲರ್ ಸೀರೀಸ್. ಓಕೆನಾ? ಟೇಲರ್ ಸೀರೀಸ್ ಎಕ್ಸ್ಪೆನ್ಷನ್ ಸಿಗುತ್ತೆ ನಮಗೆ. ಸೊ ಬಟ್ ಯಾವ ಪಾಯಿಂಟ್ ಅಂದ್ರೆ z equal to z0. ಓಕೆನಾ? ಸೊ ಟೇಲರ್ ಸೀರೀಸ್ ಎಕ್ಸ್ಪೆನ್ಷನ್ ಸಿಕ್ತಿದೆ ಅಂತಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ, ಓನ್ಲಿ ರೆಗ್ಯುಲರ್ ಪಾರ್ಟ್ ಸಿಗುತ್ತೆ. ರೆಗ್ಯುಲರ್ ಪಾರ್ಟ್ ಸಿಕ್ತು ಅಂತಂದ್ರೆ ನಮಗೆ ಪ್ರಿನ್ಸಿಪಲ್ ಪಾರ್ಟ್ ಬೇಕು. ಇವಾಗ 1 by z ಕೋಎಫಿಷಿಯಂಟ್ ಬೇಕು ಅಂತಂದ್ರೆ 1 by z minus z0, ಯಾಕಂದ್ರೆ z equal to z0 ಇದೆ ಇಲ್ಲಿ. ಓಕೆನಾ? 1 by z minus z0 ಬರಲ್ಲ ನಮಗೆ ಟರ್ಮ್ ಅಲ್ಲಿ, ಹಾಗಾಗಿ ಏನಾಗ್ಬಿಡುತ್ತೆ ಕೋಎಫಿಷಿಯಂಟ್ ಆಫ್ 1 by z minus z0 ಏನಾಗುತ್ತೆ, 0 ಆಗುತ್ತೆ. ಸೊ ರೆಸಿಡ್ಯೂ 0 ಆಗುತ್ತೆ. ಸೊ 2πi ಇಂಟು ರೆಸಿಡ್ಯೂ 0 ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ ಆನ್ಸರ್, ಇದು 0 ಆಗುತ್ತಾ? ಕರೆಕ್ಟ್ ಅಲ್ವಾ? ಇಲ್ಲ ಒಂದು ಕೆಲಸ ಮಾಡಿ ಸರ್, ಅದು ಬಿಡಿ ಹೋಗ್ಲಿ. ಇನ್ನೊಂದು ರಿಸಲ್ಟ್ ಇದೆ ನೋಡಿ, ಯಾವುದು? ಇಫ್ ಎಫ್ ಆಫ್ z is analytic, then integration over c f of z into dz ಆಗುತ್ತೆ, 0 ಆಗುತ್ತಾ? ಕೌಶಿಸ್ ಥಿಯರಮ್. ಸೊ ಇದೇನಾಗ್ಬಿಡುತ್ತೆ, ಸೈನ್ ಆಫ್ 1 by z minus 2 ಇದೆ ನೋಡಿ, ಇದು ಅನಾಲಿಟಿಕ್ ಆಗುತ್ತೆ ಇನ್ ಮಾಡ್ z equal to 1. ಸೊ ಅನಾಲಿಟಿಕ್ ಫಂಕ್ಷನ್ ಇಂಟಿಗ್ರೇಟ್ ಏನ್ ಮಾಡಿದ್ರೆ ಏನಾಗುತ್ತೆ, ಬೈ ಕೌಶಿಸ್ ಥಿಯರಮ್ 0 ಆಗುತ್ತೆ. ಕ್ಲಿಯರಾ? ಓಕೆ, ಇಲ್ಲಿ ಕ್ವಶನ್ ಇದೆ ನೋಡಿ, ಕ್ವಶನ್. ಸೊ ಲೆಟ್ ಎಫ್ ಆಫ್ z K-set question ಇದು. So let f of z equal to 1 plus 2z divided by z square plus z cube. So which one of the following statement is true? First one ಇಲ್ಲಿ ಕೊಟ್ಟಿದ್ದಾರೆ ನೋಡಿ, the expansion of f of z is 1 by z cube plus 1 by z square minus 1 plus z ಹಿಂಗೆಲ್ಲ ಇದೆ. ಸೊ ಫಾರ್ ಯಾವ ರೀಸನ್ ಅಲ್ಲಿ 0 less than mod z less than 1 ಅಲ್ಲಿ, ಓಕೆನಾ? 0 less than mod z less than 1 ಅಲ್ಲಿ. ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ರೆಸಿಡ್ಯೂ ಆಫ್ f of z at z equal to 0 is 1. f of z is analytic at z equal to 0 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಆಪ್ಷನ್ 3 ಇದೆ ನೋಡಿ, ಈ ಫಂಕ್ಷನ್ ಕೊಟ್ಟಿದಾರಲ್ವಾ, ಅನಾಲಿಟಿಕ್ ಆಗುತ್ತಾ at z equal to 0? Yes sir. Z square ಕಾಮನ್ ತಗೊಳ್ಳಿ ಸರ್, 1 plus z 1 plus. ಅನಾಲಿಟಿಕ್ ಆಗುತ್ತೋ ಆಗಲ್ವಾ? No sir. ಆಗಲ್ಲ.
ಅಲ್ವಾ? ಯಾಕೆ ಅಂದ್ರೆ ನೋಡಿ, ಇಲ್ಲಿ ಅನಾಲಿಟಿಕ್ ಆಗ್ಬೇಕಂದ್ರೆ ಏನಾಗಬೇಕು, ಡಿಫೈನ್ ಆಗ್ಬೇಕಷ್ಟೇ, ಇದು ಲಿಮಿಟ್ ವ್ಯಾಲ್ಯೂ ಡಿಫೈನ್ ಆಗಬೇಕು. ಸೊ ಲಿಮಿಟ್ z ಟೆನ್ಸ್ ಟು 0 ಏನಾಗ್ಬಿಡುತ್ತೆ, ಅದು 1 + 2z ಡಿವೈಡೆಡ್ ಬೈ z² + z³ ಆಗುತ್ತೆ. ಏನಾಗ್ಬಿಡುತ್ತೆ ಇವಾಗ ಲಿಮಿಟ್ ಕೊಟ್ರೆ 1/0 ಆಗ್ಬಿಡುತ್ತೆ, ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಇನ್ಫಿನಿಟಿ ಬಂತು ಅಂತಂದ್ರೆ ಲಿಮಿಟ್ ಏನಾಗ್ತಿದೆ ಇಲ್ಲಿ, ಫೈನೈಟ್ಲಿ ಬರ್ತಿಲ್ಲ. ಸೊ ಫೈನೈಟ್ಲಿ ಬರ್ಲಿಲ್ಲ ಏನಾಗ್ಬಿಡುತ್ತೆ, ನಾಟ್ ಕಂಟಿನ್ಯೂಸ್. ಸೊ ನಾಟ್ ಕಂಟಿನ್ಯೂಸ್ ಇಂಪ್ಲೈಸ್ ನಾಟ್ ಡಿಫರೆನ್ಷಿಯಬಲ್, ನಾಟ್ ಡಿಫರೆನ್ಷಿಯಬಲ್ ಇಂಪ್ಲೈಸ್ ನಾಟ್ ಅನಾಲಿಟಿಕ್. ಓಕೆನಾ? ಸೊ ಹಾಗಾಗಿ ಆಪ್ಷನ್ 3 ಡಿಸ್ಕಾರ್ಡ್ ಮಾಡಿ. ಇಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ, ಡಿನಾಮಿನೇಟರ್ ಇದೆ ನೋಡಿ, ಆ ಫಂಕ್ಷನ್ ಡಿನಾಮಿನೇಟರ್, ಅದನ್ನ ಈಕ್ವೇಟ್ ಟು 0 ಮಾಡಿ. ಈಕ್ವೇಟ್ ಟು 0 ಮಾಡೋದು ಏನ್ ಬರುತ್ತೆ, z² + z³ = 0. z² ಕಾಮನ್ ತಗೊಂಡ್ರೆ 1 + z = 0, z = 0 ಬಂದ್ಬಿಡುತ್ತೆ. ಅಂದ್ರೆ ಈ ಪಾಯಿಂಟ್ ಹತ್ರ ಪ್ರಾಬ್ಲಮ್ ಇದೆ ಅಂತ. ದಟ್ ಮೀನ್ಸ್ ವಾಟ್, ಸಿಂಗುಲರ್ ಪಾಯಿಂಟ್. ಸಿಂಗುಲರ್ ಪಾಯಿಂಟ್ ಮೀನ್ಸ್ ವಾಟ್, ನಾಟ್ ಅನಾಲಿಟಿಕ್. ಓಕೆನಾ? ಸೊ ಹಾಗೆ ಆಪ್ಷನ್ ಸಿ ಡಿಸ್ಕಾರ್ಡ್. ಓಕೆ, ಇವಾಗ ನೋಡಿ ಇಲ್ಲಿ ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಇದೆ. ಓಕೆನಾ? ಆಪ್ಷನ್ ಬಿ ಹೇಳ್ತಿದ್ರೆ ನೋಡಿ, ರೆಸಿಡಿವ್ ಆಫ್ f of z at z = 0 1 ಅಂತ ಕೊಟ್ಟಿದ್ದಾರೆ. ರೆಸಿಡಿವ್ ಆಫ್ f of z at z = 0 -1 ಅಂತ ಕೊಟ್ಟಿದ್ದಾರೆ. ನೋಡಿ ಎಕ್ಸಾಮ್ ಅಲ್ಲಿ ಎರಡು ಆಪ್ಷನ್ ಅಲ್ಲಿ ಈ ತರ ಕೊಟ್ಟಿರ್ತಾವೆ ನೋಡಿ, ರೆಸಿಡಿವ್ ಆಫ್ f of z ಬಗ್ಗೆ ಮಾತಾಡ್ತಿದ್ದಾರೆ ಸೆಕೆಂಡ್ ಆಪ್ಷನ್ ಅಲ್ಲಿ, ಫೋರ್ತ್ ಆಪ್ಷನ್ ಅಲ್ಲೂ ರೆಸಿಡಿವ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅಂತ ಎರಡು ಆಪ್ಷನ್ಸ್ ಇದೆ ನೋಡಿ ಇಲ್ಲಿ, ಕರೆಕ್ಟ್ ಅಲ್ವಾ? ಎರಡು ಆಪ್ಷನ್ಸ್ ಇದೆ. ಇವಾಗ ನಾವು ರೆಸಿಡಿವ್ ನ ಕಂಡು ಹಿಡಿದು ಬಿಟ್ರೆ ಇದರಲ್ಲಿ ಎರಡರಲ್ಲಿ ಒಂದಾಗುತ್ತೆ, ಇಲ್ಲ ಬೇರೆ ಆನ್ಸರ್ 2 ಬಂತ ಅನ್ಕೊಳ್ಳಿ, ಎರಡೂ ಆಗಲ್ಲ, ಬಿ ಮತ್ತೆ ಡಿ ಎರಡೂ ಡಿಸ್ಕಾರ್ಡ್ ಮಾಡ್ಬಿಡ್ಬೋದು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಸೊ ನಾವು ಆಪ್ಷನ್ ಬಿ ಮಾಡ್ಬೇಕು ಇವಾಗ. ಅಂದ್ರೆ ರೆಸಿಡಿವ್ ಆಫ್ f of z ನ ಕಂಡು ಹಿಡಿಯೋದು ಬೆಸ್ಟ್. ಏನ್ ಬರುತ್ತೆ ನೋಡಿ ರೆಸಿಡಿವ್, ಬಿ ಡಿ ಎರಡು ಬರ್ತಿಲ್ಲ ಸರ್. ಸರ್ ಬಿ ಡಿ 0 ಬರ್ತಿಲ್ಲ ಸರ್. ಓಕೆ, ಇಲ್ಲಿ ಗೊತ್ತಾಗುತ್ತೆ ನೋಡಿ. ಓಕೆ, f of z = ಏನಿದೆ ನೋಡಿ ಇಲ್ಲಿ, 1 + 2z ಡಿವೈಡೆಡ್ ಬೈ z² + z³ ಇದೆ ಅಲ್ವಾ? ಸೊ ಇವಾಗ ಏನಂತ ಹೇಳ್ತಿದ್ದಾರೆ, ರೆಸಿಡಿವ್ ಆಫ್ f of z at z = 0. ನೋಡಿ, ಕೋಎಫಿಷಿಯಂಟ್ ಆಫ್ 1 / z - z0 is the residue about z = z0. ಸೊ ಇವಾಗ ಯಾವ್ದಿದೆ ನೋಡಿ, about z = 0 ಇದೆ. ಅಂದ್ರೆ ಕೋಎಫಿಷಿಯಂಟ್ ಆಫ್ ಏನ್ ಕಂಡುಹಿಡಿಬೇಕು ಇವಾಗ ನಾವು, 1/z ಕಂಡುಹಿಡಿಬೇಕು. ಓಕೆನಾ? ಇಲ್ಲಿ ಎಕ್ಸ್ಪಾನ್ಷನ್ ಬರ್ಕೊಂಬೋಣ ಇವಾಗ. f of z = ಇಲ್ಲಿ ನೋಡಿ, ನಾನು ಏನ್ ಮಾಡ್ತೀನಿ ಗೊತ್ತಾ, ಇವಾಗ ಡಿನಾಮಿನೇಟರ್ ಅಲ್ಲಿ z² ನ ಕಾಮನ್ ತಗೊಳ್ತೀನಿ. ತಗೋಬೋದಾ? z² 1 + z ಬರುತ್ತೆ. ಇವಾಗ ಏನಾಗುತ್ತೆ ನೋಡಿ, 1/z² ಇಂಟು ಇಲ್ಲೇನಿದೆ ನೋಡಿ 1 + 2z ಇದೆ, ಇದನ್ನ ಮೇಲೆ ತಗೊಂಡ್ಬಿಡ್ತೀನಿ ನಾನು. 1 + z ಹೋಲ್ ಪವರ್ -1 ಆಗುತ್ತಾ? ಆಗತ್ತಲ್ವಾ? ಇದು ಹೋಲ್ ಪವರ್ 1 ಇದೆ. 1/z² ಇಂಟು 1 + 2z ಇಂಟು ಎಕ್ಸ್ಪಾನ್ಷನ್ ಏನಾಗುತ್ತೆ ಹೇಳಿ, ಇದು 1 - z + z² - z³ + and so on, ಈ ತರ ಹೋಗುತ್ತೆ. ತಗೋಬೋದಾ? ಸೊ 1/z² ನ ಮಲ್ಟಿಪ್ಲೈ ಮಾಡ್ಬಿಡಿ ಇಲ್ಲಿಗೆ, 1 + 2z ಅಲ್ಲೇ ಬರ್ಕೊಡಿ. 1/z² ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1/z² ಮೈನಸ್ 1/z ಪ್ಲಸ್ 1 ಬರುತ್ತೆ, ಮೈನಸ್ ಅಂಡಿಂಗ್ ಹೋಗ್ತಿರುತ್ತೆ. ನೆಕ್ಸ್ಟ್ ಇವಾಗ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, 1/z² ಮೈನಸ್ 1/z ಪ್ಲಸ್ 1 ಬರುತ್ತೆ, ಪ್ಲಸ್ ಅಂಡ್ ಸೊ ಆನ್. 2z ಇಂದ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ ನೋಡಿ, ಪ್ಲಸ್ 2z ಇಂಟು 1/z², z ಗೆಟ್ ಕ್ಯಾನ್ಸಲ್, 2/z ಬರ್ತಿದೆನಾ, ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2z ಇದೆ, z ಇದೆ, z ಮತ್ತು z ಕ್ಯಾನ್ಸಲ್, 2 ಬರುತ್ತೆ, ಪ್ಲಸ್ ಅಂಡ್ ಸೊ ಆನ್. ಇಷ್ಟು ಮಾಡ್ಬಿಡಿ. ಇಲ್ಲಿ ನೋಡಿ, ಕೋಎಫಿಷಿಯಂಟ್ ಆಫ್ 1/z ಇಲ್ಲಿ ಏನ್ ಬಂದಿದೆ ನೋಡಿ, -1 ಬಂದಿದೆ. ಕೋಎಫಿಷಿಯಂಟ್ ಆಫ್ 1/z ಏನ್ ಬಂದಿದೆ ನೋಡಿ, ಇಲ್ಲಿ +2 ಬಂದಿದೆ. ಸೊ -1 + 2 ಏನಾಗುತ್ತೆ ಹೇಳಿ, -1 + 2 ಏನಾಗುತ್ತೆ, 1 ಆಗುತ್ತಾ? ಸೊ ರೆಸಿಡಿವ್ ಏನಾಗ್ಬಿಡುತ್ತೆ ಹಂಗಾರೆ ಈಗ ಈ ಫಂಕ್ಷನ್ದು at z = 0 ಬೈ ಲಾರೆಂಟ್ ಸೀರೀಸ್ ಎಕ್ಸ್ಪಾನ್ಷನ್ 1 ಆಗ್ತಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಇದೆ. ಆಪ್ಷನ್ 1 ಯಾಕೆ ಕರೆಕ್ಟ್ ಇಲ್ಲ ಅಂದ್ರೆ ನೋಡಿ, 1/z³ + 1/z² ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ 1/z² ಬರ್ತಿದೆ, -1/z ಬರ್ತಿದೆ, 1/z³ ಇಲ್ಲ ಅಲ್ಲಿ, ಕರೆಕ್ಟ್ ಅಲ್ವಾ? 1/z² ಬರ್ತಿದೆ, -1/z ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ ಗೆ ಡಿಸ್ಕಾರ್ಡ್. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಆಪ್ಷನ್ 4 ಇದೆ ನೋಡಿ, +1 ಬರ್ತಿದೆ, ಹಾಗಾಗಿ ಆಪ್ಷನ್ ಡಿ ಡಿಸ್ಕಾರ್ಡ್. ಆಪ್ಷನ್ ಸಿ ಆಲ್ರೆಡಿ ಡಿಸ್ಕಾರ್ಡ್ ಮಾಡಿದ್ವಿ, ಅನಾಲಿಟಿಕ್ ಆಗಲ್ಲ, at z = 0. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇದು? ಕ್ಲಿಯರಾ ಸರ್? ಇದನ್ನ ಕೌಶಿ ಇಂಟಿಗ್ರಲ್ ಇಂಟಿಗ್ರೇಷನ್ ಕೇಳಿ ಅಲ್ಲ ಸರ್, ಇಂಟಿಗ್ರೇಷನ್ ಎಲ್ಲಿ ಕೇಳಿದಾರೆ ಅಲ್ಲಿ? ಇಂಟಿಗ್ರೇಷನ್ ಎಲ್ಲೂ ಕೇಳಿಲ್ಲ ಅಲ್ಲಿ ಅಲ್ವಾ?
ಕಟ್ ಆಗ್ತಿದೆ ಸರ್. ಸರ್ ಕಟ್ ಆಗ್ತಿದೆ. ಓಕೆ, ಅಲ್ಲಿ ಇಂಟಿಗ್ರೇಷನ್ ಬಗ್ಗೆ ಏನು ಕೇಳಿಲ್ಲ. ಓಕೆನಾ, ಸೊ ಇಂಟಿಗ್ರೇಷನ್ ಅವಶ್ಯಕತೆ ಇಲ್ಲ. ಜಸ್ಟ್ ಲಾರೆಂಟ್ ಸೀರೀಸ್ ಎಕ್ಸ್ಪೆನ್ಷನ್ ಬರ್ಬಿಟ್ರೆ ಮುಗೀತು. ಓಕೆನಾ, ಫಸ್ಟ್ ಮಾಡಿ. ಓಕೆ, ಇದಕ್ಕೇನಾಗುತ್ತೆ ಆನ್ಸರ್ ಹೇಳಿ ನೋಡಿ. ಎರಡು ಮೆಥಡ್ ಇದೆ ಇದಕ್ಕೆ. ಏನ್ ಕೇಳಿದರೆ, ದ ರೆಸಿಡ್ಯೂ ಆಫ್ ದ ಫಂಕ್ಷನ್ ಎಫ್ ಆಫ್ ಝೆಡ್ ಈಕ್ವಲ್ ಟು ಝೆಡ್ ಕ್ಯೂಬ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 1. ಈ ಫಂಕ್ಷನ್ ಕೊಟ್ಟಿದ್ದಾರೆ. ಅಟ್ ಝೆಡ್ ಈಕ್ವಲ್ ಟು 0 ಈಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಎರಡು ಫಾರ್ಮುಲಾ ಇದೆ ಇಲ್ಲಿ. ಒಂದು ಫಸ್ಟ್ ಫಾರ್ಮುಲಾ ಏನಂತಂದ್ರೆ ರೆಸಿಡ್ಯೂ ಆಫ್ ಎಫ್ ಆಫ್ ಝೆಡ್ ಅಟ್ ಇನ್ಫಿನಿಟಿ ಈಕ್ವಲ್ ಟು ಮೈನಸ್ ಬರುತ್ತೆ ರೆಸಿಡ್ಯೂ ಆಫ್ 1 by z ಸ್ಕ್ವೇರ್ ಇಂಟು ಎಫ್ ಆಫ್ 1 by z ಅಟ್ 0. ಸೊ ಇದಕ್ಕೆ ನೀವು ಇದನ್ನ ತಗೊಂಡು ಅಟ್ 0 ಹತ್ರ ಏನ್ ಬರುತ್ತೆ ರೆಸಿಡ್ಯೂ ಅಂತ ಮಾಡಿದ್ರೆ ಆನ್ಸರ್ ಬರುತ್ತೆ. ಇಲ್ಲ ಅಂದ್ರೆ ಬೆಟರ್ ನೀವೇ ಹೆಂಗ್ ಮಾಡ್ತೀರಾ ಕಡೆ. ಸೊ ಮೈನಸ್ ರೆಸಿಡ್ಯೂ ಆಫ್ 1 by z ಸ್ಕ್ವೇರ್ ಇಂಟು ಎಫ್ ಆಫ್ 1 by z ಅಟ್ 0 ಇದನ್ನ ಮಾಡಿ. ಓಕೆನಾ, ಇಲ್ಲ ಅಂದ್ರೆ ನೋಡಿ ಇದು ಬೆಟರ್ ಇನ್ನೊಂದಿದೆ. ಏನಂತಂದ್ರೆ ಸೆಕೆಂಡ್ ಒನ್ ಇಲ್ಲಿ ನೋಡಿ, ಇಲ್ಲಿದೆಯಲ್ವಾ ಇಲ್ಲಿ ಎಫ್ ಆಫ್ ಝೆಡ್. ಸೊ ರೆಸಿಡ್ಯೂ ಆಫ್ ಎಫ್ ಆಫ್ ಝೆಡ್ ಅಟ್ ಇನ್ಫಿನಿಟಿ ಈಕ್ವಲ್ ಟು ಇಂಟಿಗ್ರೇಷನ್ ತಗೋಬೇಕು ನೀವು. ಇಂಟಿಗ್ರೇಷನ್ ಓವರ್ ಸೊ ಎನಿ ಕ್ಲೋಸ್ಡ್ ಕಾಂಟರ್ ಸಿ. ಎನಿ ಕ್ಲೋಸ್ಡ್ ಕಾಂಟರ್ ಸಿ ಅನ್ನ ನೀವು ಇಲ್ಲಿ ತಗೋಬಹುದು. ದಿಸ್ ಇಸ್ ಎನಿ ಕ್ಲೋಸ್ಡ್ ಕಾಂಟರ್ ಸಿ. ಸೊ ಇನ್ ದಿಸ್ ಕಾಂಟರ್ ದಿಸ್ ಫಂಕ್ಷನ್ ಫೈನೈಟ್ ಸಿಂಗ್ಯುಲಾರಿಟೀಸ್ ಇದೆ ನೋಡಿ. ಈ ಫಂಕ್ಷನ್ ಗೆ ಫೈನೈಟ್ ಸಿಂಗ್ಯುಲಾರಿಟೀಸ್ ಏನ್ ಬರುತ್ತೆ ಹೇಳಿ? ಫೈನೈಟ್ ಸಿಂಗ್ಯುಲಾರಿಟೀಸ್ ಏನೇನ್ ಬರುತ್ತೆ? ಈ ಫಂಕ್ಷನ್ ಎಸ್ ಝೆಡ್ ಸ್ಕ್ವೇರ್ ಮೈನಸ್ 1 ಇಲ್ಲಿ ಡಿನಾಮಿನೇಟರ್ ನ ಈಕ್ವಲ್ ಟು 0 ಮಾಡಿ. ಝೆಡ್ ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ. ಝೆಡ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಸೊ ದೀಸ್ 2 ಪಾಯಿಂಟ್ಸ್ ಆರ್ ಸಿಂಗ್ಯುಲರ್ ಪಾಯಿಂಟ್ಸ್ ಫಾರ್ ದಿಸ್ ಫಂಕ್ಷನ್. ಈ ಎರಡು ಪಾಯಿಂಟ್ಸ್ ಕವರ್ ಆಗಿರ್ಬೇಕು ಅಂತದೊಂದು ಕಾಂಟರ್ ಏನ್ ತಗೋಬಹುದು ಇಲ್ಲಿ ನಾವು? ಇನ್ ತಗೋಬೋದಾ? ಮಾಡ್ ಝೆಡ್ ಈಕ್ವಲ್ ಟು 1 ತಗೋಬೋದಾ? ಮಾಡ್ ಝೆಡ್ ಈಕ್ವಲ್ ಟು 1 ಈ ಸರ್ಕಲ್ ಅಲ್ಲಿ ಎರಡು ಪಾಯಿಂಟ್ಸ್ ಕವರ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಇಂಟು ಇವಾಗ ಏನಿದೆ ನೋಡಿ ಫಂಕ್ಷನ್ ಏನ್ ಕೊಟ್ಟಿದಾರಲ್ವಾ, ಸೊ ಅದನ್ನ ಇಂಟಿಗ್ರೇಟ್ ಮಾಡ್ಬೇಕು ಇಲ್ಲಿ. ಝೆಡ್ ಕ್ಯೂಬ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 1 ಇಂಟು ಡಿ ಝೆಡ್ ಓವರ್ ದಿಸ್ ಮಾಡ್ ಝೆಡ್ ಈಕ್ವಲ್ ಟು 1. ಇಲ್ಲಿ ನಾನು ಮಿಸ್ ಆಗಿ ಬರ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಲ್ಲಿ ಆಕ್ಚುಲಿ ಮೈನಸ್ 1/2 ಪೈ ಐ ಅಂತ ಕಾನ್ಸ್ಟೆಂಟ್ ಇರುತ್ತೆ. ಏನಿರುತ್ತೆ ಹೇಳಿ? ಮೈನಸ್ 1/2 ಪೈ ಐ ಅಂತ ಇದೆ. ಅಲ್ಲಿ ಗೊತ್ತಿರ್ಬೇಕು ನಿಮಗೆ. ಅದು ಏನಿದೆ ಹೇಳಿ ಇಲ್ಲಿ ಫಾರ್ಮುಲಾ? ಮೈನಸ್ 1/2 ಪೈ ಐ ತಗೋಬೇಕು. ಇಂಟಿಗ್ರೇಷನ್ ಓವರ್ ಎನಿ ಕ್ಲೋಸ್ಡ್ ಕಾಂಟರ್. ಸೊ ಇನ್ ದಿಸ್ ಕಾಂಟರ್ ಸೊ ಫೈನೈಟ್ ಸಿಂಗ್ಯುಲರ್ ಪಾಯಿಂಟ್ಸ್ ಇದೆ ನೋಡಿ. ದಿಸ್ ಫಂಕ್ಷನ್ ಕವರ್ ಆಗಿರ್ಬೇಕು ಅಂತ ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು. ಮಾಡ್ ಝೆಡ್ ಈಕ್ವಲ್ ಟು 2 ಬೇಕಾದ್ರೆ ತಗೋಬಹುದು ಇವಾಗ. ಬಟ್ ಸಿಂಪಲ್ ಆದಷ್ಟು ಸಿಂಪಲ್ ಇರೋ ತಗೊಳ್ಳಿ, ರಿಸ್ಕಿ ಬೇಡ. ಮಾಡ್ ಝೆಡ್ ಈಕ್ವಲ್ ಟು 1 ಅಲ್ಲಿ ಬಂದ್ಬಿಡುತ್ತೆ. ಓಕೆನಾ? ಸೊ ಇವಾಗ 1 by z ಸ್ಕ್ವೇರ್ ಮೈನಸ್ 1 ಅನ್ನ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ? ಇದು ಅಂದ್ರೆ ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಕೊಂಡು ಕೊಡಂಗಿಲ್ಲ ಎಕ್ಸಾಮ್ ಒಳಗೆ. ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಗೊತ್ತಾ? ಇಲ್ಲಿ ನೋಡಿ 1 ಡಿವೈಡೆಡ್ ಬೈ ಏನಾಗುತ್ತೆ z ಪ್ಲಸ್ 1 ಇಂಟು z ಮೈನಸ್ 1 ಆಗುತ್ತೆ. ಓಕೆನಾ? ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ? ಇಲ್ಲಿ ಡೈರೆಕ್ಟ್ ಆಗಿ 1 ಡಿವೈಡೆಡ್ ಬೈ z ಮೈನಸ್ 1 1 by z ಪ್ಲಸ್ 1 ಅಂತ ಬರ್ಕೊಳ್ತೀರಾ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ z ಪ್ಲಸ್ 1 ಇಲ್ಲಿ ಬರುತ್ತೆ, z ಮೈನಸ್ 1 ಇಲ್ಲಿ ಬರುತ್ತೆ. ಇಲ್ಲಿ ಮೈನಸ್ ತಗೊಂಡ್ರೆ ಏನಾಗುತ್ತೆ ಹೇಳಿ? z ಪ್ಲಸ್ 1 ಮೈನಸ್ z ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. 2 ಬಂದ್ಬಿಡುತ್ತೆ ನ್ಯೂಮರೇಟರ್ ಅಲ್ಲಿ. ಸೊ 2 ಬರೋದ್ರಿಂದ ಇಲ್ಲಿ 1 ಇದೆ. ಸೊ 1/2 ತಗೊಂಡ್ಬಿಟ್ರೆ 2 ಗೆಟ್ ಕ್ಯಾನ್ಸಲ್. ಕ್ಲಿಯರ್ ಆಯ್ತಾರ? ತಗೋಬೋದಾ? ನಾನು ತಗೋಬೋದಾ? 1/2 ಟೈಮ್ಸ್ 1 by z ಮೈನಸ್ 1 ಮೈನಸ್ 1 by z ಪ್ಲಸ್ 1 ಅಂತ ತಗೋಬಹುದು ನಾನು ಡೈರೆಕ್ಟ್ ಆಗಿ. ಓಕೆನಾ? ಸೊ ಇವಾಗ ಇಂಟಿಗ್ರೇಷನ್ ಆಗುತ್ತೆ ನೋಡಿ. ಇಲ್ಲಿ ಏನ್ ಬರುತ್ತೆ? ಇಂಟಿಗ್ರೇಷನ್ ಓವರ್ ಮಾಡ್ ಝೆಡ್ ಈಕ್ವಲ್ ಟು 1 ಮೈನಸ್ 1/2 ಪೈ ಐ ಇದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ? ಮೈನಸ್ 1/2 ಇದೆ ಇಂಟು 1 by z ಮೈನಸ್ 1 ಮೈನಸ್ 1 by z ಪ್ಲಸ್ 1 ಇಂಟು ಎಫ್ ಆಫ್ ಝೆಡ್ ಏನಿದೆ ನೋಡಿ ಇಲ್ಲಿ z ಕ್ಯೂಬ್ ಇದೆ ಇಂಟು ಡಿ ಝೆಡ್. ಸ್ವಲ್ಪ ಲೆಂತಿ ಆಗ್ತಿದೆ ಅಲ್ವಾ? ಲೆಂತಿ ಆಗ್ತಿದೆನಾ? ಬಿಡಿ. ಸೊ ಓಕೆ, ಅದು ಬೇಡ, ಅದು ಸ್ವಲ್ಪ ಲೆಂತಿ ಆಗ್ತಿದೆ ಇದು. ಓಕೆನಾ? ಸೊ ಫಾರ್ಮುಲಾ ಇದೆ ನೋಡಿ, ಅದನ್ನೇ ಮಾಡಿ ಅಷ್ಟೇ. ಯಾವ ಫಾರ್ಮುಲಾ ಹೇಳಿ? ರೆಸಿಡ್ಯೂ ಆಫ್ ಎಫ್ ಆಫ್ ಝೆಡ್, ರೆಸಿಡ್ಯೂ ಆಫ್ ಎಫ್ ಆಫ್ ಝೆಡ್ ಅಟ್ 0.
ಸಾರಿ ಅಟ್ ಇನ್ಫಿನಿಟಿ ಏನ್ ಬರುತ್ತೆ ಹೇಳಿ, ಮೈನಸ್ ರೆಸಿಡ್ಯೂ ಆಫ್ 1/z² ಇಂಟು ಎಫ್ ಆಫ್ 1/z ಅಟ್ 0. ಏನಾಗುತ್ತೆ ಇವಾಗ, ಇದು ಎಫ್ ಆಫ್ z ಕೊಟ್ಟಿದ್ದಾರೆ, ಓಕೆನಾ. ಸೊ 1/z² ಎಫ್ ಆಫ್ 1/z ಏನಾಗುತ್ತೆ ನೋಡಿ, ಎಫ್ ಆಫ್ 1/z ಏನಾಗುತ್ತೆ ಸರ್ ಅಲ್ಲಿ ತಗೊಂಡ್ರೆ 1/z² ಡಿವೈಡೆಡ್ ಬೈ 1/z² ಮೈನಸ್ 1 ಆಗುತ್ತೆ. 1/z² ಇದೆ, z² ಏನಾಗ್ಬಿಡುತ್ತೆ ಕ್ಯಾನ್ಸಲ್ ಆಗ್ಬಿಡುತ್ತೆ, z² ಕ್ಯಾನ್ಸಲ್, 1 ಮೈನಸ್ z², ಕರೆಕ್ಟ್ ಅಲ್ವಾ. ನೆಕ್ಸ್ಟ್ 1/z² ಇಂಟು ಎಫ್ ಆಫ್ 1/z ಬೇಕು, 1/z² ಇಂಟು ಎಫ್ ಆಫ್ 1/z ಏನಾಗುತ್ತೆ, ಇಲ್ಲಿ 1/z² ಬಂದ್ಬಿಡುತ್ತೆ. ಸೊ 1/z² ಇಂಟು 1 ಮೈನಸ್ z² ಬರ್ತಿದೆ. ಸೊ ದಿಸ್ ಇಸ್ ದ 1/z² ಇಂಟು ಎಫ್ ಆಫ್ 1/z, ಓಕೆನಾ. ಇವಾಗ ಏನ್ ಮಾಡ್ಬೇಕು ನೀವು, ರೆಸಿಡ್ಯೂ ಆಫ್ ದಿಸ್ ಫಂಕ್ಷನ್. ಫಸ್ಟ್ ಟರ್ಮ್ 1/z³ ಸರ್ ಅದು. ಓಕೆ ಓಕೆ, ಇಲ್ಲಿ ಅಲ್ವಾ 1/z³, ಓಕೆ 1/z³ ಏನಾಗುತ್ತೆ ನೋಡಿ ಇವಾಗ, z ಇಂಟು 1 ಮೈನಸ್ z². z ಇಂಟು 1 ಮೈನಸ್ z². ಇವಾಗ ಏನಾಗುತ್ತೆ ನೋಡಿ, 1/z ಇಂಟು 1 ಮೈನಸ್ z². ಶಾರ್ಟ್ ಯಾವ ಪಾಯಿಂಟು 0, ಓಕೆನಾ. ಸೊ ಈ ಪಾಯಿಂಟ್ ಅಂದ್ರೆ ಬೇಕು. ಒಂದು ಕೆಲಸ ಮಾಡಿ, ಬೆಟರ್ ಇದು ಲಾರೆಂಟ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಬರ್ಬಿಡಿ ಅಷ್ಟೇ. ಈ ಫಂಕ್ಷನ್ ಇದೆ ನೋಡಿ, ಯಾವುದು 1/z ಇಂಟು 1 ಮೈನಸ್ z² ಇದೆ ಅಲ್ವಾ. ಸೊ ಲಾರೆಂಟ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಅಬೌಟ್ z ಈಕ್ವಲ್ ಟು 0, ಯಾಕಂದ್ರೆ z ಈಕ್ವಲ್ ಟು 0 ರೆಸಿಡ್ಯೂ ಬೇಕು ನನಗೆ. ಇವಾಗ ಏನ್ ಮಾಡ್ತೀರಾ, 1/z ಹಂಗೆ ಬರ್ಕೊಡಿ, ಇಂಟು 1 ಮೈನಸ್ z² ಮೇಲೆ ತಗೊಂಬಿಡಿ, ಹೋಲ್ ಪವರ್. ಇಲ್ಲಿ 1 ಇದೆ ಅಲ್ವಾ, ಇಲ್ಲಿ ತಗೊಂಡ್ರೆ ಏನಾಗುತ್ತೆ ಮೈನಸ್ 1 ಆಗುತ್ತಾ. ಅವಾಗ ಏನಾಗ್ಬಿಡುತ್ತೆ 1/z ಇಂಟು ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ, ಯಾವ ಫಾರ್ಮುಲಾ ಹೇಳಿ, 1 ಮೈನಸ್ x ಹೋಲ್ ಪವರ್ ಮೈನಸ್ 1, 1 ಪ್ಲಸ್ x ಪ್ಲಸ್ x² ಪ್ಲಸ್ x³ ಪ್ಲಸ್ ಅಂಡ್ ಸೊ ಆನ್. ಸೊ 1 ಪ್ಲಸ್ z² ಪ್ಲಸ್ z ಪವರ್ 4 ಪ್ಲಸ್ ಅಂಡ್ ಸೊ ಆನ್. ಸೊ 1/z ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಗುತ್ತೆ 1/z ಇಂಟು 1 1/z ಪ್ಲಸ್ 1/z ಇಂಟು z², z ಕ್ಯಾನ್ಸಲ್, z ಬರುತ್ತೆ ಪ್ಲಸ್ z³ ಆಗುತ್ತೆ ಪ್ಲಸ್ ಅಂಡ್ ಸೊ ಆನ್. ಕೋಎಫಿಷಿಯಂಟ್ ಆಫ್ 1/z ಏನಿದೆ ನೋಡಿ ಇಲ್ಲಿ, ಕೋಎಫಿಷಿಯಂಟ್ ಆಫ್ 1/z ಏನಿದೆ, 1 ಇದೆ. ಸೊ ಹಾಗಾಗಿ ರೆಸಿಡ್ಯೂ ಆಫ್ ದಿಸ್ ಫಂಕ್ಷನ್ ಏನಾಗ್ಬಿಡುತ್ತೆ ಅಟ್ z ಈಕ್ವಲ್ ಟು 0 1 ಆಗುತ್ತೆ ಅಂತ, ಓಕೆನಾ, 1 ಆಗುತ್ತೆ. ಸೊ ಇದ್ರ ವ್ಯಾಲ್ಯೂ 1 ಬರ್ತಿದೆ, ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಮೈನಸ್ 1. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಆನ್ಸರ್, ರೆಸಿಡ್ಯೂ ಆಫ್ ಎಫ್ ಆಫ್ z ಅಟ್ ಇನ್ಫಿನಿಟಿ ಏನು ಬರ್ತಿದೆ, ಮೈನಸ್ 1 ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಕ್ಲಿಯರ್ ಆಯ್ತು, ಎಲ್ಲಾದ್ರೂ ಡೌಟ್ ಬಂದ್ರೆ ಕೇಳ್ಬಿಡಿ. ನೋಡಿ ಎಕ್ಸಾಮ್ ಅಲ್ಲಿ ಕ್ವಶನ್ z ಲೆವೆಲ್ ಇರುತ್ತೆ, ನೀವಿನ್ನು ABCD ಕಲ್ತಂಗೆ ಕೂತ್ಕೊಂಡ್ರೆ ಆಗಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ ನಾನು ಹೆಂಗ್ ಮಾಡೋದು, ಅರ್ಥ ಆಯ್ತಾ ನಿಮ್ಗೆ? ಎಸ್ ಸರ್, ಎಸ್ ಸರ್. ಓಕೆ ಸರ್, ಬೇರೆಯವ್ರಿಗೆ ಬರೀ ಕತೆಗಳನ್ನ ಓದ್ಕಿಂತ ಕೂರಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಕ್ವಶನ್ ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ಎಕ್ಸಾಮಿಗೆ ಕತೆ ಕಮ್ಮಿ ಕೊಡೋದು ಅವರು, ಕತೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅಪ್ಲೈ ಮಾಡೋದು ಕೊಡ್ತಾರೆ, ಅದನ್ನ ಕಲೀರಿ ಫಸ್ಟ್. ಸೊ ಇಷ್ಟ ತನಕ ಓದಿದ ಕತೆ ಇಲ್ಲಿದೆ ನೋಡಿ ಎಕ್ಸಾಂಪಲ್, ಆ ಕತೆಗಳನ್ನ ಇಲ್ಲಿ ಅಪ್ಲೈ ಮಾಡ್ಬೇಕು ಇವಾಗ, ಓಕೆನಾ. ಒಂದೊಂದು ಪ್ರಾಬ್ಲಮ್ಗೆ 2-3 ಮೆಥಡ್ ಇರುತ್ತೆ. ಸೊ ಯಾವ್ದು ಎಕ್ಸಾಮಿಗೆ ಹತ್ರ ಆಗುತ್ತೆ ನೋಡ್ಬೇಕು ನೀವು. ಸೊ ಇದು ಬೆಸ್ಟ್ ವೇ ಇದು ಎಕ್ಸಾಮ್ಗೆ. ನೀವು ಡೈರೆಕ್ಟರ್ ಇದ್ರಿಲ್ಲ ಸರ್ ಎಲ್ಲ, ಸರ್ ಹೇಳಿ ಸರ್. ಈ ಕತೆಗಳಿಗೆ ಡೈರೆಕ್ಟರ್ ನೀವೇ ಸರ್? ಯಾವ ಡೈರೆಕ್ಟ್ ಇಲ್ಲ ಸರ್, ಇಲ್ಲಿ ನೋಡಿ ಕ್ವಶನ್ ಪೇಪರ್ ಹೆಂಗಿದೆ ಸ್ವಲ್ಪ ನೋಡಿ ನೀವು ಅಲ್ಲಿ ಅಲ್ವಾ. ನೋಡಿ ಕ್ವಶನ್ ಕೊಟ್ಟಿದ್ದಾರೆ, KCET 2013 ಕೊಟ್ಟಿದ್ದಾರೆ ಇದು. ಓಕೆ, ಇದು ಹೇಳಿ, ಇದು ಏನ್ ಕೊಟ್ಟಿದ್ದಾರೆ ಹೇಳಿ, ಹೋಗ್ಬಿಟ್ಟಿದೆ ಇಲ್ಲಿ. ಸೊ ದ ರೆಸಿಡ್ಯೂ ಆಫ್ ದ ಫಂಕ್ಷನ್ ಏನ್ ಕೊಟ್ಟಿದ್ದಾರೆ, ಫಂಕ್ಷನ್ ಎಫ್ ಆಫ್ z ಈಕ್ವಲ್ ಟು z ಡಿವೈಡೆಡ್ ಬೈ e ಪವರ್ z ಮೈನಸ್ 1 ಮೈನಸ್ z ಮೈನಸ್ z² ಬೈ 2 ಕೊಟ್ಟಿದ್ದಾರೆ ಅಲ್ವಾ. ಅಟ್ z ಈಕ್ವಲ್ ಏನ್ ಕೊಟ್ಟಿದ್ದಾರೆ ನೋಡಿ, 0 ಕೊಟ್ಟಿದ್ದಾರೆ. ಸೊ ರೆಸಿಡ್ಯೂ ಏನ್ ಬರುತ್ತೆ ಅಂತ ಕ್ವಶನ್ ಇವಾಗ.
ಇವಾಗ ಏನ್ ಮಾಡ್ತೀರಾ ನೋಡಿ, ಇಲ್ಲಿ ಇ ಪವರ್ ಝಡ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ. ಇ ಪವರ್ ಝಡ್ ಅಂದ್ರೆ ಏನಾಗುತ್ತೆ ಹೇಳಿ, ಟೇಲರ್ ಸೀರೀಸ್ ಎಕ್ಸ್ಪೆನ್ಷನ್ ಅಬೌಟ್ ಝಡ್ ಈಕ್ವಲ್ ಟು 0 ಏನಾಗುತ್ತೆ, 1 ಪ್ಲಸ್ ಝಡ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಝಡ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್. ಸೊ ಇ ಪವರ್ ಝಡ್ ಅಂದ್ರೆ ಇದು ಫಾರ್ಮುಲಾ, ಓಕೆನಾ. -1 ಮೈನಸ್ ಝಡ್ ಸ್ಕ್ವೇರ್ ಬೈ 2 ಇಲ್ಲಿದೆ ನೋಡಿ, 1 ಇದೆ, ಝಡ್ ಇದೆ, ಝಡ್ ಸ್ಕ್ವೇರ್ ಬೈ 2 ಫ್ಯಾಕ್ಟರ್ ಅಂದ್ರೆ 2 ಆಗುತ್ತೆ. ಈ ಮೂರು ಟರ್ಮ್ಸ್ ಈ ಕಡೆ ತಗೊಂಡಿ, ಅವಾಗ ಏನಾಗುತ್ತದು, ಇ ಪವರ್ ಝಡ್ -1 ಮೈನಸ್ ಝಡ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಝಡ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಝಡ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಇರುತ್ತೆ ಪ್ಲಸ್ ಅಂಡ್ ಸೊ ಆನ್. ಸದ್ಯಕ್ಕೆ ಇಷ್ಟು ಬರ್ಕೊಳ್ಳಿ ಸಾಕು, ಓಕೆನಾ. ಇದ್ರ ಬದಲು ನಾನು ಏನು ಬರಿಬೋದು ಇವಾಗ, ಇದನ್ನ ಬರಿಬೋದು. ಸೊ ಅದನ್ನ ಬರ್ಕೊಳ್ತೀನಿ ಇವಾಗ. ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಡಿವೈಡೆಡ್ ಬೈ ಏನಂತ ಬರಿಬೋದು, ಝಡ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಝಡ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಪ್ಲಸ್ ಝಡ್ ಪವರ್ 5 ಬೈ 5 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್, ಓಕೆನಾ. ಈ ತರ ಬರ್ಕೊಂಡೆ. ಇವಾಗ ನೋಡಿ ಎಫ್ ಆಫ್ ಝಡ್ ಈಕ್ವಲ್ ಟು ನಮಗೆ, ಸೊ ಲಾರೆಂಟ್ಸ್ ಸೀರೀಸ್ ಎಕ್ಸ್ಪಾನ್ಷನ್ ಬೇಕು, ರೆಸಿಡ್ಯೂ ಬೇಕಂತಂದ್ರೆ ಇವಾಗ, ಸೊ ಬಟ್ ಯಾವ ಪಾಯಿಂಟ್ ಅಂದ್ರೆ ಝಡ್ ಈಕ್ವಲ್ ಟು 0 ಅಂತ ಅವರೇ ಕೊಟ್ಟಿದ್ದಾರೆ, ಓಕೆನಾ. ಇವಾಗ ಇಲ್ಲಿ ಏನ್ ಮಾಡ್ತೀರಾ, ಝಡ್ ಡಿವೈಡೆಡ್ ಬೈ ಝಡ್ ಕ್ಯೂಬ್ ಬೈ 3 ಇದೆ ನೋಡಿ, 3 ಫ್ಯಾಕ್ಟೋರಿಯಲ್, ಓಕೆನಾ. ಅದನ್ನ ಕಾಮನ್ ತಗೊಂಡ್ಬಿಡಿ. ಅದನ್ನ ಕಾಮನ್ ತಗೊಂಡ್ರೆ ಏನಾಗುತ್ತೆ ತಿಳಿಯೋದು, ಝಡ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಇಲ್ಲಿ 1 ಬರುತ್ತೆ ಪ್ಲಸ್ ಹಾಫ್ ಅಂತ ತಗೊಳ್ಳಿ, ಈ ತರ ಒಂದಿಲ್ಲಿ. ಸೊ ಏನಾಗುತ್ತೆ ನೋಡಿ, ಝಡ್ ಕ್ಯೂಬ್ ಆಚೆ ತಗೊಂಡಿದ್ದೀನಿ, 3 ಫ್ಯಾಕ್ಟೋರಿಯಲ್ ತಗೊಂಡಿದ್ದೀನಿ, 1/3 ಫ್ಯಾಕ್ಟೋರಿಯಲ್. ಇದೇನಾಗುತ್ತೆ 3 ಫ್ಯಾಕ್ಟೋರಿಯಲ್ ಇಂಟು ಝಡ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಆಗುತ್ತೆ ಪ್ಲಸ್ ಇಲ್ಲೇನಾಗುತ್ತೆ ಹೇಳಿ, 3 ಫ್ಯಾಕ್ಟೋರಿಯಲ್ ಇಂಟು ಝಡ್ ಪವರ್ 5 ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಆಗುತ್ತೆ ಪ್ಲಸ್ ಅಂಡ್ ಸೊ ಆನ್ ಹೋಲ್ ಪವರ್. ಸೊ ಹೋಲ್ ಪವರ್ 1 ಇದೆ ಇಲ್ಲಿ, ಕರೆಕ್ಟ್ ಅಲ್ವಾ, ಹೋಲ್ ಪವರ್ ಎಲ್ಲ 1 ಇದೆ, 1 ತಗೊಂಡೆ. ಸೊ ಇವಾಗ ಏನಾಗುತ್ತೆ, ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಗೆಟ್ ಕ್ಯಾನ್ಸಲ್, ಝಡ್ ಸ್ಕ್ವೇರ್ ಉಳ್ಕೊಂಡು 1/3 ಫ್ಯಾಕ್ಟರ್ ಮೇಲೆ ತಗೊಂಡ್ರೆ ಏನಾಗುತ್ತೆ, 3 ಫ್ಯಾಕ್ಟೋರಿಯಲ್ ಆಗ್ಬಿಡುತ್ತೆ, ಓಕೆನಾ. ಡಿವೈಡೆಡ್ ಬೈ ಇಲ್ಲಿ ಝಡ್ ಸ್ಕ್ವೇರ್ ಉಳ್ಕೊಂಡಿದೆ, ಇದನ್ನ ಮೇಲೆ ತಗೊಂಡ್ಬಿಡಿ ಅಷ್ಟೇ. ಓಕೆ, ಸೆಕೆಂಡ್ ಇದೆ. ಇಲ್ಲಿದೆ ನೋಡಿ. ಸೊ ಮೇಲೆ ಹೋಗ್ಬಿಟ್ರೆ ಏನಾಗುತ್ತೆ, 3 ಫ್ಯಾಕ್ಟೋರಿಯಲ್ ಆಗುತ್ತಲ್ವಾ, 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏನು ಉಳ್ಕೊಂಡಿದೆ ಇಲ್ಲಿ, ಝಡ್ ಸ್ಕ್ವೇರ್ ಉಳ್ಕೊಂಡಿದೆ, ಇದನ್ನ ಮೇಲೆ ತಗೊಂಡ್ಬಿಡಿ. ಸೊ 1 ಪ್ಲಸ್ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು ಝಡ್ ಪ್ಲಸ್ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು ಝಡ್ ಪವರ್, ಇದು ಝಡ್ ಆಯ್ತು, ಝಡ್ ಸ್ಕ್ವೇರ್ ಇದೆ ಅಷ್ಟೇ, ಇದು ಝಡ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಅಂಡ್ ಸೊ ಆನ್. ಸೊ ಹೋಲ್ ಪವರ್ 1 ಇದೆ ಅಲ್ವಾ, ಮೇಲೆ ತಗೊಂಡ್ರೆ ಆಗುತ್ತೆ -1 ಆಗುತ್ತೆ, ಕ್ಲಿಯರ್, -1 ಆಗುತ್ತೆ. ಇವಾಗ ಏನಾಗುತ್ತೆ, ಎಫ್ ಆಫ್ ಝಡ್ ಈಕ್ವಲ್ ಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಝಡ್ ಸ್ಕ್ವೇರ್. ನೋಡಿ ಇದು ಪೂರ್ತಿ ಏನು ತಗೊಳ್ತೀರಿ, ಇವಾಗ ಎಕ್ಸ್ ಅಂತ ತಗೊಳ್ಳಿ, 1 ಪ್ಲಸ್ ಎಕ್ಸ್ ಹೋಲ್ ಪವರ್ -1 ಎಕ್ಸ್ಪಾನ್ಷನ್ ಬರ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, 1 ಮೈನಸ್ ಹಾಫ್ ನೋಡಿ, ಎಕ್ಸ್ಪಾನ್ಷನ್ 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಅಂಡ್ ಸೊ ಆನ್. ಇಲ್ಲಿ ತಗೊಂಡ್ಬಿಟ್ರೆ ಏನಾಗುತ್ತೆ, ಇವಾಗ ಮೈನಸ್ ಬರುತ್ತೆ, 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು ಝಡ್ ಪ್ಲಸ್ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಝಡ್ ಸ್ಕ್ವೇರ್ ಪ್ಲಸ್ ಅಂಡ್ ಸೊ ಆನ್, ಹಿಂಗ್ ಬರುತ್ತೆ. ದಿಸ್ ಇಸ್ ಪ್ಲಸ್ ಮೈನಸ್, ಇಲ್ಲಿ ಪ್ಲಸ್ ಹೋಲ್ ಸ್ಕ್ವೇರ್ ಬರುತ್ತೆ, ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ ಝಡ್ ಇದೆ, ಇಲ್ಲಿ ಝಡ್ ಬರುತ್ತೆ ಫಸ್ಟ್ ಟರ್ಮ್, ಝಡ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ, ಝಡ್ ಸ್ಕ್ವೇರ್ ಆಗುತ್ತೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇರುತ್ತೆ ಅನ್ಕೊಳ್ಳಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ಹೇಳಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ. ಇದು ಝಡ್ ಇದೆ ಅಲ್ವಾ, ಸೊ ಎಲ್ಲಾ ಟರ್ಮ್ಸ್ ಝಡ್ ಇದೆ, ಝಡ್ ಸ್ಕ್ವೇರ್ ಇದೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ½ ಗಿಂತ ಜಾಸ್ತಿ ಬರುತ್ತೆ, ½ ಗಿಂತ ಜಾಸ್ತಿ ಬರುತ್ತೆ, ಓಕೆನಾ. ಗ್ರೇಟರ್ ದನ್ ಕೂಡ 2 ಬರುತ್ತೆ ನಮಗೆ. ಸೊ ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡಿ. ಇಲ್ಲಿದೆ ನೋಡಿ, ಇನ್ನು ತಗೊಳ್ಳಿ ಇವಾಗ 3 ಫ್ಯಾಕ್ಟೋರಿಯಲ್ ಬೈ ಝಡ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ ನೋಡಿ, 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಝಡ್ ಸ್ಕ್ವೇರ್ ಇಂಟು 1 ಪ್ಲಸ್ ಇಂಟು ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇದೆ, ಝಡ್ ಗೆಟ್ ಕ್ಯಾನ್ಸಲ್. ಸೊ ಏನಾಗ್ಬಿಡುತ್ತೆ ಅವಾಗ, 3 ಫ್ಯಾಕ್ಟೋರಿಯಲ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 1/z ಇದೆ ನೋಡಿ, ಇಲ್ಲಿ 1/z ಸ್ಕ್ವೇರ್ ಇದೆ, ಝಡ್ ಇದೆ, ಝಡ್ 1 ಝಡ್ ಬಂತು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, ಝಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ ನೋಡಿ. ನಮಗೆ ಕೋಎಫಿಷಿಯಂಟ್ ಆಫ್ ಏನ್ ಬೇಕು ಹೇಳಿ, 1/z ಬೇಕು, ದಟ್ ಇಸ್ ರೆಸಿಡ್ಯೂ. ಕೋಎಫಿಷಿಯಂಟ್ ಆಫ್ 1/z ಏನ್ ಬಂದಿದೆ ನೋಡಿ, ಇಲ್ಲಿ ಏನ್ ಬಂದಿದೆ, -3 ಫ್ಯಾಕ್ಟೋರಿಯಲ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ
4 ಫ್ಯಾಕ್ಟೋರಿಯಲ್ ಬಂದಿದೆ. ಓಕೆನಾ? ಸೊ ಇವಾಗ ಏನಾಗ್ಬಿಡುತ್ತೆ ಮೈನಸ್ 3 ಫ್ಯಾಕ್ಟೋರಿಯಲ್ ಹೋಲ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ ಇಲ್ಲಿ. ಅಥವಾ ಒಂದು ಕೆಲಸ ಮಾಡಿ, ಮೈನಸ್ ಹಂಗೆ ಬರ್ಕೊಳ್ಳಿ, 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇದೆ. 3 ಫ್ಯಾಕ್ಟೋರಿಯಲ್ ಇಂಟು 4 ಅಂತ ಬರೀಬೋದಾ? 3 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್, ಮೈನಸ್ 3 ಇಂಟು 2 ಇಂಟು 1 ಆಗುತ್ತೆ. 3 ಫ್ಯಾಕ್ಟೋರಿಯಲ್ ಅಂದರೆ ಡಿವೈಡೆಡ್ ಬೈ 4 ಆಗುತ್ತೆ. ಸೊ 2 1 2 2 ಸೊ ಮೈನಸ್ 3/2 ಇಸ್ ದ ರೆಸಿಡ್ಯೂ ಆಫ್ ದಿಸ್ ಫಂಕ್ಷನ್ ಅಟ್ z ಈಕ್ವಲ್ ಟು 0. ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ ಕರೆಕ್ಟ್ ಇದೆ. ಕ್ಲಿಯರ್ ಆಯ್ತು? ಸೊ 2021 ಕೇಳಿದಾರೆ ನೋಡಿ. ಕ್ಲಿಯರ್ ಆಯ್ತು? ಸೊ ಲಾರೆಂಟ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಅನ್ನ ಬರ್ಕೊಂಡು ಕೋಎಫಿಷಿಯಂಟ್ ಆಫ್ 1/z ಅನ್ನ ಮಾಡಬೇಕು. ಅರ್ಥ ಆಯ್ತಾ? ಎಸ್ ಸರ್. ಹೌದು ಸರ್. ಓಕೆ, ಇದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಮಾಡ್ತೀನಿ, ಯಾಕಂದ್ರೆ ಇದು ಕೂಡ ಈಸಿ ಇದೆ ನೋಡಿ. 2021ರಲ್ಲಿ ತುಂಬಾ ಲೆಂತಿ ಬಂದಿದಾವು. ಓಕೆನಾ? ಎಕ್ಸಾಮ್ಗೆ ಕ್ವಶನ್ಸ್ ತುಂಬಾ ಲೆಂತಿ ಪ್ರಾಬ್ಲಮ್ಸ್ ಬಂದಿದೆ. ಸೊ ದೇರ್ ಇಸ್ ನೋ ಶಾರ್ಟ್ ಕಟ್ ಅಲ್ಲಿ ಆಕ್ಚುಲಿ. ನೀವೆಲ್ಲ ನೋಡಿ ಎಕ್ಸ್ಪ್ಯಾನ್ಷನ್, ಇದು ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡೇ ಮಾಡಬೇಕು. ಸೊ ಇಲ್ಲೂ ಕೂಡ ಅಷ್ಟೇ. ಈಗ ನೋಡಿ ಇದೇನಾಗ್ಬಿಡುತ್ತೆ ಅಂದ್ರೆ ಈ ಪ್ರಾಬ್ಲಮ್ ಪೋಲ್ ಆಫ್ ಆರ್ಡರ್ 2 ಆಗುತ್ತೆ. z ಈಕ್ವಲ್ ಟು 0 ಇದೆ ನೋಡಿ, z ಈಕ್ವಲ್ ಟು 0. ಪೋಲ್ ಆಫ್ ಆರ್ಡರ್ ಏನಾಗುತ್ತೆ ಹೇಳಿ? ಪೋಲ್ ಆಫ್ ಆರ್ಡರ್ 2 ಆಗುತ್ತೆ. ಸೊ ಪೋಲ್ ಆಫ್ ಆರ್ಡರ್ 2 ಬಂದಾಗ ಒಂದು ಫಾರ್ಮುಲಾ ಇದೆಯಲ್ಲ, ಅದೇನಾಗುತ್ತೆ ಹೇಳಿ? ಯಾವುದು? ಪೋಲ್ ಆಫ್ ಆರ್ಡರ್ m ಬಂದ ಒಂದು ಫಾರ್ಮುಲಾ ಇದೆಯಲ್ಲ, 1 ಡಿವೈಡೆಡ್ ಬೈ m-1 ಫ್ಯಾಕ್ಟೋರಿಯಲ್. ಸೊ ಲಿಮಿಟ್ z ಟೆನ್ಸ್ ಟು z0. ಸೊ d ಪವರ್ m-1 ಡಿವೈಡೆಡ್ ಬೈ dz m-1 ಇಂಟು z ಮೈನಸ್ z0 ಹೋಲ್ ಪವರ್ m ಇಂಟು f ಆಫ್ z. ಈ ಫಾರ್ಮುಲಾ ಬರುತ್ತಲ್ವಾ? ಸೊ ಇವಾಗ m ಈಕ್ವಲ್ ಟು ಪೋಲ್ ಆಫ್ ಆರ್ಡರ್ 2 ಬರುತ್ತದು. ಇಲ್ಲಿ ತಗೊಂಡ್ರೆ ಏನಾಗುತ್ತೆ ನೋಡಿ, 1 ಡಿವೈಡೆಡ್ ಬೈ 2 ಮೈನಸ್ 1 ಅಂದ್ರೆ ಏನಾಗ್ಬಿಡುತ್ತೆ? 1 ಫ್ಯಾಕ್ಟೋರಿಯಲ್. ಲಿಮಿಟ್ z ಟೆನ್ಸ್ ಟು ಯಾವ ಪಾಯಿಂಟ್ ಹತ್ರ? ನಾವು 0 ಹತ್ರ. ಇಲ್ಲಿ 1 ಟೈಮ್ ಮೈನಸ್ ಮಾಡ್ಬಿಟ್ರೆ d ಬೈ dz ಇಂಟು z ಸ್ಕ್ವೇರ್ ಆಗುತ್ತೆ. z0 ಅಂದ್ರೆ 0, z ಸ್ಕ್ವೇರ್ ಇಂಟು f ಆಫ್ z ಏನಾಗ್ಬಿಡುತ್ತೆ? ಏನ್ ಕೊಟ್ಟಿದ್ದಾರೆ ನೋಡಿ, z ಡಿವೈಡೆಡ್ ಬೈ e ಪವರ್ z ಮೈನಸ್ 1 ಮೈನಸ್ z ಸ್ಕ್ವೇರ್ ಬೈ 2 ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಏನಾಗುತ್ತೆ ನೋಡಿ, z ಸ್ಕ್ವೇರ್ ಇಂಟು z ಏನಾಗುತ್ತೆ ಹೇಳಿ? z ಸ್ಕ್ವೇರ್ ಇಂಟು z ಏನಾಗುತ್ತೆ? z ಕ್ಯೂಬ್ ಆಗುತ್ತೆ. ಡಿವೈಡೆಡ್ ಬೈ e ಪವರ್ z ಮೈನಸ್ 1 ಮೈನಸ್ z ಸ್ಕ್ವೇರ್ ಬೈ 2. ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಈಗ ನೀವು ಆ ಫಾರ್ಮುಲಾ ಯೂಸ್ ಮಾಡಿದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದು ಕೋಶೆಂಟ್ ರೂಲ್ ಪ್ರಕಾರ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗುತ್ತೆ. ನೀವು ಕೋಶೆಂಟ್ ರೂಲ್ ಗೊತ್ತಿದೆಯಲ್ವಾ? ಅದರ ಪ್ರಕಾರ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗುತ್ತೆ. ನೀವು ಡಿಫ್ರೆನ್ಶಿಯೇಟ್ ಮಾಡೋದಾಗುತ್ತೆ ನೋಡಿ, ಇಲ್ಲಿ e ಪವರ್ z ಮೈನಸ್ 1 ಮೈನಸ್ z ಸ್ಕ್ವೇರ್ ಬೈ 2 ಹೋಲ್ ಸ್ಕ್ವೇರ್. ಸೊ ಡಿನಾಮಿನೇಟರ್. ಸೊ ಇದು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡೋದಾಗುತ್ತೆ, ಹಂಗೆ ಬರ್ಕೊಡಿರಿ. e ಪವರ್ z ಮೈನಸ್ 1 ಮೈನಸ್ z ಸ್ಕ್ವೇರ್ ಬೈ 2. ಡಿಫ್ರೆನ್ಷಿಯೇಷನ್ ಆಫ್ z ಕ್ಯೂಬ್ ಏನಾಗ್ಬಿಡುತ್ತೆ? 3 z ಸ್ಕ್ವೇರ್ ಆಗುತ್ತೆ ಮೈನಸ್ z ಕ್ಯೂಬ್. ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಏನಾಗ್ಬಿಡುತ್ತೆ? e ಪವರ್ z ಮೈನಸ್ 1 ಮೈನಸ್ z ಆಗುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೀವು ಇವಾಗ ಏನ್ ಮಾಡಬೇಕು? ಲಿಮಿಟ್ z ಟೆನ್ಸ್ ಟು 0 ಮಾಡಿ. ಇಲ್ಲಿ 0 ಮಾಡೋದು ಏನಾಗುತ್ತೆ? ಫಸ್ಟ್ ಸಾಲ್ವ್ ಮಾಡ್ಬೇಕಿದು. ಓಕೆನಾ? ಇಷ್ಟೆಲ್ಲ ಲೆಂತಿ ಇದೆ. ಸೊ ಬೆಟರ್ ಅಂದ್ರೆ ನಾನು ಏನು ಆಗಲೇ ತಗೊಂಡಲ್ಲ. ಸೊ ಲಾರೆಂಟ್ ಸೀರೀಸ್ ಎಕ್ಸ್ಪ್ಯಾನ್ಷನ್, ಸೊ ಅದನ್ನ ಮಾಡಿ ಸರ್. ಓಕೆನಾ ಸರ್? ಓಕೆ. ಇದು ಕೂಡ ಅಷ್ಟೇನೆ. ಓಕೆನಾ? ತುಂಬಾ ಲೆಂತಿ ಇದೆ ಇದು. ಸೊ ಎಲ್ಲಾ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ ನಾನು ಇವಾಗ. ಸೊ ಅವಾಗ ಅದನ್ನ ಹೇಳ್ತೀನಿ ನಾನು. ಓಕೆನಾ?
ನೆಕ್ಸ್ಟ್ ಒಂದು ಬರುತ್ತೆ ನೋಡಿ ಇಲ್ಲಿ, ಇದು ಇಂಪಾರ್ಟೆಂಟ್. ಸೊ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಅಂತ ಬರುತ್ತೆ, ಓಕೆನಾ. ಸೊ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಅಂತ ಇಂಪಾರ್ಟೆಂಟ್. Argument principle. So let f be a meromorphic function inside and onto a simple closed counter C with number of zeros, okay, with no zeros, with no zeros and pole on C. ಓಕೆ, ಇದು ಏನ್ ಹೇಳ್ತದೆ ನೋಡಿ ಇಲ್ಲಿ. ಈಗ ನೋಡಿ ಇದು ಸ್ಟೇಟ್ಮೆಂಟ್ ಇವೆಲ್ಲ ಇದಾವಲ್ವ ಇವು. ಸೊ ಸ್ಟೇಟ್ಮೆಂಟ್ ನೋಡಿ ನೆನ್ಪಿಟ್ಕೊಳಕ್ ಆಗಲ್ಲ. ಇವಾಗ ಸದ್ಯಕ್ಕೆ ಏನಾದ್ರೆ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್, ಓಕೆನಾ. ಇಲ್ಲಿದೆ ನೋಡಿ, ಜಸ್ಟ್ ಅದು ಏನಂತಂದ್ರೆ 1/2πi ಅಂತ ಇರುತ್ತೆ ಇಂಟಿಗ್ರೇಷನ್. ಇಲ್ಲಿ ಇಂಟಿಗ್ರೇಷನ್ ಓವರ್ ಸಿ, ಇಂಟಿಗ್ರೇಷನ್ ಓವರ್ ಸಿ ಸಿಂಪಲ್ ಎನಿ ಸಿಂಪಲ್ ಕ್ಲೋಸ್ ಕಾಂಟರ್ ಸಿ ಎಫ್ ಡ್ಯಾಶ್ ಆಫ್ ಝೆಡ್ ಇರುತ್ತೆ ಡಿವೈಡೆಡ್ ಬೈ ಡಿನಾಮಿನೇಟರ್ಲಿ ಎಫ್ ಆಫ್ ಝೆಡ್ ಇರುತ್ತೆ ಇಂಟು ಡಿ ಝೆಡ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಯಾವ ತರ ಕೊಟ್ಟಿರ್ತಾರೆ ಅಂದ್ರೆ ನೋಡಿ, ಇಲ್ಲಿ ಒಂದು ಈ ಫಂಕ್ಷನ್ ಇರುತ್ತೆ ಅನ್ಕೊಳ್ಳಿ. ಇಲ್ಲಿ z³ ಪ್ಲಸ್ z² ಪ್ಲಸ್ z ಪ್ಲಸ್ 1 ಅಂತ ಕೊಟ್ಟಿರ್ತಾರೆ ಡಿನಾಮಿನೇಟರ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಇಲ್ಲಿ ಏನ್ ಬರುತ್ತೆ ಹೇಳಿ, 3z² ಪ್ಲಸ್ 2z ಪ್ಲಸ್ 1 ಇಂಟು ಡಿ ಝೆಡ್. ಸೊ ಮಾಡ್ z ಈಕ್ವಲ್ ಟು 1 ಈ ಸರ್ಕಲ್ ಅಲ್ಲಿ ಇಂಟಿಗ್ರೇಷನ್ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಕೇಳ್ತಾರೆ, ಓಕೆನಾ. ಸೊ ಇದಕ್ಕೆ ಏನಾಗುತ್ತೆ ನೋಡಿ, ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಪ್ರಕಾರ ಏನಾಗುತ್ತೆ ಅಂದ್ರೆ, ಸೊ ಇಂಟಿಗ್ರೇಷನ್ ಓವರ್ ಸಿ ಎಫ್ ಡ್ಯಾಶ್ ಆಫ್ ಝೆಡ್ ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಸಿ ಓವರ್, ಓಕೆನಾ. ಏನಾಗ್ಬಿಡುತ್ತೆ ಇಂಟಿಗ್ರೇಷನ್ ಅಂದ್ರೆ 2πi ಇಂಟು 2πi ಇಂಟು n ಮೈನಸ್ ಪಿ ಅಂತ, n ಮೈನಸ್ ಪಿ. ಸೊ ಎನ್ ಅಂದ್ರೆ ಇದೆ ನೋಡಿ. ಸೊ ಎನ್ ಅಂತಂದ್ರೆ ನಂಬರ್ ಆಫ್ ಜೀರೋಸ್. ನಿಮಗೆ ರೌಚಿಸ್ ಥಿಯರಂ ಪ್ರಕಾರ ಗೊತ್ತಾಗುತ್ತಲ್ವ ಇವಾಗ, ನಂಬರ್ ಆಫ್ ಜೀರೋಸ್. ನಂಬರ್ ಆಫ್ ಜೀರೋಸ್ ಆಫ್ ಎಫ್ ಇನ್ಸೈಡ್ ಸಿ ವಿತ್ ಮಲ್ಟಿಪ್ಲಿಸಿಟಿ ತಗೋಬೇಕು ನೀವು, ವಿತ್ ಮಲ್ಟಿಪ್ಲಿಸಿಟಿ ತಗೋಬೇಕಾಗುತ್ತೆ, ಓಕೆನಾ. ನಂಬರ್ ಆಫ್ ಜೀರೋಸ್ ಆಫ್ ಎಫ್ ಇನ್ಸೈಡ್ ಸಿ ವಿತ್ ಮಲ್ಟಿಪ್ಲಿಸಿಟಿ ತಗೋಬೇಕು. ಟೋಟಲ್ ನಂಬರ್ ಆಫ್ ಜೀರೋಸ್ ಆಫ್ ಎಫ್ ಆಫ್ ಝೆಡ್ ಇಲ್ಲಿದೆ ನೋಡಿ. ಎಫ್ ಆಫ್ ಝೆಡ್ ಗೆ ಎಷ್ಟು ಜೀರೋಸ್ ಬರುತ್ತೆ ಅಂತ ಇನ್ಸೈಡ್ ಸಿ ಅಂದ್ರೆ ನೀವೇನ್ ಮಾಡ್ತೀರಾ, ರೌಚಿಸ್ ಥಿಯರಂ ಅನ್ನ ಮಾಡ್ಬಿಟ್ಟು ತಗೊಳ್ತೀರಾ. ನೆಕ್ಸ್ಟ್ ನಂಬರ್ ಆಫ್ ಪೋಲ್ಸ್ ಆಫ್ ಎಫ್ ಇನ್ ಸಿ ವಿತ್ ಮಲ್ಟಿಪ್ಲಿಸಿಟಿ, ನಂಬರ್ ಆಫ್ ಪೋಲ್ಸ್ ಆಫ್ ಎಫ್ ಇನ್ ಸಿ ವಿತ್ ಮಲ್ಟಿಪ್ಲಿಸಿಟಿ ಕೌಂಟ್ ಮಾಡ್ಬೇಕು ನೀವು, ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ತಗೊಂಡ್ಬಿಡ್ತೀನಿ ನೋಡಿ, ಸಿಂಪಲ್ ಪ್ರಾಬ್ಲಮ್. ಇಂಟಿಗ್ರೇಷನ್ ಓವರ್ ಮಾಡ್ z ಈಕ್ವಲ್ ಟು 1 ತಗೊಂಡೆ. ಸೊ 1 ಡಿವೈಡೆಡ್ ಬೈ z² ಪ್ಲಸ್ z ಅಂತ ಇರುತ್ತೆ, z² ಪ್ಲಸ್ z. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ ಹೇಳಿ, z² ಪ್ಲಸ್ z 2z ಪ್ಲಸ್ 1 ಆಗುತ್ತೆ ಇಂಟು ಡಿ ಝೆಡ್. ಈ ಇಂಟಿಗ್ರೇಷನ್ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಕೊಟ್ಟಿರ್ತಾರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಇವಾಗ, ಓಕೆನಾ. ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರ್ತಿದೆ ಅಂತ. ಸೊ ಇವಾಗ ಏನಾಗ್ಬಿಡುತ್ತೆ, ಬೈ ಆರ್ಗ್ಯುಮೆಂಟ್ ಥಿಯರಂ ಏನಾಗ್ಬಿಡುತ್ತೆ ಪ್ರಿನ್ಸಿಪಲ್ 2πi ಇಂಟು n ಮೈನಸ್ ಪಿ ಆಗುತ್ತೆ. ಸೊ ಎನ್ ಅಂದ್ರೇನು, ನಂಬರ್ ಆಫ್ ಜೀರೋಸ್ ಆಫ್ ಎಫ್ ಆಫ್ ಝೆಡ್. ನೋಡಿ ಎಫ್ ಆಫ್ ಝೆಡ್ ಡಿನಾಮಿನೇಟರ್ ಇರುತ್ತೆ ನೋಡಿ, ದಟ್ ಇಸ್ ಎಫ್ ಆಫ್ ಝೆಡ್. ಎಫ್ ಆಫ್ ಝೆಡ್ ಕೂಡ ಏನಾಗ್ಬಿಡುತ್ತೆ ಇವಾಗ z² ಪ್ಲಸ್ z ಆಗುತ್ತೆ, ಓಕೆನಾ. ಸೊ ಆನ್ ಮಾಡ್ z ಈಕ್ವಲ್ ಟು 1, ಆನ್ ಮಾಡ್ z ಈಕ್ವಲ್ ಟು 1. ಸೊ ಎಫ್ ಆಫ್ ಝೆಡ್ ಈಕ್ವಲ್ ಟು z² ಪ್ಲಸ್ 2 ನೋಡಿ. ಎನ್ ಅಂದ್ರೆ ನಂಬರ್ ಆಫ್ ಪೋಲ್ಸ್ ಅಂತ, ಸಾರಿ ಎನ್ ಅಂದ್ರೆ ನಂಬರ್ ಆಫ್ ಜೀರೋಸ್ ಇನ್ಸೈಡ್ ಮಾಡ್ z ಈಕ್ವಲ್ ಟು 1 ಇನ್ಸೈಡ್, ಓಕೆನಾ. ನೆಕ್ಸ್ಟ್ ಪಿ ಅಂದ್ರೆ ಏನಾಗುತ್ತೆ ಹೇಳಿ, ಪಿ ಏನಾಗುತ್ತೆ ನಂಬರ್ ಆಫ್ ಪೋಲ್ಸ್, ಓಕೆನಾ. ಇಲ್ಲಿದೆ ನೋಡಿ, ನಂಬರ್ ಆಫ್ ಪೋಲ್ಸ್ ಇನ್ ಸಿ ವಿತ್ ಮಲ್ಟಿಪ್ಲಿಸಿಟಿ ತಗೋಬೇಕು ನೀವು, ಓಕೆನಾ. ಸೊ ಇವಾಗ ಇಲ್ಲಿ ಮಾಡ್ z ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಈಗ ನಂಬರ್ ಆಫ್ ಜೀರೋಸ್ ಏನ್ ಬರುತ್ತೆ ನೋಡಿ, ಇನ್ಸೈಡ್ z² ಪ್ಲಸ್ z ಈಕ್ವಲ್ ಟು 0, z ಇಂಟು z ಪ್ಲಸ್ 1 ಈಕ್ವಲ್ ಟು 0 ಬರುತ್ತೆ, z ಈಕ್ವಲ್ ಟು 0 ಬರುತ್ತೆ, z ಈಕ್ವಲ್ ಟು ಮೈನಸ್ 1 ಬರುತ್ತೆ, ಓಕೆನಾ. z ಈಕ್ವಲ್ ಟು 0, z ಈಕ್ವಲ್ ಟು ಮೈನಸ್ 1 ಬರ್ತಿದೆ, ಓಕೆನಾ. ಸೊ ಇವಾಗ ಹಂಗಾರೆ ಏನಾಗ್ಬಿಡುತ್ತೆ ಹೇಳಿ, ಎಫ್ ಆಫ್ ಝೆಡ್ ಗೆ ಎಷ್ಟು ಜೀರೋಸ್ ಬರ್ತಿದೆ ಇನ್ಸೈಡ್ ಮಾಡ್ z ಈಕ್ವಲ್ ಟು 1 ಇನ್ಸೈಡ್ ಎಷ್ಟು ಬರ್ತಿದೆ ನೋಡಿ, 0 ಮಾತ್ರ ಬರ್ತಿದೆನಾ, ಕರೆಕ್ಟ್ ಅಲ್ವಾ. ಮಾಡ್ z ಈಕ್ವಲ್ ಟು 1 ಒಳಗಡೆ 0 ಮಾತ್ರ ಬರ್ತಿದೆ, ಕರೆಕ್ಟ್ ಅಲ್ವಾ. ಕೇಳಿಸ್ತಾ ಇದೆನಾ? ಓಕೆ, ಸಾಲ್ವ್ ಮಾಡಿದ್ದು ಏನು ಬರುತ್ತೆ ನೋಡಿ, ಕೆ ಸೆಟ್ ಕ್ವಶನ್. ಸೊ ಇಂಟಿಗ್ರೇಷನ್ ಓವರ್ ಮಾಡ್ z ಈಕ್ವಲ್ ಟು 1
z power n minus 1 divided by 3 into z power n minus 1 into dz ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಆರ್ಗ್ಯುಮೆಂಟ್ ಥಿಯರಮ್ ಅನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬೇಕಿದು. ಇವಾಗ ಸಾಲ್ವ್ ಮಾಡಿ ಏನ್ ಬರುತ್ತೆ ಹೇಳಿ ಸೊಲ್ಯೂಷನ್. ಯಾವ್ದಾದ್ರು ಸಾಲ್ವ್ ಮಾಡ್ತೀರಾ? ಯಾವ್ದಾದ್ರು ಸಾಲ್ವ್ ಮಾಡ್ತೀರಾ ಹೇಳಿ. ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ ಇದೆ ಅಲ್ವಾ, ಅದನ್ನ ಎಫ್ ಆಫ್ ಝೆಡ್ ಅಂತ ನೋಡಿ. ಎಫ್ ಆಫ್ ಝೆಡ್ ಈಕ್ವಲ್ ಟು 3 into z power n minus 1. ಓಕೆನಾ? ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ ನೋಡಿ, ಎಫ್ ಡ್ಯಾಶ್ ಆಫ್ ಝೆಡ್ 3 into n into z power n minus 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಅಬ್ಸರ್ವ್ ಮಾಡಿ, 3n into z power n minus 1 ಬರ್ತಿದೆ. ಸೊ ಇವಾಗ ಇಲ್ಲಿ ಇಂಟಿಗ್ರೇಷನ್ ಕೊಟ್ಟಿದ್ದಾರೆ ನೋಡಿ, ಇಂಟಿಗ್ರೇಷನ್ ಮಾಡ್ z ಈಕ್ವಲ್ ಟು 1. ಈಗ 3 ಬೇಕು ನನಗೆ ಈಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಸೊ 3 ತಗೊಳ್ತೀನಿ ನಾನು, ಇಂಟು n ಇಂಟು z power n minus 1. ಇಲ್ಲಿ 3 ತಗೊಂಡೆ ಎಕ್ಸ್ಟ್ರಾ, ಅದಕ್ಕೆ ಏನಾಗ್ಬಿಡುತ್ತೆ 1/3 ತಗೋಬೇಕು. 3 ಗೆಟ್ ಕ್ಯಾನ್ಸಲ್, ಇದೇ ಬರುತ್ತೆ ನ್ಯೂಮರೇಟರ್. ಸೊ n ಎಕ್ಸ್ಟ್ರಾ ಇದೆ ಇಲ್ಲಿ. ಸೊ ಏನ್ ಮಾಡ್ತೀರಾ ಇವಾಗ ಇಲ್ಲಿ, ಏನ್ ಮಾಡ್ತೀರಾ ಹೇಳಿ, ಏನ್ ಮಾಡ್ತೀರಿ ಹೇಳಿ. n ತಗೋಬೇಕಲ್ವಾ? 3n ಗೆಟ್ ಕ್ಯಾನ್ಸಲ್, ಇದೇ ಬರುತ್ತೆ. ಓಕೆನಾ? ಡಿವೈಡೆಡ್ ಬೈ 3z power n minus 1 into dz ಇದೆ. ಸೊ ಇವಾಗ ನೋಡಿ 3 into ಎಫ್ ಆಫ್ ಝೆಡ್ ಏನಿದೆ ನೋಡಿ, 3 into z power n minus 1 ಇದೆ. ಸೊ ನಂಬರ್ ಆಫ್ ಜೀರೋಸ್ ಎಷ್ಟು ಬರುತ್ತೆ ಅಂತಂದ್ರೆ ಇಲ್ಲಿ ನೋಡಿ, 3 into z power n minus 1, 3 into z power n minus 1 ಅದಂಗಿದೆ. ಓಕೆ, ಸೊ ಯಾವ್ದು ಕೊಟ್ಟಿದ್ದಾರೆ, ಮಾಡ್ z ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಮಾಡ್ z ಈಕ್ವಲ್ ಟು 1. ಓಕೆನಾ? ಸೊ ಇವಾಗ ಇಲ್ಲಿ ರೋಚಿಸ್ ಥಿಯರಮ್ ಇದೆ ನೋಡಿ, ಅದು ಅಪ್ಲೈ ಮಾಡೋಕ್ಕಾಗುತ್ತಾ ನೋಡಿ. ಸೊ ರೋಚಿಸ್ ಥಿಯರಮ್ ಅನ್ನು ಅಪ್ಲೈ ಮಾಡೋಕ್ಕಾಗುತ್ತಾ? ಎಷ್ಟು ಜೀರೋಸ್ ಇದೆ ಅಂತ ಬೇಕು. ಇವಾಗ ಸ್ಪ್ಲಿಟ್ ಮಾಡ್ಬೇಕು ಇದನ್ನ. ಏನ್ ಬರ್ಕೊಳ್ತೀರಾ, h ಈಕ್ವಲ್ ಟು ಇವಾಗ ಹಿಂಗೆ ಬರೀಬೋದಾ ನಾನು, 3 into z power n ಅಂತ ತಗೋಬೋದಾ? g ಈಕ್ವಲ್ ಟು 1 ತಗೊಳ್ತೀನಿ, -1. ಅವಾಗ ಮಾಡಿ ಚೆನ್ನಾಗತ್ತೆ ನೋಡಿ, ಮಾಡ್ 3 into z power n ಆಗುತ್ತೆ. ಸೊ ಮಾಡ್ h ಈಕ್ವಲ್ ಟು ಏನಾಗ್ಬಿಡುತ್ತೆ, 3 ಆಚೆ ಬರುತ್ತೆ. ಸೊ ಮಾಡ್ z ಹೋಲ್ ಪವರ್ n ಆಗುತ್ತೆ. ಸೊ 3 into ಮಾಡ್ z ಅಂದ್ರೆ 1 ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಅವಾಗ ಏನಾಗ್ಬಿಡುತ್ತೆ ಇಲ್ಲಿ, ಇಂಟು 1 ಹೋಲ್ ಪವರ್ n, ದಟ್ ಈಸ್ 3 ಬರುತ್ತೆ. ಓಕೆನಾ? ಸೊ ಮಾಡ್ ಜಿ ಏನಾಗುತ್ತೆ, ಈಕ್ವಲ್ ಟು ಮಾಡ್ -1 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 1. ಸೊ ಕ್ಲಿಯರ್ಲಿ ಮಾಡ್ h ಇದೆ ನೋಡಿ, ಗ್ರೇಟರ್ ದೆನ್ ಮಾಡ್ ಜಿ ಆಗ್ತಿದೆ. ಸೊ ಆನ್ ಬೌಂಡ್ರಿ ಮಾಡ್ z ಈಕ್ವಲ್ ಟು 1. ಸೊ ಬೈ ರೋಚಿಸ್ ಥಿಯರಮ್ h ಗೆ ಎಷ್ಟು ಜೀರೋಸ್ ಬರುತ್ತೆ, h ಗೆ ಇನ್ ದಿಸ್ ರೀಸನ್ ಅಷ್ಟೇ ಜೀರೋಸು 3 power z n minus 1 ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ h ಗೆ ಎಷ್ಟು ಜೀರೋಸ್ ಬರುತ್ತೆ ಹೇಳಿ ಇವಾಗ, 3 into z power n ಅಂದ್ರೆ ಪಾಲಿನಾಮಿಯಲ್ ಆಫ್ ಡಿಗ್ರಿ n ಆಗಿರೋದ್ರಿಂದ n ಜೀರೋಸ್ ಬರುತ್ತೆ. ಓಕೆನಾ? ಸೊ ಹಾಗಾಗಿ ನಂಬರ್ ಆಫ್ ಜೀರೋಸ್ ಇದೆ ನೋಡಿ, n ಕ್ಯಾಪಿಟಲ್ n ಈಕ್ವಲ್ ಟು ಏನಾಗ್ಬಿಡುತ್ತೆ ಹೇಳಿ, n ಆಗುತ್ತೆ. ಓಕೆನಾ? ನೆಕ್ಸ್ಟ್ ಎಫ್ ಆಫ್ ಝೆಡ್ ಈಕ್ವಲ್ ಟು 3 into z power n minus 1. ಈ ಫಂಕ್ಷನ್ ಎಷ್ಟು ಪೋಲ್ಸ್ ಬರುತ್ತೆ ವಿತ್ ಮಲ್ಟಿಪ್ಲಿಸಿಟಿ? ಎಷ್ಟು ಪೋಲ್ಸ್ ಬರುತ್ತೆ ಹೇಳಿ, ಎಷ್ಟು ಪೋಲ್ಸ್? ನೋ ಪೋಲ್ಸ್. ಯಾಕೆ ಹೇಳಿ, ಎಫ್ ಈಸ್ ಅನಾಲಿಟಿ ಫಂಕ್ಷನ್ ಬಿಕಾಸ್ ಪಾಲಿನಾಮಿಯಲ್. ಸೊ ಹಾಗಾಗಿ ಕ್ಯಾಪಿಟಲ್ ಪಿ ಇದೆ ನೋಡಿ, 0 ಆಗ್ಬಿಡುತ್ತೆ, ದೇರ್ ಇಸ್ ನೋ ಪೋಲ್ಸ್. ಸೊ ಬೈ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಇವಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಇಂಟಿಗ್ರೇಷನ್ ವ್ಯಾಲ್ಯೂ 2πi ಇಂಟು n ಮೈನಸ್ ಪಿ ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ 2πi ಇಂಟು, ಸೊ ಏನ್ ಬಂದಿದೆ ನೋಡಿ, ಟೋಟಲ್ ನಂಬರ್ ಆಫ್ ಜೀರೋಸ್ n ಬಂದಿದೆ, -0 ಆಗುತ್ತೆ. ಬಟ್ ಇಂಟಿಗ್ರೇಷನ್ ಆಚೆ ಇದೆ ನೋಡಿ, ಏನ್ ಬಂದಿದೆ ಇಂಟಿಗ್ರೇಷನ್ ಆಚೆ, ಕಾನ್ಸ್ಟೆಂಟ್ 1/3n. ಸೊ ಅದನ್ನ ಇಲ್ಲಿ ಬರ್ಕೊಂಬಿಡಿ, 1/3n. ಸೊ n ಗೆಟ್ ಕ್ಯಾನ್ಸಲ್, ಏನ್ ಬಂತು ಆನ್ಸರ್, 2πi ಡಿವೈಡೆಡ್ ಬೈ 3. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆನಾ? ನೋಡಿ, ಇದು ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡಿ ಸಾಲ್ವ್ ಮಾಡೋದು. ಬಟ್ ಎಕ್ಸಾಮಿಗೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಅಲ್ಲಿದೆ ನೋಡಿ, ಏನ್ ತಗೊಳ್ತೀರಾ, n ಈಕ್ವಲ್ ಟು 1 ತಗೊಂಬಿಡಿ. ತಗೋಬೋದಾ n ಈಕ್ವಲ್ ಟು 1 ತಗೋಬೋದಾ? ಇಲ್ಲಿ n ಈಕ್ವಲ್ ಟು 1 ತಗೊಳ್ತೀನಿ ನೀವು. ಇವಾಗ ಏನಾಗ್ಬಿಡುತ್ತೆ, ಸೊ ಇಂಟಿಗ್ರೇಷನ್ ಮಾಡ್ z ಈಕ್ವಲ್ ಟು 1, z ಪವರ್ 1 - 1 ಡಿವೈಡೆಡ್ ಬೈ 3 into z ಪವರ್ 1 - 1 ಇಂಟು dz. ಇಂಟಿಗ್ರೇಷನ್ ಓವರ್ ಮಾಡ್ z ಈಕ್ವಲ್ ಟು 1, z ಪವರ್ 0 ಆಗ್ಬಿಡುತ್ತೆ, 1 ಆಗುತ್ತೆ. ಸೊ 3z - 1 ಇಂಟು dz ಆಗುತ್ತೆ. ಸೊ 3 ಆಚೆ ತಗೊಂಬಿಡಿ ಡಿನಾಮಿನೇಟರ್ಲಿ,
3 ಕಾಮನ್ ತಗೊಳ್ಳಿ, ಆಚೆ ಬರುತ್ತೆ 1/3 ಇಂಟಿಗ್ರೇಷನ್ ಮಾಡಿ z ಈಕ್ವಲ್ ಟು 1 ಡಿವೈಡೆಡ್ ಬೈ z ಮೈನಸ್ 1/3 ಇಂಟು dz ಆಗುತ್ತೆ. ಸೊ ಬೈ ಕೌಶಿ ಇಂಟಿಗ್ರಲ್ ಫಾರ್ಮುಲಾ, ಸೊ 1/3 ಇನ್ಸೈಡ್ ಇದೆ, ಸೊ 1/3 ಇಂಟು 2πi ಇಂಟು ಎಫ್ ಆಫ್ ಯಾವ ಪಾಯಿಂಟು 1/, ಸೊ 1/3 ಇಂಟು 2πi ಎಫ್ ಆಫ್ z ನ್ಯೂಮರೇಟರ್ ಏನಿದೆ ನೋಡಿ 1 ಇದೆ, ಎಫ್ ಆಫ್ 1/3 ಏನಾಗುತ್ತೆ 1 ಆಗುತ್ತೆ, ಇಲ್ಲಿ 1 ಬರುತ್ತೆ. ಸೊ ಆನ್ಸರ್ ಏನಾಗ್ಬಿಡುತ್ತೆ 2πi ಡಿವೈಡೆಡ್ ಬೈ 3. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಕ್ಲಿಯರ್ ಆಯ್ತು? ಓಕೆ, ಗೇಟ್ ಕ್ವಶನ್ ನೋಡಿ, ಇದು ಗೇಟ್ ಕ್ವಶನ್ ಸಾಲ್ವ್ ಮಾಡಿ ಇಷ್ಟೇ, ಕೇಳಿದ್ರೆ ಕೇಳಬಹುದು. ಸೊ ಗೇಟ್ ಕ್ವಶನ್, ಲೆಟ್ ಎಫ್ ಆಫ್ z ಈಕ್ವಲ್ ಟು z ಕ್ಯೂಬ್ ಇಂಟು ಇ ಪವರ್ z ಸ್ಕ್ವೇರ್ ಫಾರ್ z ಬಿಲಾಂಗ್ಸ್ ಟು ಸಿ ಅಂಡ್ ನ್ಯೂ ಬಿ ದ ಸರ್ಕಲ್ z ಈಕ್ವಲ್ ಟು ಇ ಪವರ್ ಐ ಥೀಟಾ ಕೊಟ್ಟಿದ್ದಾರೆ. ಸೊ ವೇರ್ ಥೀಟಾ ವೇರೀಸ್ ಫ್ರಮ್ 0 to 4π. ಈಗ ನೋಡಿ ಒಂದು ಸರ್ಕಲ್ ಇದೆ, ನೀವು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ತಗೋಬೇಕು ನೀವು ಇಂಟಿಗ್ರೇಷನ್ ಓವರ್ ಸಿ ಆಲ್ವೇಸ್, ಓಕೆನಾ? ಸೊ ಇಲ್ಲಿ ನೋಡಿ ಒಂದು ರೊಟೇಷನ್ ತಗೊಂಡ್ರೆ ಇಂಟಿಗ್ರೇಷನ್ ಓವರ್ ಸಿ ತಗೊಂಡ್ರೆ 0 to 2π ಬರುತ್ತೆ ನಿಮಗೆ ಆನ್ಸರ್. ಇಲ್ಲಿ 0 to 2π 4π ಕೊಟ್ಟಿದ್ದಾರೆ, 2 ರೊಟೇಷನ್ಸ್ ಅಂದ್ರೆ ನೀವು ಇಂಟಿಗ್ರೇಷನ್ ವ್ಯಾಲ್ಯೂ ಕಂಡುಹಿಡಿತೀರಲ್ವಾ, ಇವಾಗ ಇಂಟಿಗ್ರೇಷನ್ ಇದು ಇಂಟು 2 ಮಲ್ಟಿಪ್ಲೈ ಮಾಡ್ಬೇಕು ನೀವು. 0 to 6π ಅಂತ ಕೊಟ್ರೆ ಇಂಟು 3, ಯಾಕಂದ್ರೆ 3 ರೊಟೇಷನ್ಸ್ ಆಗುತ್ತೆ. 0 to 2π ಒಂದು ರೊಟೇಷನ್, 0 to 4π ಅಂದ್ರೆ ಈಗ ನೋಡಿ ಇಲ್ಲಿಂದ ಹೋಗ್ತೀವಿ ಅನ್ಕೊಳ್ಳಿ, 0 to 2π ಅಂದ್ರೆ ಮತ್ತೆ ನಾವು ಇಲ್ಲಿಗೆ ಬರ್ತೀವಿ ಒಂದು ರೊಟೇಷನ್, ಮತ್ತೆ ಇಲ್ಲಿಗೆ ಬರ್ತೀವಿ 0 to 4π ಅಂದ್ರೆ 2 ರೊಟೇಷನ್, ಮತ್ತೆ ಹೋದ್ರೆ 0 to 6π 3 ರೊಟೇಷನ್, ಓಕೆನಾ? ಅಂದ್ರೆ ಬಂದಿರೋ ಇಂಟಿಗ್ರೇಷನ್ಗೆ ಸೊ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು ನೀವು. ಸೊ ಈಗ 2 ಟೈಮ್ಸ್ ಮಾಡ್ಬೇಕಾಗುತ್ತೆ ನೀವು ಇಲ್ಲಿ ಆಗತ್ತೆ ನೋಡಿ, ಏನಾಗುತ್ತೆ ನೋಡಿ ಇದು. ಸೊ ಇಲ್ಲಿ z ಈಕ್ವಲ್ ಟು ಇ ಪವರ್ ಐ ಥೀಟಾ ಕೊಟ್ಟಿದಾರಲ್ವಾ, z ಈಕ್ವಲ್ ಟು ಇ ಪವರ್ ಐ ಥೀಟಾ, ಎರಡು ಕಡೆ ಮಾಡಿ ಅಪ್ಲೈ ಮಾಡಿದ್ರೆ ಆಗುತ್ತೆ, ಮಾಡಿ z ಈಕ್ವಲ್ ಟು ಮಾಡಿ ಇ ಪವರ್ ಐ ಥೀಟಾ ಆಗುತ್ತೆ. ಸೊ ಮಾಡಿ ಇ ಪವರ್ ಐ ಥೀಟಾ ಇಸ್ ವಾಟ್ ಆಲ್ವೇಸ್ 1 ಆಗುತ್ತೆ. ಸೊ ಮಾಡಿ z ಈಕ್ವಲ್ ಟು 1 ಬರ್ತಿದೆ. ಸೊ ಯೂನಿಟ್ ಸರ್ಕಲ್ ಬರ್ತಿದೆ, ಓಕೆನಾ? ಇವಾಗ ಇಲ್ಲಿ ಏನಾಗ್ಬಿಡುತ್ತೆ 1/2πi ಇಂಟಿಗ್ರೇಷನ್ ಓವರ್ ನ್ಯೂ ದಟ್ ಈಸ್ ಮಾಡಿ z ಈಕ್ವಲ್ ಟು 1 ಎಫ್ ಡ್ಯಾಶ್ ಆಫ್ z ಡಿವೈಡೆಡ್ ಬೈ ಎಫ್ ಆಫ್ z ಇಂಟು dz ಇದೆ, ಓಕೆನಾ? ಸರಿ ನೋಡಿ, ಇವಾಗ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಇದೆ ನೋಡಿ, ಏನ್ ಹೇಳ್ತದ್ದು, ಇಂಟಿಗ್ರೇಷನ್ ಓವರ್ ಸಿ ಎಫ್ ಡ್ಯಾಶ್ ಆಫ್ z ಡಿವೈಡೆಡ್ ಬೈ ಎಫ್ ಆಫ್ z ಇಂಟು dz ಈಕ್ವಲ್ ಟು 2πi ಇಂಟು n ಮೈನಸ್ ಪಿ, ಓಕೆನಾ? ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ ನೋಡಿ, ಈ 1/2π ಈ ಕಡೆ ತಗೊಂಡ್ಬಿಡಿ, ಅವಾಗ ಏನಾಗ್ಬಿಡುತ್ತದೆ 1/2πi ಇಂಟಿಗ್ರೇಷನ್ ಓವರ್ ಸಿ ಎಫ್ ಡ್ಯಾಶ್ ಆಫ್ z ಡಿವೈಡೆಡ್ ಬೈ ಎಫ್ ಆಫ್ z ಇಂಟು dz ಈಕ್ವಲ್ ಟು n ಮೈನಸ್ ಪಿ ಆಗುತ್ತೆ. ಅಂದ್ರೆ ಇವಾಗ ಇಲ್ಲಿ ಏನಿದೆ 1/2πi ಬಂದ್ಬಿಟ್ಟಿದೆ, ಅಂದ್ರೆ n ಮೈನಸ್ ಪಿ ಅಂತ ಅಷ್ಟೇ. ಈಕ್ವಲ್ ಏನಾಗ್ಬಿಡುತ್ತೆ ಇಲ್ಲಿ n ಮೈನಸ್ ಪಿ. ಸೊ ಏನಂದ್ರೇನು, ನಂಬರ್ ಆಫ್ ಜೀರೋಸ್, ಟೋಟಲ್ ನಂಬರ್ ಆಫ್ ಜೀರೋಸ್ ಆಫ್ ಎಫ್ ಆಫ್ z. ಎಫ್ ಆಫ್ z ಅಂದ್ರೇನು, ನ್ಯೂಮರೇಟರ್ ಇದೆ, ಸಾರಿ ಡಿನಾಮಿನೇಟರ್ ಇದೆ ನೋಡಿ ಎಫ್ ಆಫ್ z. ಅವ್ರಲ್ಲಿ ಕೊಟ್ಬಿಟ್ಟಿದ್ದಾರೆ, ಎಫ್ ಆಫ್ z ಏನ್ ಕೊಟ್ಟಿದ್ದಾರೆ, z ಕ್ಯೂಬ್ ಇಂಟು ಇ ಪವರ್ z ಸ್ಕ್ವೇರ್ ಕೊಟ್ಟಿದ್ದಾರೆ, ಓಕೆನಾ? ಸೊ ಎಫ್ ಆಫ್ z ಈಕ್ವಲ್ ಟು z ಕ್ಯೂಬ್ ಇಂಟು ಇ ಪವರ್ z ಸ್ಕ್ವೇರ್ಗೆ ಜೀರೋಸ್ ಎಷ್ಟು ಬರುತ್ತೆ ಅಂದ್ರೆ ಇನ್ ಮಾಡಿ z ಈಕ್ವಲ್ ಟು 1 ರೀಸನ್ ಅಲ್ಲಿ ನೀವೇನ್ ಮಾಡ್ಬೇಕು, ಈಕ್ವಲ್ ಟು 0 ಮಾಡ್ಬೇಕು. ಸೊ ಇವಾಗ ಇ ಪವರ್ z ಸ್ಕ್ವೇರ್ ಇದೆ, ನೆವರ್ 0 ಅಲ್ವಾ ಅದು, ಇ ಪವರ್ z ಸ್ಕ್ವೇರ್ ನೆವರ್ 0, ಕರೆಕ್ಟ್ ಅಲ್ವಾ? ಸೊ ವಾಟ್ ಈಸ್ ದ ರೇಂಜ್, ವಾಟ್ ಈಸ್ ದ ರೇಂಜ್ ಆಫ್ ಇ ಪವರ್ z? ಸಿ ಎಕ್ಸೆಪ್ಟ್ ಸಿಂಗಲ್ಟನ್ 0, ಅಂದ್ರೆ ಔಟ್ಪುಟ್ ಸಿಂಗಲ್ಟನ್ 0 ಬರಲ್ಲ ಎಕ್ಸ್ಪೋನೆನ್ಷಿಯಲ್ ಬಂದ್ರೆ. ಇ ಪವರ್ z ಸ್ಕ್ವೇರ್ ನೆವರ್ 0, ಓಕೆನಾ? ಸೊ ದೇರ್ ಫೋರ್ z ಕ್ಯೂಬ್ ಮಸ್ಟ್ ಬಿ 0. z ಕ್ಯೂಬ್ ಈಕ್ವಲ್ ಟು 0 ಆಗ್ತಿದೆ ಅಂದ್ರೆ 0 z ಈಕ್ವಲ್ ಟು 0 ವಿತ್ ಮಲ್ಟಿಪ್ಲಿಸಿಟಿ ಏನಿದೆ ನೋಡಿ, ಇಲ್ಲಿ 3 ಇದೆ. ಸೊ ಅವ್ರು ಹೇಳೋದೇನು ಗೊತ್ತಾ, ಏನಂದ್ರೆ ಟೋಟಲ್ ನಂಬರ್ ಆಫ್ ಜೀರೋಸ್ ತಗೋಬೇಕು ವಿತ್ ಮಲ್ಟಿಪ್ಲಿಸಿಟಿ ಕೌಂಟ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ 3 ಆಗುತ್ತೆ. ಇವಾಗ n ಈಕ್ವಲ್ ಏನಾಗುತ್ತೆ ಹೇಳಿ, 3 ಆಗುತ್ತೆ ಮೈನಸ್. ಸೊ ಟೋಟಲ್ ನಂಬರ್ ಆಫ್ ಪೋಲ್ಸ್ ವಿತ್ ಮಲ್ಟಿಪ್ಲಿಸಿಟಿ. ಸೊ ದಿಸ್ ಇಸ್ ದ ಎಂಟೈರ್ ಫಂಕ್ಷನ್ ಕ್ಲಿಯರ್ಲಿ. ಸೊ ಪ್ರಾಡಕ್ಟ್ ಆಫ್ ಟು ಎಂಟೈರ್ ಫಂಕ್ಷನ್ is again entire function. Z cube is entire function because every polynomial. So e power z square is also entire function. Clear? So therefore product is also entire function. So entire function ಆಗಿರೋದ್ರಿಂದ there is no singular point. Singular point ಬರಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ, ಅಲ್ಲಿ there is no pole. ಓಕೆನಾ? ಸೊ ಏನಾಗ್ಬಿಡುತ್ತೆ 3 - 0 ಆಗ್ಬಿಡುತ್ತೆ. 3 - 0 ಏನಾಗ್ಬಿಡುತ್ತೆ ಹೇಳಿ, 3 ಆಗುತ್ತೆ. ಸೊ 0 to 2π ಒಂದು ರೊಟೇಷನ್ಗೆ ಆನ್ಸರ್ ಏನ್ ಬರ್ತಿದೆ, ದಿಸ್ ಇಂಟಿಗ್ರೇಷನ್ ವ್ಯಾಲ್ಯೂ 3 ಬರ್ತಿದೆ. ಬಟ್ ಅವ್ರು ಕೇಳಿರೋದೇನು, ಸೊ ಥೀಟಾ ವೇರೀಸ್ ಫ್ರಮ್ 0 to 4π 2 ರೊಟೇಷನ್ಸ್, ಹಾಗಾಗಿ 3 into 2. ಸೊ 3 into 2 ಏನಾಗುತ್ತೆ ಹೇಳಿ, 6 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಇದೆ. ಕ್ಲಿಯರಾ?
Yes, sir. ಓಕೆನಾ? ಇನ್ನು ಇದೆ ಇದು, ಓಕೆನಾ? ಸೊ ನಾಳೆಗೆ ಮುಗಿಯುತ್ತಿದ್ದು, ಇನ್ನೊಂದು ಕಾನ್ಸೆಪ್ಟ್ ಇದೆ ಅಷ್ಟೇ. ಸೊ ನಾಳೆಗೆ ಮುಗಿಯುತ್ತೆ. ಈಗ ಓಕೆ, ಒಂದು ಕೆಲಸ ಮಾಡಿ ನೋಡಿ, ಇಲ್ಯೂಸ್ಟ್ರೇಷನ್ಸ್ ತಗೊಳ್ಳಿ ನೀವು. ಇದು ಆರ್ಗ್ಯುಮೆಂಟ್ ಥಿಯರಮ್ ಇದೆ ನೋಡಿ, ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್. ಸೊ ಇಲ್ಯೂಸ್ಟ್ರೇಷನ್ಸ್ ಅನ್ನ ನೀವೇ ಬರ್ಕೊಳ್ಳಿ. ಇಲ್ಲಿದೆ ನೋಡಿ, ಇಂಟಿಗ್ರೇಷನ್ ತಗೊಳ್ತೀನಿ ನಾನು ಇವಾಗ. ಮಾಡ್ z = 1 ತಗೊಳ್ತೀನಿ, ಓಕೆನಾ? ಸೊ ಡಿನಾಮಿನೇಟರ್ ಯಾವುದೊಂದು ಫಂಕ್ಷನ್ ಹೇಳಿ. ಯಾವ ಫಂಕ್ಷನ್ನು? z² + z + 1. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಏನು ಬರುತ್ತೆ? ನ್ಯೂಮರೇಟರ್ ಹೇಳಿ. 2z + 1 ಬರುತ್ತೆ ಇಂಟು. ಸೊ ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಇದಕ್ಕೆ ಏನ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಹೇಳೋದೇನಂದ್ರೆ ಇಂಟಿಗ್ರೇಷನ್ ಓವರ್ ಸಿ, ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಇರುತ್ತೆ, ಡಿನಾಮಿನೇಟರ್ f ಆಫ್ z ಇರುತ್ತೆ, ಇಂಟು dz = 2πi ಇಂಟು ಕ್ಯಾಪಿಟಲ್ N ಮೈನಸ್ ಕ್ಯಾಪಿಟಲ್ P ಇರುತ್ತೆ. ಸೊ N ಕ್ಯಾಪಿಟಲ್ N ಅಂದ್ರೇನು? ನಂಬರ್ ಆಫ್ ಜೀರೋಸ್ ಆಫ್ f ಆಫ್ z ವಿತ್ ಮಲ್ಟಿಪ್ಲಿಸಿಟಿ ಕೌಂಟ್ ಮಾಡಬೇಕು, ಓಕೆನಾ? P ಏನಾಗ್ಬಿಡುತ್ತೆ? ನಂಬರ್ ಆಫ್ ಪೋಲ್ಸ್ ಆಫ್ f ಆಫ್ z ವಿತ್ ಮಲ್ಟಿಪ್ಲಿಸಿಟಿ. ಇವಾಗ ಇಲ್ಲಿ ಏನ್ ಮಾಡಬೇಕು? ಇದನ್ನ f ಆಫ್ z ನ್ಯೂಮರೇಟರ್. ಕ್ಲಿಯರ್ಲಿ f ಆಫ್ z ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ f' ಆಫ್ ಮೇಲೆ ಬರುತ್ತಲ್ವಾ? ಸೊ ಹಾಗೆ ಏನಾಗುತ್ತೆ? ಅಪ್ಲೈ ಮಾಡ್ಬೋದು ನಾವು. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಇದು ಬರುತ್ತೆ. ಅಂದ್ರೆ ಯಾವ ಫಾರ್ಮಲ್ ಇದೆ? ಇಂಟಿಗ್ರೇಷನ್ ಓವರ್ ಸಿ ಮಾಡ್ z = 1 f' ಆಫ್ z ಡಿವೈಡೆಡ್ ಬೈ f ಆಫ್ z ಇಂಟು dz ಫಾರ್ಮಲ್ ಇದೆ. ಸೊ ಬೈ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಏನಾಗ್ಬಿಡುತ್ತೆ? 2πi ಇಂಟು n ಮೈನಸ್ p ಆಗುತ್ತೆ, ಓಕೆನಾ? ಈಗ f ಆಫ್ z ಅಲ್ಲಿ ಇಲ್ಲಿ ತಗೊಂಡಿದ್ದೀವಿ ನಾವು z² + z + 1 ನಲ್ಲಿ. ಓಕೆ, z² + z + 1ಗೆ ಇನ್ ಮಾಡ್ z = 1 ಅಲ್ಲಿ ಎಷ್ಟು ಜೀರೋಸ್ ಬರುತ್ತೆ ನೋಡ್ಬೇಕು ನೀವು ಇನ್ಸೈಡ್. ಸೊ ಬೈ ರೌಚಿಸ್ ಥರ ಮಾಡಿ ಅಷ್ಟೇ. ಇವಾಗ ಈ ಫಂಕ್ಷನ್ ನಾವು ಸ್ಪ್ಲಿಟ್ ಮಾಡ್ಬೋದಾ? f = ಏನ್ ತಗೊಳ್ತೀರಾ ಹೇಳಿ? ಏನ್ ತಗೊಳ್ತೀರಾ? z² + 1 sir. z² ಪ್ಲಸ್ z² + 1 ಬರಲ್ಲ. z² + 1 ತಗೊಂಡ್ರೆ ಲೆಸ್ ದನ್ ಆರ್ ಈಕ್ವಲ್ ಟು z+1 ತಗೊಂಡು z + 1 ತಗೊಂಡ್ರು ಬರ್ತಿಲ್ಲ ಅಲ್ಲಿ. ಯಾಕೆ ಹೇಳಿ? ಲೆಸ್ ದನ್ ಆರ್ ಈಕ್ವಲ್ ಟು 1 + 1 ಬರುತ್ತೆ. ಓಕೆ ಸರ್. ನೋ ಕರೆಕ್ಟ್ ಜೀರೋ ಅಲ್ವಾ? ಸರ್. ಈ ತರ ಬಂತಲ್ವಾ? ಈಗ ನೋಡಿ, ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲಿ ಇದೆ ಇದು. ಕೆಲಸ ಮಾಡಿ, ಅದು ಸಾಲ್ವ್ ಮಾಡ್ಬಿಡಿ. ಅದು ಏನಾಗುತ್ತೆ ನೋಡಿ, ಸಾಲ್ವ್ ಮಾಡಿ ಸರ್. ಸಾಲ್ವ್ ಮಾಡಿ. ಅದು z = -b ± √b² ಅಲ್ವಾ? -4ac ಆಗುತ್ತೆ ಡಿವೈಡೆಡ್ ಬೈ 2 ಆಗುತ್ತೆ. ಸೊ -1 ± i√3 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಏನ್ ಬರ್ತಿದ್ರು ನೋಡಿ ಪಾಯಿಂಟ್ಸು? -1/2, ± √3/2 ಬರ್ತಿದೆ. ಸೊ -1/2, √3/2. √3 ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ? √3 ಲೆಸ್ ದ್ಯಾನ್ 2ನಾ? ಲೆಸ್ ದ್ಯಾನ್ 2 ಬರುತ್ತಲ್ವಾ? √4 ಅಂದ್ರೆ 2 ಆಗುತ್ತೆ, √3 ಅಂದ್ರೆ ಲೆಸ್ ದ್ಯಾನ್ 2, ಕರೆಕ್ಟ್ ಅಲ್ವಾ? ಸೊ √3/2 ಆಗುತ್ತೆ, ಲೆಸ್ ದ್ಯಾನ್ 1 ಆಗುತ್ತಲ್ವಾ? ಅಂದ್ರೆ ಸರ್ಕಲ್ ಆಫ್ ರೇಡಿಯಸ್ 1 ಇದೆ ಅಲ್ವಾ, ಇನ್ಸೈಡ್ ಬರುತ್ತಂತ. -1/2 ಇದೆ ನೋಡಿ, ಅದು ಕೂಡ ಇನ್ಸೈಡ್ ಬರುತ್ತಾ? ಒಂದು ಕೆಲಸ ಮಾಡಿ, ಬರ್ಕೊಳ್ಳಿ ನೀವು. ಸರ್ಕಲ್ ಆಫ್ ರೇಡಿಯಸ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಏನ್ ಕೊಟ್ಟಿದ್ದಾರೆ ಸರ್? ಮಾಡ್ z = 1 ಕೊಟ್ಟಿದ್ದಾರೆ. ಸರ್ಕಲ್ ಆಫ್ ರೇಡಿಯಸ್ 1 ವಿತ್ ಆರಿಜಿನ್ ಸೆಂಟರ್. -1/2 ಇಲ್ಲಿ ಬರುತ್ತೆ ಹೇಳಿ? ಇಲ್ಲಿ ಬರುತ್ತಾ? -1/2, ಈ √3/2 ಲೆಸ್ ದ್ಯಾನ್ 1 ಆಗಿದೆ. ಅಂದ್ರೆ ಇವಾಗ ಇದು 1 ಇದೆ ಇಲ್ಲಿ ರೇಡಿಯಸ್. ಅಂದ್ರೆ ಇಲ್ಲಿಂದ ನೀವು ಇಲ್ಲಿಗೆ ಹೋಗಕ್ಕಾಗಲ್ಲ, ಇದು ಒಳಗಡೆ ಬರುತ್ತೆ ಪಾಯಿಂಟ್ ಅಂತ, ಓಕೆನಾ? ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಅದನ್ನ ಸ್ಕ್ವೇರ್ ರೂಟ್ ಮಾಡಬೇಕು. z² + z + 1 ಓಕೆ. ಏನ್ ಬಂದಿದೆ ನೋಡಿ ಇಲ್ಲಿ? -1 + i√3/2 ಬಂದಿದೆ ಅಲ್ವಾ? ಈಗ ಆ ಪಾಯಿಂಟ್ ಅನ್ನ z ಅಂತ ತಗೊಳ್ಳಿ. ಆ ಪಾಯಿಂಟ್ ಅನ್ನ z ಅಂತ ತಗೊಳ್ಳಿ. ಏನಿದೆ ಇದು? -1 + i√3/2 ಇದೆ. ಸೊ ಮಾಡ್ z ಏನಾಗುತ್ತೆ ಹೇಳಿ? ಮಾಡ್ z = √3/2
ಮೈನಸ್ 1/2 ಹೋಲ್ ಸ್ಕ್ವೇರ್ ಪ್ಲಸ್ √3/2 ಹೋಲ್ ಸ್ಕ್ವೇರ್ ಆಗುತ್ತೆ. ಈಕ್ವಲ್ ಟು ಏನಾಗ್ಬಿಡುತ್ತೆ ಇವಾಗ 1/4 ಪ್ಲಸ್ 3/4 ಆಗುತ್ತೆ. ಸೊ ದಟ್ ಈಸ್ √4/4 ಈಕ್ವಲ್ ಟು 1. ಸೊ ಮಾರ್ಜ್ ಈಕ್ವಲ್ ಟು 1 ಬರ್ತಿದೆ, ಇನ್ಸೈಡ್ ಇದೆ ಅಲ್ವಾ ಇದೆ, ಅಂದ್ರೆ ಏನಾಗ್ತಿದೆ, ಇನ್ಸೈಡ್ ಬರ್ತಿಲ್ಲ, ಅದು ಬೌಂಡ್ರಿ ಮೇಲೆ ಬರ್ತಿದೆ ಅಲ್ವಾ. ಸೊ ಬೌಂಡ್ರಿ ಮೇಲೆ ಬರ್ತಿದೆ, ಬಟ್ ಎಷ್ಟು ಝೀರೋಸ್ ಇದೆ ಅಂತಂದಲ್ವಾ ಇನ್ಸೈಡ್. ಇನ್ಸೈಡ್ ಬರಲ್ಲ, ಅದು ಕೌಂಟ್ ಮಾಡಕ್ ಬರಲ್ಲ ಇವಾಗ, ಅದು ಬೌಂಡ್ರಿ ಮೇಲೆ ಬರ್ತಿದೆ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಅದೇನಾಗುತ್ತೆ, ಸೇಮ್ ಆಗುತ್ತೆ ಅಲ್ವಾ. ಎಸ್, ನೋ ಝೀರೋಸ್ ಆಗುತ್ತೆ ಅಷ್ಟೇ. ಓಕೆನಾ. ಸೊ ನೋ ಝೀರೋಸ್, ಕ್ಲಿಯರಾ, ಇದಕ್ಕೆ ನೋ ಝೀರೋಸ್ ಬರುತ್ತೆ. ಸೊ 2πi × 0 ಮೈನಸ್ ನಂಬರ್ ಆಫ್ ಪೋಲ್ಸ್ ಏನಾಗುತ್ತೆ ಹೇಳಿ ಇದಕ್ಕೆ. ಸೊ ಆರ್ ಟಿ ಫಂಕ್ಷನ್ ಆಗಿರೋದ್ರಿಂದ ದೇರ್ ಇಸ್ ನೋ ಪೋಲ್ಸ್, 0 - 0 ಆಗುತ್ತೆ. ಸೊ ಇಂಟಿಗ್ರೇಷನ್ ಏನಾಗ್ಬಿಡುತ್ತೆ, 0 ಆಗುತ್ತೆ. ಬಟ್ ಮಾಡ್ z ಈಕ್ವಲ್ ಟು 1 ಅಲ್ವಾ. ಸೆಕೆಂಡ್ ಇದೆ -1 ಎಕ್ಸಾಂಪಲ್ ತಗೊಂಡೆ, ಅದು ರ್ಯಾಂಡಮ್ ಆಗಿ. ಓಕೆ, ಬೆಟರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಾಯ್ತು ನೋಡಿ. ಓಕೆನಾ. ಸೊ ಈಗ ನಾವೇ ಕ್ರಿಯೇಟ್ ಮಾಡೋದು ಬೇಡ, ಸುಮ್ಮನೆ ರಾಂಗ್ ಆಗ್ತಿದಾವೆ. ಓಕೆ, ಇದು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಈ ತರ ಕೊಟ್ಬಿಡ್ತಾರಲ್ವಾ. ಇವಾಗ ನೋಡಿ ನಿಮ್ಗೆ ಈ ತರ ಕೊಡ್ತಾರೆ, ಇಂಟಿಗ್ರೇಷನ್ ಓವರ್ ಸಿ ಮಾಡ್ z ಈಕ್ವಲ್ ಟು 1. ಓಕೆನಾ. ಸೊ ಇವಾಗ ನೋಡಿ z⁴ ಪ್ಲಸ್ 4z⁴ ಪ್ಲಸ್ 3z² ಪ್ಲಸ್ 1 ಅಂತ ಇರುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ ಹೇಳಿ, 5z⁴ ಪ್ಲಸ್ 16z³ ಪ್ಲಸ್ 6 × z ಹಿಂಗೆ ಬರುತ್ತೆ ಇಂಟು dz. ಓಕೆನಾ. ಸೊ ಈ ತರ ಬಂದಾಗ ಇದೆಲ್ಲ ಯೂಸ್ ಆಗುತ್ತೆ ನೋಡಿ. ಕರೆಕ್ಟ್ ಅಲ್ವಾ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಬರುತ್ತಲ್ವಾ, ಕರೆಕ್ಟ್ ಇದೆಯಲ್ವಾ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಇದು ಬರ್ತಿದೆ. ಏನಾಗುತ್ತೆ ಹೇಳಿ ಇವಾಗ ನೋಡೋಣ. ಇವಾಗ ಇದು ಬರ್ಕೊಳ್ಳಿ, f of z ಈಕ್ವಲ್ ಟು z⁴ ಪ್ಲಸ್ 4 × z⁴ ಪ್ಲಸ್ 3 × z² ಪ್ಲಸ್ 1 ಇದೆ. ಓಕೆನಾ. ಸೊ ಇವಾಗ ಮಾಡ್ z ಈಕ್ವಲ್ ಟು ಏನಿದೆ, 1 ಇದೆ. ಸೊ ರೋಚಿಸ್ ಥಿಯರಮ್ ಅಪ್ಲೈ ಮಾಡಿ ಅಷ್ಟೇ. ಏನ್ ತಗೊಳ್ತೀರಿ, ಬ್ರೇಕ್ ಮಾಡಿ ಅದು ಫಂಕ್ಷನ್ h ಈಕ್ವಲ್ ಟು ಏನ್ ತಗೋಬಹುದು, ನೋ ಝೀರೋಸ್ ಬರ್ತದೆ. 4z⁴ ಪ್ಲಸ್ 1. ನೋ ಝೀರೋಸ್ ಬರ್ತದೆ ಸರ್. ಮತ್ತೆ ಇದು ಮತ್ತೆ ನೋ ಝೀರೋಸಾ, ಇದು ಒಳ್ಳೆ ಕತೆ ಇದು. ವರ್ಕಂಡ್ ನೋ ಝೀರೋಸ್ ಬರ್ತಿದೆ ಆಗ್ಲಿಂದ, 1 0 ಬರ್ತಿಲ್ಲ ಅಲ್ಲಿ. z⁴ ಇದೆ ಅಲ್ವಾ, ಹೆಂಗೆ ಬ್ರೇಕ್ ಕ್ವಶನ್ ಮಾಡ್ಬೋದು ಪೇಪರ್ ಸಾಲ್ವ್ ಮಾಡಂಬಿಡಿ ಸರ್. ಇಲ್ಲಿ ನಾವು ತಗೊಂಡ್ರೆ ಅಲ್ಲ, ಒಟ್ನಲ್ಲಿ ಈಗ ನೋಡಿ, ಇದು ನಾನು ಒಟ್ನಲ್ಲಿ ನನ್ನ ಇಂಟೆನ್ಷನ್ ಏನಂದ್ರೆ, ಈ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಕೂಡ ನ್ಯೂಮರೇಟರ್ ಬಂದಿರುತ್ತೆ. ಓಕೆನಾ. ಸರ್ ಅದು ಥಿಯರಮ್ ಗೊತ್ತಾಯ್ತು ಸರ್. ಸೊ ಅವಾಗ ಮಾಡಿ ಅಷ್ಟೇ. ಓಕೆ, ಇನ್ನೇನಿದೆ ಗೊತ್ತಾ, ಇಲ್ಲಿ ನೋಡಿ ಸ್ಕ್ವಾಡ್ ಬ್ಲೆಮಾ ಅಂತ ಬರುತ್ತೆ ಇವಾಗ. ಓಕೆನಾ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ಇದು ಅಂದ್ರೆ ರಿಸಲ್ಟ್ ನೋಡ್ಕೊಳ್ಳಿ ಸಾಕು. ಒಂದಿಷ್ಟು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತಲ್ಲಿ, ಜಾಸ್ತಿ ಏನು ಹೋಗಿಲ್ಲ ಅವರಲ್ಲಿ K-set ಅಲ್ಲಿ. ನೆಕ್ಸ್ಟ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಪಕ್ಕಾ ಕ್ವಶನ್ ಕೊಟ್ಟೆ ಕೊಡ್ತಾರೆ ಎಕ್ಸಾಮ್ಗೆ. ಓಕೆನಾ. ಸೊ ಅಲ್ಲಿ ಕೆಲವೊಂದಿಷ್ಟು ರಿಸಲ್ಟ್ಸ್ ಇದಾವೆ ಅಷ್ಟೇ, ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಆಯ್ತು. ಇಲ್ಲಿದೆ ನೋಡಿ. ಓಕೆನಾ. ಸೊ ನಾಳೆಕ್ಕೆ ಮುಗಿಯುತ್ತೆ ಸರ್ ಇದು. ಓಕೆನಾ ಸರ್. ಓಕೆ, ನಾಳೆಕ್ಕೆ ರಜೆ ಸರ್, ನಿಮ್ಗೆ ನಾಳೆ ರಜೆ ಇದೆನಾ? ಹಾ ಸರ್, ರಜೆ ಇದೆ ಅಲ್ವಾ ನಾಳೆ ಎಲ್ರಿಗೂ? ಎಸ್ ಸರ್. ಎಲ್ಲ ಮಧ್ಯಾಹ್ನ ಕ್ಲಾಸ್ ತಗೊಳ್ತೀನಿ, ಅದಾದ್ಮೇಲೆ ಸಂಜೆ ತಗೊಂಡ್ಬಿಟ್ರೆ ಮುಗಿಯುತ್ತೆ ಸರ್, ಕಾಂಪ್ಲೆಕ್ಸ್ ಮುಗಿಯುತ್ತೆ ಅಲ್ಲಿಗೆ. ಓಕೆನಾ. ಓಕೆ. ಓಕೆ, ಇದಕ್ಕೆ ಹಂಗೆ ಆನ್ಸರ್ ಹೇಳಿ ನೋಡೋಣ ಯಾರಾದ್ರು. ಗೇಟ್ ಕ್ವಶನ್ ಇದು. ಈಗ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಹೇಳ್ಬೋದು ಇದು. ನೋಡಿ ಇಲ್ಲಿ ಏನ್ ಕೊಟ್ಟಿರ್ತಾರೆ, f of z ಈಕ್ವಲ್ ಟು W ಅಂತ. ಓಕೆನಾ. ಇಲ್ಲಿ z ಪಾಯಿಂಟ್ಸ್ ಕೊಟ್ಟಿದ್ದಾರೆ 2. ಔಟ್ಪುಟ್ ಏನ್ ಬರ್ತಿದೆ ಅಂತ ಹೇಳ್ತಾರೆ ನೋಡಿ, ಇಲ್ಲಿ z ಪ್ಲೇನ್ ಆನ್ ಟು ದ ಪಾಯಿಂಟ್ -i ∞ 1 ಇನ್ W ಪ್ಲೇನ್ ಕೊಟ್ಟಿದ್ದಾರೆ.
ಅಲ್ವಾ? ಅಂದ್ರೆ ಝಡ್ಡಿಗೆ ಪಾಯಿಂಟ್ಸ್ ಕೊಟ್ರೆ ಡಬ್ಲ್ಯೂ ಬರ್ತಿದೆ ಅಂತ. ಅಂದ್ರೆ 0 ಕೊಟ್ರೆ -i ಬರ್ತಿದೆ, 1 ಕೊಟ್ರೆ ಇನ್ಫಿನಿಟಿ ಬರ್ತಿದೆ, ಇನ್ಫಿನಿಟಿ ಕೊಟ್ರೆ 1 ಬರ್ತಿದೆ. ಕೊಟ್ಟಿರೋದೆಲ್ಲ ಫಂಕ್ಷನ್ ಆಫ್ ಝಡ್. ಇವಾಗ ಎಫ್ ಆಫ್ ಝಡ್, ಇದು ಎಫ್ ಆಫ್ ಝಡ್, ಇದು ಎಫ್ ಆಫ್ ಝಡ್, ಇದು ಎಫ್ ಆಫ್ ಝಡ್. ಓಕೆನಾ? ಸೊ ಇವಾಗ ಫಸ್ಟ್ ಪಾಯಿಂಟ್ 0 ಇದೆ, z = 0. z = 0 ಕೊಟ್ರೆ w = -i ಬರಬೇಕು. ಯಾವ ಆಪ್ಷನ್ ಬರುತ್ತೆ ನೋಡಿ? ಆಕ್ಚುಲಿ w ಇದು, ಅಂದ್ರೆ ಎಫ್ ಆಫ್ ಝಡ್ = w. ಓಕೆನಾ? ಸೊ ಇವಾಗ 0 ಕೊಟ್ರೆ ಯಾವ ಆಪ್ಷನ್ ಅಲ್ಲಿ -i ಬರುತ್ತೆ ನೋಡಿ? z ಗೆ 0 ಕೊಟ್ರೆ ಯಾವ ಆಪ್ಷನ್ ಅಲ್ಲಿ -i ಬರುತ್ತೆ ಆನ್ಸರ್ ನೋಡಿ. ಫಸ್ಟ್ ಆಪ್ಷನ್ ಅಲ್ಲಿ ಏನಾಗುತ್ತೆ? 2ನಾ? ಸೆಕೆಂಡ್ ಆಪ್ಷನ್ 0 ಫಸ್ಟ್ 0 ಅಲ್ವಾ? 0 ಕೊಟ್ರೆ ಏನಾಗುತ್ತೆ ಅಲ್ಲಿ? ಫಸ್ಟ್ ಆಪ್ಷನ್ ಅಲ್ಲಿ -1 ಬರುತ್ತೆ, -1/1. ಹಾಗಾಗಿ ಆಪ್ಷನ್ 1 ಡಿಸ್ಕಾರ್ಡ್ ಡೈರೆಕ್ಟ್ ಆಗಿ. ಆಪ್ಷನ್ 2 ಇದೆ ನೋಡಿ, 1 + i ಡಿವೈಡೆಡ್ ಬೈ, ಸಾರಿ 0 ಅಲ್ವಾ? ಓಕೆ, 0 + i ಡಿವೈಡೆಡ್ ಬೈ 0 - 1 -i ಬರ್ತಿದೆ. ಇದು ಚಾನ್ಸ್ ಇದೆ. ಆಪ್ಷನ್ 3 ಇದೆ ನೋಡಿ, ಅದೇನಾಗುತ್ತೆ ನೋಡಿ, -i ಡಿವೈಡೆಡ್ ಬೈ i ಗಿಟ್ ಕ್ಯಾನ್ಸಲ್, -1 ಬರ್ತಿದೆ. ನಮಗೆ -i ಬರಬೇಕು. ಸೊ ಹಾಗಾಗಿ ಆಪ್ಷನ್ 3 ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 4 ಏನಾಗುತ್ತೆ ನೋಡಿ, 0 + 1 ಡಿವೈಡೆಡ್ ಬೈ 0 - 1 -1 ಬರ್ತಿದೆ ನೋಡಿ, -i ಬರಬೇಕಾಗಿತ್ತು. ಆಪ್ಷನ್ 4 ಡಿಸ್ಕಾರ್ಡ್. ಸೊ ಆಪ್ಷನ್ 2 ಮಾತ್ರ ಕರೆಕ್ಟ್. ಕ್ಲಿಯರಾ? ಸಬ್ಜೆಕ್ಟೇ ಗೊತ್ತಿಲ್ಲ ನಮಗೆ, ಬಟ್ ಆನ್ಸರ್ ಬರ್ತಿದೆ. ಆಪ್ಷನ್ 4 ಅಲ್ಲೂ -i ಬರುತ್ತೆ ಅಲ್ಲ ಸರ್, 0 ಹಾಕ್ದಾಗ z + 1/z - i ಇರೋದು. z - i ಅದು. ಓಕೆ ಓಕೆ, ಇವಾಗ ಏನು ಬರುತ್ತೆ ಹೇಳಿ ಹಂಗಾರೆ? ಓಕೆ, ಹಂಗೆ ತಗೊಳ್ಳೋಣ. 1 ಅನ್ಕೊಂಡೆ ನಾನು. ಈಗ ಆಪ್ಷನ್ ಏನು ಬರ್ತಿದೆ ನೋಡಿ, ಈಗ ಆಪ್ಷನ್ 2 ಚಾನ್ಸ್ ಇದೆ, ಆಪ್ಷನ್ 4 ಚಾನ್ಸ್ ಇದೆ ಅಲ್ವಾ? ನೆಕ್ಸ್ಟ್ ಆಪ್ಷನ್ 2 ಹೋಗ್ರಿ. ಸಾರಿ, z = 1 ಹೋಗಿ. ಪಾಯಿಂಟ್ z = 1 ಹೋದ್ರೆ ಏನು ಬರುತ್ತೆ? ಇನ್ಫಿನಿಟಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಕ್ಲಿಯರ್ಲಿ ಇದು ಬಂದ್ಬಿಡುತ್ತಾ ಇನ್ಫಿನಿಟಿ? z = 1 ಕೊಟ್ರೆ ಯಾಕೆ ಹೇಳಿ? 1 + i ಡಿವೈಡೆಡ್ ಬೈ 1 - 1. ಸೊ 1 + i ಡಿವೈಡೆಡ್ ಬೈ 0. ಸೊ non-0/0 ಏನಾಗ್ಬಿಡುತ್ತೆ? ಇನ್ಫಿನಿಟಿ. ಕರೆಕ್ಟ್ ಅಲ್ವಾ? ಇನ್ಫಿನಿಟಿ ಬರ್ತಿದೆ ನೋಡಿ ಇಲ್ಲಿ. 0 ಕೊಟ್ರೆ -i ಬರಬೇಕು ಇಮೇಜು, 1 ಕೊಟ್ರೆ ಇನ್ಫಿನಿಟಿ ಬರಬೇಕು, ಇನ್ಫಿನಿಟಿ ಕೊಟ್ರೆ 1 ಬರಬೇಕು. ಸೊ 1 ಕೊಟ್ರೆ ಆಪ್ಷನ್ 2 ಅಲ್ಲಿ ಇನ್ಫಿನಿಟಿ ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ಆಪ್ಷನ್ 4 ಇದೆ ನೋಡಿ, ಏನಾಗುತ್ತೆ? 1 + 1 ಡಿವೈಡೆಡ್ ಬೈ 1 - i ಬರುತ್ತೆ. ಸೊ 2/1 - i ಬರ್ತಿದೆ, ಫೈನೈಟ್ಲಿ ಬರ್ತಿದೆ, ಇನ್ಫಿನಿಟಿ ಬರಬೇಕಾಗಿತ್ತು. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್ ಇದೆ. ಓಕೆ, ಕಾಂಪ್ಲೆಕ್ಸ್ ಅಲ್ಲಿ ನಾನು ಇಲ್ಲಿ ತನಕ ಕ್ಲಾಸ್ ಮಾಡಿದ್ದೇನಲ್ವಾ? ಏನಾದ್ರು ಡೌಟ್ ಇದ್ರೆ ಕೇಳಿ ಇಲ್ಲಿ. ಸೊ ಏನಾದ್ರು ಡೌಟ್ಸ್ ಬಂದ್ರೆ ಕೇಳಿ. ಸೊ ಅನಾಲಿಟಿವ್ ಫಂಕ್ಷನ್ ಓಕೆನಾ? ಸೊ A to Z ಏನಾದ್ರು ಡೌಟ್ ಇದ್ರೆ ಕೇಳ್ಬಿಡಿ. ಸೊ ಗೊತ್ತಿದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಸೊ ನೋಡ್ಕೊಂಬಂದು ಹೇಳ್ತೀನಿ ಹೇಳಿ. ಸೊ ಏನೋ ಡೌಟ್ಸ್ ಇದ್ರೆ ಕೇಳಿ ಸರ್. ಸರ್, ರೌಶಿಸ್ ಥಿಯರಂ ಸ್ವಲ್ಪ ಡೌಟ್ ಇದೆ ಸರ್. ಹೇಳಿ ಮ್ಯಾಮ್, ಹೇಳಿ. ಏನ್ ಹೇಳಿ? ಯೋಚಿಸ್ತೀರಮ್ಮ? ಹಾ ಸರ್, ಅದು ಸ್ವಲ್ಪ ಡೌಟ್ ಇದೆ. ಏನ್ ಡೌಟ್ ಇದೆ ಹೇಳಿ.
ಸರ್ ಅಲ್ಲಿ ಅಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ 4z+1 ಅಂತ ಇತ್ತಲ್ಲ ಸರ್, ಅದನ್ನ ನಾವು ಚೂಸ್ ಮಾಡ್ತಾ ಇರಲಿಲ್ಲ. ಹ್ಮ್ ಬೌಂಡ್ರಿ ಮೇಲೆ ಇರ್ಬೇಕಂತ ಹೇಳಿದ್ರಲ್ವಾ? ಅಲ್ಲ ಲೆಸ್ ದಾನ್ ಆರ್ ಈಕ್ವಲ್ ಟು ಬರ್ತಿತ್ತಲ್ಲ ಸರ್, ಪಾಯಿಂಟ್ ತಗೋಬರ್ತಿದ್ರಲ್ವಾ? ಹ್ಮ್ ಅದು ಸ್ವಲ್ಪ ಡೌಟ್ ಇದೆ ಸರ್. ಶಿಸ್ತೀರಾ? ಈಗ ನೋಡಿ ಏನ್ ಗೊತ್ತಾ, ಅದು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಒಂದು ಫಂಕ್ಷನ್ ಕೊಟ್ರಿ ಸರ್, ಓಕೆನಾ? ಸೊ ಈ ಫಂಕ್ಷನ್ ಅನ್ನ ಬ್ರೇಕ್ ಮಾಡ್ತೀರಿ ಇವಾಗ, ಎಚ್ ಮತ್ತೆ ಜಿ ಅಂತ, ಓಕೆನಾ? ಸೊ ಇವಾಗ ನೋಡಿ ಈ ಎಚ್ ಇದೆ ನೋಡಿ, ಸೊ ಮಾಡ್ ಎಚ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಮಾಡ್ ಜಿ ಬರ್ಬೇಕು ಇವಾಗ, ಓಕೆನಾ? ಮಾಡ್ ಎಚ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಮಾಡ್ ಜಿ ಬರಬೇಕು. ಸೊ ಅವ್ರು ನಿಮ್ಗೆ ಏನ್ ಕೊಟ್ಟಿರ್ತಾರೆ ಗೊತ್ತಾ, ಮಾಡ್ ಝಡ್ ಲೆಸ್ ದ್ಯಾನ್ 1 ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಸೊ ಬೌಂಡ್ರಿ ಮಾತ್ರ ತಗೋಬೇಕು ನೀವು, ಮಾಡ್ ಎಚ್ ಗ್ರೇಟರ್ ದೆನ್ ಮಾಡ್ ಜಿ ಆನ್ ಬೌಂಡ್ರಿ. ಸೊ ಇದಕ್ಕೆ ಬೌಂಡ್ರಿ ಏನಾಗುತ್ತೆ ಹೇಳಿ, ಮಾಡ್ ಝಡ್ ಲೆಸ್ ದ್ಯಾನ್ 1ಗೆ ಬೌಂಡ್ರಿ ಏನಾಗುತ್ತೆ, ಮಾಡ್ ಝಡ್ ಈಕ್ವಲ್ ಟು, ಈ ಬೌಂಡ್ರಿ ಮೇಲೆ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಆಗಿರಬೇಕು ಪೂರ್ತಿ ಪಾಯಿಂಟ್ಸ್. ಮಾಡ್ ಝಡ್ ಈಕ್ವಲ್ ಟು 1 ಈಗ ಬರ್ಕೊಂಡ್ರೆ ನೀವು ಯೂನಿಟ್ ಸರ್ಕಲ್ ಬರುತ್ತೆ. ಈ ಬೌಂಡ್ರಿ ಇದೆ ನೋಡಿ, ಸೊ ಅನ್ಕೌಂಟಬಲ್ ನಂಬರ್ ಆಫ್ ಪಾಯಿಂಟ್ಸ್ ಇದೆ ಬೌಂಡ್ರಿ ಮೇಲೆ. ಆ ಎಲ್ಲಾ ಪಾಯಿಂಟ್ಸ್ ಮೇಲೆ ಏನಾಗಿರ್ಬೇಕಂದ್ರೆ, ಸೊ ಮಾಡ್ ಎಚ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಮಾಡ್ ಜಿ ಆಗಿರ್ಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಎಚ್ಗೆ ಎಷ್ಟು ಜೀರೋಸ್ ಬರುತ್ತೆ ನೋಡಿ, ಅಷ್ಟು ಜೀರೋಸು ಎಚ್ ಪ್ಲಸ್ ಜಿ ಮಾಡಿದಾಗ ಬರುತ್ತಲ್ಲ ಅಷ್ಟು ಜೀರೋಸ್ ಬರುತ್ತೆ. ಸೊ ಈಕ್ವಲ್ ಏನಾಗ್ಬಿಡುತ್ತೆ, ಎಚ್ ಪ್ಲಸ್ ಜಿ ಅಂದ್ರೆ ಎಫ್ ಆಗುತ್ತೆ ಅಷ್ಟೇ ಮ್ಯಾಮ್ ಇದು. ಬೇಕಿದ್ರೆ ಒಂದು ಎಕ್ಸಾಂಪಲ್ ಹೇಳಿ, ಯಾವುದೋ ಒಂದು ಎಕ್ಸಾಂಪಲ್ ಹೇಳಿ ಹೇಳ್ತೀನಿ ಬೇಕಿದ್ರೆ. ಸೊ ಇನ್ಸೈಡ್ ಬರುತ್ತೆ ಅಂತ, ಓಕೆನಾ? ನೋಡಿ ಜೀರೋಸ್ ಬರುತ್ತಲ್ವಾ, ಅದು ಇನ್ಸೈಡ್ ಏನಾಗ್ಬಿಡುತ್ತೆ ಇವಾಗ, ಮಾಡ್ ಝಡ್ ಲೆಸ್ ದ್ಯಾನ್ 1. ಸರ್ ಕೊಟ್ಟಿರೋ ಫಂಕ್ಷನ್ ಅಲ್ಲಿ ಕಾನ್ಸ್ಟೆಂಟ್ ಫಂಕ್ಷನ್ ಕೊಟ್ಟಿದ್ರೆ ಹ್ಮ್ ಕೊಟ್ಟಿದ್ರೆ ಆತರ ಮಾತ್ರ ಅಪ್ಲೈ ಆಗ್ತಿದೆ ಸರ್. ಕೊಟ್ಟಿಲ್ಲ ಅಂತಂದ್ರೆ ಅದ್ರ ಲೀಸ್ಟ್ ಪವರ್ ಅಂದ್ರೆ ಹೆಚ್ ಗ್ರೇಟರ್ ದನ್ ಜಿ ಯಾವ್ದು ಅಪ್ಲೈ ಆಗುತ್ತೋ ಅದ್ ಮಾತ್ರ ತಗೋತಾ ಇದೀವಿ. ಈಗ ಒಂದು ಕೆಲಸ ಮಾಡಿ, ಎಫ್ ಈಕ್ವಲ್ ಟು ಒಂದು ಫಂಕ್ಷನ್ ಹೇಳಿ ನೋಡೋಣ. ಸೊ ಆನ್ ದಿಸ್ ಫಂಕ್ಷನ್ ತಗೊಳ್ಳಿ ಇವಾಗ, 8z² ಪ್ಲಸ್ 8z ಪ್ಲಸ್ z+1 ತಗೋಬೋದಾ? ಎಸ್ ಸರ್. ತಗೊಂಡೆ. ಇವಾಗ ಏನ್ ಮಾಡ್ತೀರಾ, ಎಚ್ ಕೊಡಿ ಅಂತ ತಗೊಳ್ತೀರಿ ಹೇಳಿ. ಓಕೆ, ಇಲ್ಲೊಂದು ಕೆಲಸ ಮಾಡಿ, 2z ತಗೊಳ್ಳಿ, ಇಲ್ಲಿ 2z+1 ಹಿಂಗಿದೆ. ಎಚ್ ಕೊಡಿ ಏನ್ ತಗೊಳ್ತೀರಿ ಹೇಳಿ. 8z+1 ಸರ್, 8z² + 1 ತಗೋಬೇಕು. 8+10 ಆಗುತ್ತೆ, z² ಅಂದ್ರೆ 1 ಆಗುತ್ತೆ, 8+1 9 ಆಗುತ್ತೆ. ಬೆಟರ್ ಒಂದು ಕೆಲಸ ಮಾಡಿ, ಮಾಡ್ ಝಡ್ ಲೆಸ್ ದ್ಯಾನ್ 2 ತಗೊಳ್ಳಿ ಅಲ್ಲಿ, ಓಕೆನಾ? ಸೊ ಮಾಡ್ ಝಡ್ ಲೆಸ್ ದ್ಯಾನ್ 2 ತಗೊಳ್ಳಿ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ತಗೊಂಡ್ರೆ ಎಚ್ ಈಕ್ವಲ್ ಟು 8z² ತಗೊಳ್ಳಿ. ಜಿ ಕೊಡಿ ಅಂತ ತಗೊಳ್ತೀರಾ, 8z+, ಓಕೆ ಝಡ್ ಇದೆ, ಓಕೆ 10z ಆಗ್ಬಿಡುತ್ತಲ್ವಾ, 10z. ಸೊ ಅವಾಗ ಏನಾಗ್ಬಿಡುತ್ತೆ, 10z+1 ಆಗ್ತಿದೆ, ಓಕೆನಾ? ಸೊ ಇವಾಗ ಏನಾಗಬೇಕು ಇಲ್ಲಿ, ಮಾಡ್ ಎಚ್ ಇದೆ ನೋಡಿ, ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಮಾಡ್ ಜಿ ಆಗಬೇಕು ಆನ್ ಬೌಂಡ್ರಿ ಪಾಯಿಂಟ್ಸ್. ಸೊ ಮಾಡ್ ಝಡ್ ಈಕ್ವಲ್ ಟು 2 ಆಗುತ್ತೆ. ಸೊ ಕ್ಲಿಯರ್ ಏನಾಗ್ಬಿಡುತ್ತೆ ನೋಡಿ, ಮಾಡ್ ಎಚ್ ಈಕ್ವಲ್ ಟು, ಸೊ ಮಾಡ್ 8z² ಆಗುತ್ತೆ. ಸೊ 8 ಆಚೆ ಬರುತ್ತೆ, ಮಾಡ್ z² ಆಗುತ್ತೆ. ಸೊ 8 ಇಂಟು ಮಾಡ್ ಝಡ್ ಏನಿದೆ ನೋಡಿ, ಇಲ್ಲಿ 2 ಇದೆ ಅಲ್ವಾ, 2 ಹೋಲ್ ಸ್ಕ್ವೇರ್. ಸೊ 8 ಇಂಟು 2 ಸ್ಕ್ವೇರ್ ಏನಾಗ್ಬಿಡುತ್ತೆ, 4 ಆಗುತ್ತೆ, 32 ಆಗುತ್ತಾ? ಮಾಡ್ ಎಚ್ ಏನಾಗ್ತಿದೆ, 32 ಆಗ್ತಿದೆ. ಸೊ ಮಾಡ್ ಜಿ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಮಾಡ್ ಜಿ ಈಕ್ವಲ್ ಟು ಮಾಡ್ 10z+1 ಆಗುತ್ತೆ. ಸೊ ಟ್ರಯಾಂಗಲ್ ಇನ್ಈಕ್ವಾಲಿಟಿ ಪ್ರಕಾರ ಏನಾಗುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಇಂಟು ಮಾಡ್ ಝಡ್ +1 ಆಗುತ್ತೆ. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಇಂಟು ಮಾಡ್ ಝಡ್ ಏನಿದೆ ನೋಡಿ, ಇಲ್ಲಿ ಬೌಂಡ್ರಿ ಮೇಲೆ ತಗೋಬೇಕು, 2 ಇದೆ +1, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಇಂಟು 2 20 + 1 21 ಆಗ್ತಿದೆ ನೋಡಿ. ಬೌಂಡ್ರಿ ತಗೊಂಡ್ವಲ್ಲ, ಬೌಂಡ್ರಿ ಮೇಲೆ ಏನಾಗ್ತಿದೆ ನೋಡಿ, 32 ಇದೆ ನೋಡಿ ಇಲ್ಲಿ ಅಲ್ವಾ? ಸೊ ಏನಾಗ್ತಿದೆ, ಕ್ಲಿಯರ್ಲಿ ಮಾಡ್ ಎಚ್ ಗ್ರೇಟರ್ ದ್ಯಾನ್ ಮಾಡ್ ಜಿ ಆಗಿದೆ. ಯಾಕಂದ್ರೆ ಮಾಡ್ ಜಿಗೆ ಎಷ್ಟಿದೆ ನೋಡಿ, ಮ್ಯಾಕ್ಸಿಮಮ್ ಅಲ್ಲಿ 21 ಇದೆ, 32 ಜಾಸ್ತಿ ಇದೆ ಅಲ್ವಾ? ಸೊ ಹಾಗಾಗಿ ಮಾಡ್ ಎಚ್ ಇಸ್ ಗ್ರೇಟರ್ ದನ್ ಮಾಡ್ ಜಿ ಆಗುತ್ತೆ. ಸೊ ಆನ್ ಮಾಡ್ ಝಡ್ ಈಕ್ವಲ್ ಟು 2. ಸೊ ಹಾಗಾಗಿ ಎಚ್ಗೆ ಎಷ್ಟು ಬರುತ್ತೆ ನೋಡಿ ಜೀರೋಸ್. ಇವಾಗ ಎಚ್ ಏನು ತಗೊಂಡಿದ್ದೀವಿ ನಾವು, 8 ಇಂಟು z² ತಗೊಂಡಿದ್ದೀವಿ. ಸೊ ಹಾಗಾಗಿ
2 zeros ಬರುತ್ತೆ ಯಾವುದಕ್ಕೆ ಎಚ್ಗೆ. ಸೊ ಇವಾಗ ಎಚ್ ಪ್ಲಸ್ ಜಿ ಇದೆ ನೋಡಿ, ಅದೇನಾಗ್ಬಿಡುತ್ತೆ ಎಫ್ ಆಗುತ್ತೆ, ಎಫ್ಗೂ ಅಷ್ಟೇ ಜೀರೋಸ್ ಬರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಗೌಚಿಸ್ತೆ ನಮ್ಮ ಪ್ರಕಾರ. ಸೊ 2 zeros ಬಂದ್ಬಿಡುತ್ತೆ, ಅಂದ್ರೆ ಈ ಫಂಕ್ಷನ್ಗೆ 2 zeros ಬರುತ್ತೆ ಇನ್ mod z equal to 2. ಕ್ಲಿಯರಾ? ಎಸ್ ಸರ್. ಸರ್ ಆಮೇಲೆ ರೆಸಿಡ್ಯೂ ಮಾಡ್ಬೇಕಾದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಫಾರ್ಮುಲಾ ಹೇಳಿದ್ರಲ್ಲ ಸರ್, 1/2πi ಇಂಟಿಗ್ರಲ್ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್. ಅಲ್ಲಿ ಕಾಂಟೂರ್ ತಗೋತೀವಲ್ಲ ಸರ್, ನಂಗೆ ಅಲ್ಲಿ ಸ್ವಲ್ಪ ಅರ್ಥ ಆಗಿಲ್ಲ ಸರ್. ಇಲ್ಲಿದೆ ನೋಡಿ, ಇಲ್ಲಿ ಏನಂತಂದ್ರೆ ಇವಾಗ ರೆಸಿಡ್ಯೂ ಮಾಡ್ತೀವಲ್ವಾ, ಅಲ್ಲಿ ಯಾವ ಪಾಯಿಂಟ್ ಹತ್ರ ರೆಸಿಡ್ಯೂ ಆಫ್ ಎಫ್ ಆಫ್ ಝೆಡ್ ಅಟ್ ಇನ್ಫಿನಿಟಿ, ಓಕೆನಾ, ಈಕ್ವಲ್ ಟು ಫಾರ್ಮುಲಾ ಅಂದ್ರೆ -1/2πi ತಗೋಬೇಕು, ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝೆಡ್ ಡಿವೈಡೆಡ್ ಬೈ ಇಂಟಿಗ್ರೇಷನ್ ಓವರ್ ಸಿ ಅಲ್ವಾ ತಗೊಂಡಿದ್ದು, ಓಕೆ, ಜಸ್ಟ್ ಎಫ್ ಆಫ್ ಝೆಡ್ ಅಷ್ಟೇ ಅಲ್ಲಿ ಇಂಟು ಡಿ ಝೆಡ್ -1/2πi ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್. ಸೊ ಇದು ಫಾರ್ಮುಲಾ ಇರೋದು, ಓಕೆನಾ. ಇಲ್ಲಿ ಸಿ ಇದೆ ನೋಡಿ, ಸಿಂಪಲ್ ಕ್ಲೋಸ್ಡ್ ಕಾಂಟರ್. ಇಲ್ಲಿ ಯಾವ್ದು ತಗೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಫಂಕ್ಷನ್ ಇದೆ ಅನ್ಕೊಳ್ಳಿ, ಇಲ್ಲಿ ಎಫ್ ಆಫ್ ಝೆಡ್ ಈಕ್ವಲ್ ಟು 1 ಡಿವೈಡೆಡ್ ಬೈ z-1 ಇಂಟು z-2 ಇಂಟು z-3 ಅಂತ ಇದೆ ಅನ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ನೋಡಿ ಇಲ್ಲಿ ಸಿ ತಗೊಳ್ತೀರಲ್ವಾ ನೀವು, ಸಿಂಪಲ್ ಕ್ಲೋಸ್ಡ್ ಕಾಂಟರ್ ಅನ್ನ ತಗೊಳ್ತೀರಲ್ವಾ, ಪಿಕ್ ಮಾಡ್ತೀರಲ್ವಾ, ಅದು ಏನಾಗಿರ್ಬೇಕಂದ್ರೆ, ಸೊ ಆ ಕ್ಲೋಸ್ಡ್ ಕಾಂಟರ್ ಒಳಗಡೆ ಈ ಫಂಕ್ಷನ್ ಸಿಂಗ್ಯುಲಾರಿಟೀಸ್ ಬಂದಿರಬೇಕು, ಫೈನೈಟ್ ಸಿಂಗ್ಯುಲಾರಿಟೀಸ್. ಈ ಫಂಕ್ಷನ್ಗೆ ಫೈನೈಟ್ ಸಿಂಗ್ಯುಲಾರಿಟೀಸ್ ಏನ್ ಬರುತ್ತೆ ಹೇಳಿ, ಸಿಂಗ್ಯುಲಾರಿಟೀಸ್ ಏನ್ ಬರುತ್ತೆ, ಡಿನಾಮಿನೇಟರ್ 1 2 3 ಬರುತ್ತಲ್ವಾ. ಸೊ 1 2 3 ಕವರ್ ಆಗಂತದ್ದು ಏನ್ ತಗೋಬಹುದು ಈಗ, mod z equal to 3 ಅಂತ ಸರ್ಕಲ್ ತಗೋಬೋದಾ, 3 ಪಾಯಿಂಟ್ಸ್ ಬಂದ್ಬಿಡುತ್ತೆ mod z equal to 3 ಒಳಗಡೆ ತಗೋಬೋದಾ. ಇದನ್ನ ತಗೊಂಡು ಇಂಟಿಗ್ರೇಷನ್ ಮಾಡ್ಬೇಕು ನೀವು ಇದನ್ನ, ಅವಾಗ ಏನ್ ಬರ್ತದೆ, ಇಂಟಿಗ್ರೇಷನ್ mod z equal to 3 1 ಡಿವೈಡೆಡ್ ಬೈ z-1 ಇಂಟು z-2 ಇಂಟು z-3 ಇಂಟು ಡಿ ಝೆಡ್ ಆಗುತ್ತೆ. ಸೊ ಇವಾಗ ನೋಡಿ, ಇದು ಎಕ್ಸಾಮ್ಗೆ ಪರ್ಪಸ್ಗೆ ಅಂದ್ರೆ ಎಕ್ಸಾಮ್ ಪರ್ಪಸ್ಗೆ ಇದು ಅಷ್ಟು ಬೆಸ್ಟ್ ಇಲ್ಲ, ಇದು ಅರ್ಥ ಆಯ್ತಾ. ಸ್ವಲ್ಪ ರಿಸ್ಕಿ ಇದೆ, ಯಾಕಂದ್ರೆ ಇಂಟಿಗ್ರೇಷನ್ ಬಂತು ನೋಡಿ ಇಲ್ಲಿ. ಇವಾಗ ಇದೇನ್ ಮಾಡ್ತೀರಿ ಹೇಳಿ, ಸೊ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಬೇಕು ಇವಾಗ, ಅರ್ಥ ಆಯ್ತಲ್ವಾ. ಸೊ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಬಿಟ್ಟು ಇಂಟಿಗ್ರೇಷನ್ ವ್ಯಾಲ್ಯೂ ಕಂಡುಹಿಡಿಬೇಕು ನೀವು ಇವಾಗ. ಸೊ ಅದಕ್ಕೆ ರಿಸ್ಕಿ ಇದೆ ಇದು, ಬಿಡಿ ಇದು. ಸೊ ಒಟ್ಟಲ್ಲಿ ಈ ಫಾರ್ಮುಲಾ ಗೊತ್ತಿರ್ಬೇಕು, -1/2πi ಇಂಟಿಗ್ರೇಷನ್ ಓವರ್ ಸಿ. ಸೊ ಎನಿ ಕ್ಲೋಸ್ಡ್ ಕಾಂಟರ್ ತಗೋಬಹುದು. ಸೊ ಎಫ್ ಆಫ್ ಝೆಡ್ ಸಿಂಗ್ಯುಲಾರಿಟೀಸ್ ಕವರ್ ಆಗಿರ್ಬೇಕಲ್ಲಿ, ಅಂತ ಸಿಂಗ್ಯುಲಾರಿಟಿ ತಗೋಬೇಕು, ಇಂಟು ಡಿ ಝೆಡ್. ಸಾಲ್ವ್ ಮಾಡಿದ ಇಂಟಿಗ್ರೇಷನ್ ಏನ್ ಬರುತ್ತಲ್ಲ, ದಟ್ ಈಸ್ ದ ವ್ಯಾಲ್ಯೂ ಆಫ್ ರೆಸಿಡ್ಯೂ ಆಫ್ ಎಫ್ ಆಫ್ ಝೆಡ್ ಅಟ್ ಇನ್ಫಿನಿಟಿ ಅಂತ. ಅರ್ಥ ಆಯ್ತಾ? ಇಲ್ಲಿ ಏನಾದ್ರೆ ಎಫ್ ಆಫ್ ಝೆಡ್ ಈಕ್ವಲ್ ಟು 1 ಡಿವೈಡೆಡ್ ಬೈ z-1 ಇಂಟು z-2 ಇದ್ರೆ ಅಂತ ತಗೊಳ್ತಿದ್ರಾ, 1 ಡಿವೈಡೆಡ್ ಬೈ z-1 ಇಂಟು z-2 ಇದ್ರೆ ಏನ್ ತಗೊಳ್ತೀರಾ ಹೇಳಿ, ಯಾವ್ದು ತಗೊಳ್ತೀರಾ, 2 ತಗೊಳ್ಳಿ ಅಷ್ಟೇ. ಸರ್ ಲಾರೆಂಟ್ ಸೀರೀಸ್ ಅಲ್ಲಿ ಐಸೋಲೇಟೆಡ್ ಸಿಂಗ್ಯುಲಾರಿಟಿ ಮಾತ್ರ ಬರುತ್ತೆ, ನಾನ್ ಐಸೋಲೇಟೆಡ್ ಸಿಂಗ್ಯುಲಾರಿಟಿ ಬರಲ್ಲ ಸರ್, ಅದಕ್ಕೆ ಬರಲ್ಲ ಅಲ್ಲಿ, ಓಕೆನಾ. ಸೊ ಅನಾಲಿಟಿಕ್ ಆಗಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಟೇಲರ್ ಸೀರೀಸ್ ಬಂದ್ಬಿಡುತ್ತೆ. ಅನಾಲಿಟಿಕ್ ಆಗಿದ್ರೆ ಇಂಪ್ಲೈಸ್ ಟೇಲರ್ ಸೀರೀಸ್ ಎಕ್ಸ್ಪೆನ್ಷನ್ ಬಂದ್ಬಿಡುತ್ತೆ, ಓಕೆನಾ. ಸೊ ಐಸೋಲೇಟೆಡ್ ಸಿಂಗ್ಯುಲಾರಿಟಿ ಬಂತು ಅಂತಂದ್ರೆ ಲಾರೆಂಟ್ ಸೀರೀಸ್ ಎಕ್ಸ್ಪೆನ್ಷನ್ ಅನ್ನ ಬರ್ಕೊಂತೀವಿ, ಲಾರೆಂಟ್ ಸೀರೀಸ್ ಎಕ್ಸ್ಪೆನ್ಷನ್. ಕ್ಲಿಯರಾ? ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.